1999ರಲ್ಲಿ ಕಾರ್ಗಿಲ್ ಯುದ್ಧ ನಡೆದಾಗ ಕಾರ್ಗಿಲ್ ಯುದ್ಧವನ್ನು ಸೈನಿಕರು ಗೆಲ್ಲುವುದಕ್ಕೆ ಬೇಕಾಗಿದ್ದಂಥ ಅತಿ ಸೂಕ್ಷ್ಮವಾದಂಥ ಮಹತ್ವದ ಚಲನವಲನ ಮಾಹಿತಿಗಳನ್ನು ತಂದು ಒದಗಿಸಿದಂಥವರು ಇದೇ ಲಡಾಖಿನ ಜನ, ಕಾರ್ಗಿಲ್ನ ಜನ. ಗಾಲ್ವಾನ್ನಲ್ಲಿ 2020ರಲ್ಲಿ ಚೈನಾ ಜೊತೆ ನಮಗೆ ಬಿಕ್ಕಟ್ಟು ಏರ್ಪಟ್ಟಾಗ ಆ ಚಲನವಲನಗಳನ್ನು ಚೈನಾ ಸೈನಿಕರ ಜೊತೆ ಎಲ್ಲ ನಿಂತು ಚೈನಾ ಸೈನಿಕರ ಚಲನವಲನಗಳನ್ನ ತಂದು ಹಾಗೂ ತಾವೂ ಕೂಡ ಸೈನಿಕರ ಜೊತೆ ನಿಂತು ಹೋರಾಟ ಮಾಡಿದಂಥವರು ಕೂಡ ಇದೇ ಲಡಾಖಿನ, ಇದೇ ಲೇಹ್ನ ಜನ. ರಾಜ್ಯದ ಸ್ಥಾನಮಾನ ಕೇಳಿದ್ರೆ ಶೆಡ್ಯೂಲ್ 6ಕ್ಕೆ ನಮ್ಮನ್ನು ಸೇರಿಸ್ರಿ ಅಂತಂದರೆ, ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತಂದರೆ, ನಮ್ಮ ಪ್ರಾತಿನಿಧ್ಯವನ್ನು ಸಂಸತ್ತಿನಲ್ಲಿ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಅವರ ಕೂಗಿಗೆ ಕಿವಿಗೊಟ್ಟು ಕೇಳ್ದಿರ ಹೋರಾಟ ಮಾಡೋಕ್ಕೆ ಬಂದಾಗ ನೇರ ಗೋಲಿಬಾರ್ ಮಾಡಿ ಅಬ್ಡಮನ್ಗಿಂತ ಕೆಳಗಡೆ ಅಂದರೆ ನಿಮ್ಮ ಕಿಬ್ಬೊಟ್ಟೆಯ ಪ್ರದೇಶದಿಂದ ಕೆಳಗಡೆ ಕಾಲಿನ ಮೇಲೆ ಅವ್ರು ಓಡೋಗ್ತಾ ಇದ್ದರೆ ಕಾಲಿಗೆ ಗುಂಡೆಟ್ಟು ಹೊಡಿಬೇಕೆ ಹೊರತು ನೀವು ಎದೆಗೆ, ತಲೆಗೆ, ಹೃದಯಕ್ಕೆ, ಶ್ವಾಸಕೋಶ ಛಿದ್ರವಾಗುವ ರೀತಿ ಸಾಯಿಸುವುದಕ್ಕೆ ಗುಂಡು ಹೊಡಿಬಾರ್ದು. ಗುಂಡು ಹೊಡೆಯೋದು ಚದುರಿಸುವುದಕ್ಕೆ, ಭೀತಿ ಹುಟ್ಟಿಸುವುದಕ್ಕಾಗಿರಬೇಕು ಅನ್ನೋದು ನಿಯಮ ಹೇಳುತ್ತೆ. ಆದರೆ 4 ಜನ ಸತ್ತು ಏನೊಂದು ಈಗಾಗಲೇ ಒಂದು 30 ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಗುಂಡು ಹೊಡೆದಿದ್ದಾರೆ ಅಂತ ನೀವು ನೋಡಿದ್ರೆ ನೇರವಾಗಿ ಒಬ್ಬರು ಸತ್ತವರ ತಲೆ ಬುರುಡೆ 2 ಸೀಳಾಗಿದೆ, ಹೃದಯ ಒಬ್ಬರದು ಫುಲ್ ಚೂರಾಗಿದೆ, ಶ್ವಾಸಕೋಶ ಸಂಪೂರ್ಣವಾಗಿ ಕಿತ್ಕೊಂಡೋಗಿರೋರು ಹಲವಾರು ಜನ ಇದ್ದಾರೆ. ಅವರಲ್ಲಿ ಕೆಲವ್ರನ್ನ ಈಗ ದೆಹಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇಷ್ಟು ಭೀಕರವಾಗಿ ಅದನ್ನು ದಮನ ಮಾಡುವಂಥ ಅಗತ್ಯವೇನಿತ್ತು? ಜಮ್ಮು ಕಾಶ್ಮೀರ ಪ್ರಾಂತ್ಯವನ್ನು ಪಡ್ಕೊಂಡಾಗ ಅದರ ಭಾಗವಾಗಿಯೇ ಅವರು ಲಡಾಖ್ ಪ್ರಾಂತ್ಯವನ್ನು ತಮ್ಮ ಆಳ್ವಿಕೆಗೆ ಪಡ್ಕೊಳ್ತಾರೆ. ಇನ್ಫ್ಯಾಕ್ಟ್ ಶ್ರೀನಗರದಿಂದಲೇ ಬೌದ್ಧ ಧರ್ಮ ಕೂಡ ಅದಕ್ಕೆ ವಿಸ್ತರಿಸ್ತದೆ, ಆ ಕಡೆ ಟಿಬೆಟಿಂದ ಬೌದ್ಧ ಧರ್ಮ ವಿಸ್ತರಿಸ್ತದೆ. ತಮ್ಮ ಪ್ರಕೃತಿಯನ್ನು ಆಧರಿಸಿದ ಬದುಕಿಗೆ ಪೂರಕವಾಗಿ ಬೌದ್ಧ ಧರ್ಮವನ್ನೂ ಕೂಡ ಅದರ ಮೌಲ್ಯ ಮತ್ತು ಬದುಕಿನ ಸಂಪ್ರದಾಯಗಳ ಭಾಗವಾಗಿ ಅಳವಡಿಸ್ಕೊಂಡು ಯಾವ ಮಧ್ಯಪ್ರವೇಶ ಇಲ್ಲದೆ ತಮ್ಮಂತೆ ತಾವೇ ಬದುಕ್ತಿರುವಂತಹ ಜನ ಅವರು. ಇವರು ಯುನೈಟೆಡ್ ಪ್ರಾವಿನ್ಸ್ ಆದರೆ, ಕೇಂದ್ರಾಡಳಿತ ಪ್ರದೇಶವಾದರೆ ನಮಗೆ ಹಲವಾರು ಅಧಿಕಾರ ಸಿಗುತ್ತೆ ಹಾಗೂ ನೇರವಾಗಿ ಹಣಕಾಸು ಕೂಡ ಸಿಕ್ಕಿ ಅಭಿವೃದ್ಧಿ ಆಗ್ಬೋದು ಅಂತೇಳಿ 2019ರಲ್ಲಿ ಆರ್ಟಿಕಲ್ 370 ರದ್ದಾದಾಗ ಲಡಾಖಿನ ಜನರು ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿದರು, ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು. ಆದರೆ ಕ್ರಮೇಣ ಅರ್ಥವಾಗಿದ್ದೇನಪ್ಪ ಅಂತಂದರೆ ತಮಗೊಂದು ಲೆಜಿಸ್ಲೇಚರು ಇಲ್ಲ. ಇದು ಅರಿವಿಗೆ ಬರುವಷ್ಟರಲ್ಲಿ 2020 ಆಗಿತ್ತು. ಯಾರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರೋ ಅವರೇ ಕಣ್ಣಾರೆ ಕಂಡಿದ್ದೇನಪ್ಪ ಅಂತಂದರೆ ಜಮ್ಮು ಕಾಶ್ಮೀರದ ಜೊತೆಗೆ ರಾಜ್ಯದ ಸ್ಥಾನಮಾನ ಇದ್ದಾಗಲೇ ನಮಗೆ ಹೆಚ್ಚಿಗೆ ಅಧಿಕಾರ ಇತ್ತು, ಹೆಚ್ಚಿಗೆ ನಮಗೆ ರಕ್ಷಣೆ ಇತ್ತು. ಕೇಂದ್ರ ಸರ್ಕಾರದಡಿ ನೇರ ಕೇಂದ್ರಾಡಳಿತ ಪ್ರದೇಶ ಆದಮೇಲೆ ಇದ್ದ ಅಧಿಕಾರಗಳೆಲ್ಲ ಕಿತ್ಕೊಂಡೋಗಿ ನೇರವಾಗಿ ಕೇಂದ್ರವೇ ಇತರ ಎಲ್ಲ ಅದರ ಸಂಸ್ಕೃತಿ, ಆಡಳಿತ, ಬದುಕು, ಕೆಲಸ, ಉದ್ಯೋಗ ಎಲ್ಲವನ್ನೂ ನಿಯಂತ್ರಣ ಮಾಡುವಂಥದ್ದು ಬಂತು. ಮತ್ತು ಆ ನಿಯಂತ್ರಣ ಮಾಡಬೇಕಾದ್ರೆ ಸ್ಥಳೀಯ ಜನರ ಧ್ವನಿಯೇ ಇಲ್ಲದಂತಾಯಿತು. 4500 ಮೀಟರ್ ಎತ್ತರದಲ್ಲಿ ಕುರಿಗಾಹಿಗಳು, ಹುಲ್ಲುಗಾವಲುಗಳಾಗಿ ಏನಿದ್ದಾವೆ ಆ ಪ್ರದೇಶದಲ್ಲಿ ಸುಮಾರು 60,000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವುದಕ್ಕೆ 12,000 ಎಕರೆ ಜಮೀನಿನಲ್ಲಿ ಸೋಲಾರ್ ಪ್ಲ್ಯಾಂಟನ್ನು ಹಾಕುವುದಕ್ಕೆ ವಿಸ್ತೃತವಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ಇಡೀ ಲಡಾಖನ್ನು ಭಾರತದ ಬಂಡವಾಳಶಾಹಿಗಳ ಆಂತರಿಕ ವಸಾಹತುವನ್ನಾಗಿ ಮಾಡುವುದಕ್ಕೆ ಅವರ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ರೆ, ಮತ್ತೊಂದು ಕಡೆ ಲಡಾಖಿನ ಜನರಿಗೆ ಏನಾದರೂ ಪ್ರಯೋಜನ ಆಗ್ತಿದೆಯಾ? ಅದರಿಂದ ಚಿತಾವಣೆ ಮಾಡಿದ್ವಿ. ಅಮೇರಿಕಾನೂ ನಮ್ಮ ಸಹಾಯಕ್ಕೆ ಬರಲಿಲ್ಲ. ಚೈನಾ ಜೊತೆ ಯುದ್ಧ ಮಾಡೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು ನಮ್ಮ ವಿದೇಶಾಂಗ ಮಂತ್ರಿ ಹೇಳಿದ್ದಾರೆ. ಅವರಿಗಾಗಲೇ ಬಂದು ಇದೇ ಭಾಗದಲ್ಲಿ, ಲಡಾಖಿನ ಬಹುಭಾಗದಲ್ಲಿ ಸುಮಾರೊಂದು 2000 ಕಿಲೋಮೀಟರಷ್ಟು ಭೂಪ್ರದೇಶವನ್ನು ಆಕ್ರಮಿಸ್ಕೊಂಡು ಬಂದು ಕೂತಿದ್ದಾರೆ. ಆದರೆ ನಮ್ಮ ಪ್ರಧಾನಿಗಳು ಯಾರೂ ನಮ್ಮ ಭೂಭಾಗವನ್ನು ಆಕ್ರಮಿಸಿಲ್ಲ, ಹಿಂದೆಯೂ ಆಕ್ರಮಿಸಿಲ್ಲ, ಈಗಲೂ ಆಕ್ರಮಿಸಿಲ್ಲ, ಮುಂದೆಯೂ ಆಕ್ರಮಿಸುವುದಿಲ್ಲ ಅಂತೇಳಿ ಆ ಆಕ್ರಮಣಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 536ನೇ ಕಂತಿಗೆ ನಿಮಗೆ ಸ್ವಾಗತ. ಭಾರತದಲ್ಲಿ ಅತ್ಯಂತ ಶಾಂತಿಪ್ರಿಯವಾದಂಥ ಒಂದು ಪ್ರದೇಶ ಯಾವುದಾದ್ರೂ ಇರಬಹುದು ಅಂದರೆ ಸಮಾಜದ ಒಳಗೂ ಮತ್ತು ಪರಿಸರದಲ್ಲೂ ಅತ್ಯಂತ ಶಾಂತವಾದಂಥ ಒಂದು ಪ್ರದೇಶ ಇರಬಹುದು ಅಂತಂದರೆ ಅದು ಲಡಾಖ್ನಲ್ಲೂ ನಿರ್ದಿಷ್ಟವಾಗಿ ಲೇಹ್ ಪ್ರಾಂತ್ಯ ಏನಿದೆ ಅದು ಅತ್ಯಂತ ಶಾಂತಿಯುತವಾದಂಥ ಪ್ರದೇಶ. ಇವತ್ತು ಆ ಪ್ರದೇಶದಲ್ಲಿ ಪೊಲೀಸರು, ವಿಶೇಷವಾಗಿ ಕೇಂದ್ರದ ಅರಸೇನಾ ಪಡೆಗಳು ಗುಂಡಿನ ಸದ್ದನ್ನು ಆರಿಸಿದ್ದಾರೆ. ಇನ್ಫ್ಯಾಕ್ಟ್ 4 ಜನ ಲೇಹ್ನ ಅತ್ಯಂತ ಶಾಂತಿಪ್ರಿಯ ಬೌದ್ಧ ಯುವಕರು 4 ಸಾಯಿಸಿದ್ದಾರೆ. ಅದರಲ್ಲಿ 3 ಜನ 30 ವಯಸ್ಸಿಗಿಂತ ಚಿಕ್ಕವರು. ಆ 3 ಜನಕ್ಕೂ ಕೂಡ ಒಂದು ದೊಡ್ಡ ಹೋರಾಟ ನಡೀತು. ಅದರ ಬಗ್ಗೆ ವಿವರವಾಗಿ ಮಾತಾಡೋಣ. ಈ ಸಂಚಿಕೆ ಅದರ ಬಗ್ಗೆನೇ ಇದೆ.
ಅಂತ ಇದರಲ್ಲಿ ಹೋರಾಟ ಆಗಿದ್ದೇ ಯಾಕೆ, ಅದನ್ನು ಮೋದಿ ಸರ್ಕಾರ ದಮನ ಮಾಡ್ತಿರೋದು ಯಾಕೆ, ಹಾಗೂ ಇಡೀ ಭಾರತಕ್ಕೆ ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ತಂದುಕೊಟ್ಟ ಸೋನಮ್ ವಾಂಗ್ಚುಕ್ ಅನ್ನುವಂತಹ ಒಬ್ಬ ದೊಡ್ಡ ಶಿಕ್ಷಣ ತಜ್ಞ, ಪರಿಸರವಾದಿ ಹಾಗೂ ಒಂದು ಪರ್ಯಾಯವಾದಂಥ ಶಿಕ್ಷಣ ಮಾದರಿಯನ್ನು ಪರಿಚಯ ಮಾಡಿಕೊಟ್ಟಂಥ ಒಬ್ಬ ಅಹಿಂಸಾತ್ಮಕ ಹೋರಾಟಗಾರರನ್ನು ಭಯೋತ್ಪಾದಕ ಅನ್ನೋ ಹೆಸರಿನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗಡೆ ಅರೆಸ್ಟ್ ಮಾಡಿದ್ದು ಯಾಕೆ ಇತ್ಯಾದಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡೋಣ. ಈ ಹೋರಾಟದ ಒಂದು ಭಾಗವಾಗಿ ಸುಮಾರು ಒಂದು 7,000ದಿಂದ 8,000 ಜನ ಯುವಕರು ತಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ಏನು ಬೇಡಿಕೆಗಳಿಗೆ ಹೋರಾಟ ಮಾಡ್ತಿದ್ರು ಅವನ್ನೆಲ್ಲವನ್ನು ಕೂಡ ಮತ್ತೆ ವಿವರವಾಗಿ ಮಾತಾಡೋಣ. ಬಟ್ ಗುಂಡಿಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನು ಫಸ್ಟು ಅಡ್ರೆಸ್ ಮಾಡೋದಾದರೆ, ಅವ್ರು ಕೇಳ್ತಾ ಇದ್ದಿದ್ದು ಈ ಹಿಂದೆ 2019ಕ್ಕೆ ಮುಂಚೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನವನ್ನು ತೆಗೆದುಹಾಕಿ ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 35 ರದ್ದು ಮಾಡುವುದಕ್ಕೆ ಮುಂಚೆ ಲಡಾಖ್, ಜಮ್ಮು ಮತ್ತು ಕಾಶ್ಮೀರ ಈ 3 ಪ್ರದೇಶಗಳು ಸೇರಿ ಜಮ್ಮು ಕಾಶ್ಮೀರ ರಾಜ್ಯ ಅಂತೇಳಿ ರಾಜ್ಯದ ಸ್ಥಾನಮಾನವನ್ನು ಅನುಭವಿಸ್ತಾ ಇದ್ವು. ಮತ್ತು ಅದರ ಭಾಗವಾಗಿಯೇ ಲಡಾಖ್ನ ಪ್ರಾಂತ್ಯದಿಂದಲೂ ಕೂಡ ಕನಿಷ್ಠ 4ರಿಂದ 5 ಚುನಾಯಿತರಾದಂಥ ಶಾಸನಸಭಾ ಸದಸ್ಯರು ಜಮ್ಮು ಕಾಶ್ಮೀರದ ಶಾಸನಸಭೆಯಲ್ಲಿ ಇರ್ತಿದ್ರು. ಕನಿಷ್ಠ ಪ್ರಾತಿನಿಧ್ಯದ ಕಾರಣಕ್ಕಾಗಿ ಅವರಲ್ಲೊಬ್ಬರು ಮಂತ್ರಿಗಳಾದರೂ ಇರ್ತಿದ್ರು. ಹೀಗಾಗಿ ಜನಪ್ರತಿನಿಧಿಗಳ ಪ್ರಾತಿನಿಧ್ಯ ಇರ್ತಾ ಇತ್ತು ಅದರಲ್ಲಿ. ಇವತ್ತು 2019ರಲ್ಲಿ ಆರ್ಟಿಕಲ್ 370 ರದ್ದಾಗಿ ರಾಜ್ಯದ ಸ್ಥಾನಮಾನವನ್ನು ಕಿತ್ತಾಕದ ಮೇಲೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಒಂದು ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ಕೊಟ್ಟು ಆನಂತರ ಅಲ್ಲಿ ಅವ್ರದ್ದೇ ಆದಂಥ ಶಾಸನ ಸಭೆಯನ್ನು ಕೂಡ ಮಾಡ್ಕೊಳ್ಬೋದು ಅನ್ನೋ ಅವಕಾಶವನ್ನು ಮಾಡಲಾಯಿತು. ಆದರೆ ಲೇಹ್ ಮತ್ತು ಲಡಾಖ್ ಮತ್ತು ಕಾರ್ಗಿಲ್ ಪ್ರಾಂತ್ಯವನ್ನು ಲೇಹ್ ಮತ್ತು ಕಾರ್ಗಿಲ್ ಎರಡನ್ನು ಸೇರಿ ಲಡಾಖ್ ಪ್ರಾಂತ್ಯ ಅಂತ ಹೇಳ್ತಾರೆ. ಲಡಾಖ್ ಪ್ರಾಂತ್ಯವು ಕೂಡ ಕೇಂದ್ರಾಡಳಿತ ಪ್ರದೇಶವಾದರೂ ಕೂಡ ಅಲ್ಲಿ ಅದಕ್ಕೊಂದು ಲೆಜಿಸ್ಲೇಚರ್ ಚುನಾಯಿತ ಜನರ ಪ್ರಾತಿನಿಧ್ಯವನ್ನು ಕೊಡಲಿಲ್ಲ. ಹೀಗಾಗಿ ಅಲ್ಲಿಯ ಜನ ನಮಗೆ ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು. ಎರಡನೇದು, ಅದರಲ್ಲಿ ಇಡೀ ಲಡಾಖ್ ಪ್ರಾಂತ್ಯದಲ್ಲಿರುವ 95% ಜನರು ಆದಿವಾಸಿಗಳು, ಮೂಲ ನಿವಾಸಿಗಳು. ಹೀಗಾಗಿ ನಮಗೆ ಈಶಾನ್ಯ ರಾಜ್ಯದಲ್ಲಿ ಮೇಘಾಲಯಕ್ಕೆ, ಅಸ್ಸಾಂನ ಕೆಲವು ಪ್ರದೇಶಗಳಿಗೆ ಏನು ಒಂದು ಸಂವಿಧಾನದಲ್ಲಿ 5ನೇ ಶೆಡ್ಯೂಲ್ ಪ್ರಾತಿನಿಧ್ಯವನ್ನು ಕೊಡಲಾಗಿದೆ. ಇದನ್ನು ಕೂಡ ನಂತರ ಚರ್ಚೆ ಮಾಡೋಣ. ಯಾತಕ್ಕೆ 5ನೇ ಶೆಡ್ಯೂಲ್ ಆದಿವಾಸಿಗಳ ಸಂಸ್ಕೃತಿ, ಬದುಕು ಮತ್ತು ಅಸ್ಮಿತೆಯ ರಕ್ಷಣೆಗೆ ಅತ್ಯಗತ್ಯವಾಗ್ತದೆ, ಸಂವಿಧಾನ ಸಭೆಯಲ್ಲಿ ನಡೆದಂಥ ಚರ್ಚೆ ಏನು, ಇವೆಲ್ಲ ಚರ್ಚೆ ಮಾಡೋಣ. ಅದರ ಭಾಗವಾಗಿಯೇ ನಮಗೂ ಕೂಡ ಒಂದು ರಾಜ್ಯದ ಸ್ಥಾನಮಾನ ಕೊಡಬೇಕು. ಎರಡನೇದು, ಈ ಪ್ರದೇಶವನ್ನು 5ನೇ ಶೆಡ್ಯೂಲ್ಗೆ ಸೇರಬೇಕು, 6ನೇ ಶೆಡ್ಯೂಲ್ಗೆ ಸೇರಿಸಬೇಕು. 6ನೇ ಶೆಡ್ಯೂಲ್ಗೆ ಸೇರಿಸಿದಾಗ ಏನಾಗುತ್ತೆ, ನಮಗೆ ನಮ್ಮ ಪ್ರದೇಶದ ಸಂಪನ್ಮೂಲದ ಮೇಲೆ ಸ್ಥಳೀಯರೇ ಅದರ ಬಗ್ಗೆ ನಿಯಂತ್ರಣವನ್ನು ಮತ್ತು ಅದನ್ನು ತಮಗೆ ಹೇಗೆ ಬೇಕೋ ಹಾಗೆ ಬಳಸುವಂಥ ತೀರ್ಮಾನ ಮಾಡುವುದಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಇಡೀ ಲಡಾಖಿನ ಆಡಳಿತವನ್ನು ನಿರ್ವಹಣೆ ಮಾಡುವುದಕ್ಕೆ ಒಂದು ಲಡಾಖ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದು ಬೇಕು ನಮ್ಮದೇ ಪ್ರತ್ಯೇಕವಾಗಿ. ಹಾಗೂ ಲಡಾಖ್ ಮತ್ತು ಇಡೀ ಲಡಾಖ್ ಅಂದರೆ ಲಡಾಖ್ನಲ್ಲಿ ನಾನು ಹೇಳಿದಂಗೆ ಒಂದು ಲೇಹ್ ಪ್ರಾಂತ್ಯ ಇದೆ, ಇನ್ನೊಂದು ಕಾರ್ಗಿಲ್ ಪ್ರಾಂತ್ಯ ಇದೆ. ಎರಡಕ್ಕೂ ಸೇರಿ ಒಬ್ಬರೇ ಸಂಸದರಿದ್ದಾರೆ. ಆದ್ದರಿಂದ ಇಬ್ಬಿಬ್ಬರು ಸಂಸದರು ಬೇಕು ಸರಿಯಾದ ಪ್ರಾತಿನಿಧ್ಯಕ್ಕೆ ಸಂಸತ್ತಿನಲ್ಲಿ ಅಂಥೇಳಿ 4 ಪ್ರಧಾನವಾದಂಥ ಬೇಡಿಕೆಗಳನ್ನಿಟ್ಕೊಂಡು ಸುಮಾರು ಒಂದು 2020ರಿಂದಲೂ ಹೋರಾಟ ನಡೀತಾ ಇದೆ. ಇದರಲ್ಲಿ ಯಾವುದು ದೇಶದ್ರೋಹಿ ಬೇಡಿಕೆ? ಇವೆಲ್ಲವೂ ಕೂಡ ಭಾರತದ ಸಂವಿಧಾನಕ್ಕೆ ಒಳಪಟ್ಟು ಕೇಳುತ್ತಿರುವಂತಹ ಬೇಡಿಕೆಗಳು. ನೀವು ಕಾಶ್ಮೀರದ ಪ್ರಶ್ನೆ ಕೇಳಿದರೆ ಕಾಶ್ಮೀರದಲ್ಲಿರುವ ಹೋರಾಟಗಾರರು ಇತಿಹಾಸದ ಕಾರಣಗಳಿಗಾಗಿ ಸಂವಿಧಾನ ಬಾಹಿರವಾಗಿಯೂ ಕೂಡ ಕೆಲವು ಪ್ರಶ್ನೆಗಳನ್ನು, ಕೆಲವು ಸೊಲ್ಯೂಷನ್ಗಳನ್ನು ಕೇಳ್ತಾ ಇದ್ದಾರೆ. ಕೆಲವರು ರಾಜ್ಯದ ಸ್ಥಾನಮಾನ ಕೇಳ್ತಾರೆ, ಕೆಲವರು ಪ್ರತ್ಯೇಕದ ಸ್ಥಾನಮಾನ ಕೇಳ್ತಾರೆ, ಕೆಲವರು ಪ್ರತ್ಯೇಕ ದೇಶವನ್ನು ಕೇಳ್ತಾರೆ. ಹೀಗಾಗಿ ಅದಕ್ಕೊಂದು ಇತಿಹಾಸ ಇದೆ. ಆದರೆ ಈ ಲಡಾಖಿನ ಜನ ಕೇಳ್ತಿರೋದು ಈ ದೇಶದ ಸಂವಿಧಾನಕ್ಕೆ ಒಳಪಟ್ಟೆ. ಅಷ್ಟು ಮಾತ್ರ ಅಲ್ಲ, ಲಡಾಖ್ ಪ್ರಾಂತ್ಯವನ್ನು ನೀವು ಗಮನಿಸಿದ್ರೆ ಅದರ ಪೂರ್ವ ಭಾಗದಲ್ಲಿ ನಿಮಗೆ ಚೈನಾ, ಅದರ ಪಶ್ಚಿಮ ಭಾಗದಲ್ಲಿ ಪಾಕಿಸ್ತಾನ, ಅದರಲ್ಲೂ ವಿಶೇಷವಾಗಿ ಹಿಮಾಚಲ ಪ್ರದೇಶದ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಈ ಒಂದು ಅತ್ಯುನ್ನತವಾದಂಥ ಗಿರಿಶ್ರೇಣಿಗಳ ನಡುವೆ ಇರುವಂತಹ ಪ್ರದೇಶ ಇದು. ಇಲ್ಲಿ ಯಾವಾಗ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ನಮಗೆ ಬಿಕ್ಕಟ್ಟುಗಳು ಏರ್ಪಟ್ಟಿದೆಯೋ ಆ ಎಲ್ಲವೂ ಕೂಡ ಸ್ಥಳೀಯ ಜನರು ಭಾರತದ ಸೈನಿಕರ ಜೊತೆ, ಭಾರತದ ಜೊತೆ ಗಟ್ಟಿಯಾಗಿ ನಿಂತು ಆ ಯುದ್ಧಗಳಲ್ಲಿ ಆ ಬಿಕ್ಕಟ್ಟಿನಿಂದ ನಿವಾರಣೆ ಆಗುವುದಕ್ಕೆ ಸಹಾಯ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 80ರ ನಂತರ ಈ ಸಿಯಾಚಿನ್ ಹಿಮಬಂಡೆಗಳು ಅಂತ ಏನು ಕೇಳ್ತಾರೆ, ಅಲ್ಲೇನು ಬೆಳೆಯಲಿಲ್ಲ ಆದರೂ ಕೂಡ ಪಾಕಿಸ್ತಾನ ಅದನ್ನು ತನ್ನ ಒತ್ತುವರಿ ಮಾಡುವ ಪ್ರಯತ್ನದಲ್ಲಿದ್ದಾಗ ಅದರ ಆಸುಪಾಸಿನಲ್ಲೇ ಇರುವಂತಹ ಜನ ಒಂದು ಮಾನವ
ಇಂಟೆಲಿಜೆನ್ಸ್ ಆಗಿ ಒಂದು ರೋಬೋಟ್ಗಳಾಗಿ ಸ್ಯಾಟಲೈಟ್ಗಳಾಗಿ ಮಾತ್ರ ಅಲ್ದಿರೋ ದಿನನಿತ್ಯದ ಚಲನವಲನಗಳನ್ನು ಕೂಡ ತಗೊಂಡು ಬಂದು ಸೇನೆಗೆ ಹೇಳೋದು ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಆ ರೀತಿಯಾದನ್ನು ಕೊಟ್ಟು ದೇಶದ ಭದ್ರತೆಗೆ ಸಹಾಯವನ್ನು ಮಾಡಿದ್ದಾರೆ. 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೆದಾಗ ಕಾರ್ಗಿಲ್ ಯುದ್ಧವನ್ನು ಸೈನಿಕರು ಗೆಲ್ಲುವುದಕ್ಕೆ ಬೇಕಾಗಿದ್ದಂಥ ಅತಿ ಸೂಕ್ಷ್ಮವಾದಂಥ ಮಹತ್ವದ ಚಲನವಲನ ಮಾಹಿತಿಗಳನ್ನು ತಂದು ಒದಗಿಸಿದಂಥವರು ಇದೇ ಲಡಾಖಿನ ಜನ, ಕಾರ್ಗಿಲ್ನ ಜನ. ಅದೇ ರೀತಿ ಗಾಲ್ವಾನ್ನಲ್ಲಿ 2020ರಲ್ಲಿ ಚೈನಾ ಜೊತೆ ನಮಗೆ ಬಿಕ್ಕಟ್ಟು ಏರ್ಪಟ್ಟಾಗ ಆ ಚಲನವಲನಗಳನ್ನು ಚೈನಾ ಸೈನಿಕರ ಜೊತೆ ಎಲ್ಲ ನಿಂತು ಚೈನಾ ಸೈನಿಕರ ಚಲನವಲನಗಳನ್ನ ತಂದು ಹಾಗೂ ತಾವೂ ಕೂಡ ಸೈನಿಕರ ಜೊತೆ ನಿಂತು ಹೋರಾಟ ಮಾಡಿದಂಥವರು ಕೂಡ ಇದೇ ಲಡಾಖಿನ, ಇದೇ ಲೇಹ್ನ ಜನ. ನಿರ್ದಿಷ್ಟವಾಗಿ ಸೋನಮ್ ವಾಂಗ್ಚುಕ್ ಏನು ಆ ನಾಯಕರನ್ನು ಬಂಧಿಸಿದ್ದಾರೆ ಅವ್ರ ಬಗ್ಗೆ ನೀವು ಮಾತಾಡೋದಾದರೆ ಅವರು ಏನು ತತ್ತರಿಸುವಂತಹ ಒಂದು ಚಳಿಗಾಳಿ ಇರುವಂತಹ ವಾತಾವರಣ. ಇನ್ಫ್ಯಾಕ್ಟ್ ಇಡೀ ಲಡಾಖ್ನ ಒಂದು ಶೀತಲ ಮರುಭೂಮಿ ಅಂತ ಕರೀತಾರೆ, ಕೋಲ್ಡ್ ಡೆಸರ್ಟ್. ಯಾವಾಗಲೂ ಕೂಡ -20-30ಕ್ಕಿಂತ ಅತ್ಯಂತ ದಾರುಣವಾದಂಥ ಚಳಿಗಾಲದ ಶೀತಲ ಪ್ರದೇಶವಾಗಿರ್ತದದು. ಅಲ್ಲಿ ಚಳಿಗೆ ತತ್ತರಿಸ್ತಾ ಗಡಿಯನ್ನು ಕಾಯುವ ಸೈನಿಕರಿಗೆ ಸೋಲಾರ್ ಟೆಂಟ್ಗಳನ್ನು ಹೆಂಗೆ ನಿರ್ಮಿಸಿಕೊಡ್ಬೋದು ಸೂರ್ಯ ಇಲ್ಲದಿರುವ ಸಂದರ್ಭದಲ್ಲಿ. ಯಾಕಂದರೆ ಲಡಾಖ್ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಲೇಹ್ನಲ್ಲಿ 6 ತಿಂಗಳು ಮನುಷ್ಯ ಜೀವನ ಇರ್ತದೆ, ಇನ್ನು 6 ತಿಂಗಳು ಅಲ್ಲಿ ಸೂರ್ಯನ ಬೆಳಕು ಇಲ್ಲದಂತಹ ರೀತಿಯಲ್ಲಿ 6 ತಿಂಗಳು ಏನು ಚಲನವಲನಗಳೇ ನಡೆಯೋದಿಲ್ಲ. ಅಲ್ಲಿ ಸೂರ್ಯನ ಬೆಳಕಿರುತ್ತೆ, ಆದರೆ ಮಳೆಗಾಲ ಚಳಿ ಇತ್ಯಾದಿಗಳಾಗಿ ನೀವು ಏನು ವ್ಯವಹಾರ ನಡೆಯೋದಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಅಲ್ಲಿಯ ಸೈನಿಕರಿಗೆ ಬೇಕಾಗಿರುವಂತಹ ಮಾನವೀಯ ರಕ್ಷಣೆಗಳನ್ನು ಒದಗಿಸುವುದಕ್ಕೆ ಬೇಕಾಗಿರುವ ತಂತ್ರಜ್ಞಾನ ಒದಗಿಸಿದಂಥವರು ಸೋನಮ್ ವಾಂಗ್ಚುಕ್. ಗ್ಯಾಲ್ವನ್ ಬಿಕ್ಕಟ್ಟು ನಂತರ ಚೈನಾವನ್ನು ಬಹಿಷ್ಕರಿಸಬೇಕು ಅಂತ ಹೋದಾಗ ನಾವು ಚೈನಾವನ್ನು ತಿರಸ್ಕರಿಸೋಣ, ನಾವು ನಮ್ಮದೇಯನ್ನು ಬಳಸೋಣ ಅಂತೇಳಿ ಸಂಪೂರ್ಣವಾಗಿ ಭಾರತದ ಜೊತೆ ನಿಂತಹ ವ್ಯಕ್ತಿ ಸೋನಮ್ ವಾಂಗ್ಚುಕ್. ಅದಕ್ಕೆ ಹಲವಾರು ವಿಮರ್ಶೆಗಳು. ನಾವು ಚೈನಾವನ್ನು ಮೀರಿಸುವಂತಹ ರೀತಿ ಬೆಳಿಬೇಕೇ ಹೊರತು ಚೈನಾವನ್ನು ನಿಷೇಧಿಸುವ ರೀತಿ ಅಂತಲ್ಲ. ಯಾಕಂದರೆ ಚೈನಾ ಮೇಲೆ ನಮ್ಮ ಅವಲಂಬನೆ ಎಷ್ಟಿದೆ ಅಂತಂದರೆ ಅದು ಸಾಕ್ಷಾತ್ ಜೈಶಂಕರ್ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅವ್ರ ಬಾಯಿನಲ್ಲಿ ಚೈನಾ ಏನು ಮಾಡಿದ್ರು ಕೂಡ ಒಂದು ಮಾತು ಬರೋದಿಲ್ಲ. ಯಾಕಂತಂದರೆ ನಾವು ಅವ್ರ ಜೊತೆ ಟ್ರೇಡ್ ಸರ್ಪ್ಲಸ್ ಯಾವಾಗಲೂ ಕೂಡ ಅವ್ರ ಕಡೆಗಿರುತ್ತೆ. $100 ಬಿಲಿಯನ್ ಹೆಚ್ಚು ನಾವು ಅವರಿಂದ ಆಮದು ಮಾಡ್ಕೊಳ್ತೀವಿ. ನಮ್ಮ ಎಲೆಕ್ಟ್ರಾನಿಕ್ಸು, ನಮ್ಮ ರೇರ್ ಅರ್ತ್ ಮೆಟೀರಿಯಲ್ಸು, ನಮ್ಮ ಇತರ ಎಸ್ಪೆಷಲಿ ಔಷಧಿ ಎಲ್ಲಕ್ಕೂ ಕೂಡ ನಾವು ಅವರನ್ನು ಅವಲಂಬಿಸಿದ್ದೀವಿ. ಅಂತಹ ಸಂದರ್ಭದಲ್ಲೂ ಕೂಡ ಚೈನಾ ವಿರುದ್ಧ ಭಾರತದ ಜೊತೆ ಗಟ್ಟಿಯಾಗಿ ನಿಂತವರು ಲೇಹ್ ಮತ್ತು ಲಡಾಖಿನ ನಾಯಕರುಗಳು, ವಿಶೇಷವಾಗಿ ಸೋನಮ್ ವಾಂಗ್ಚುಕ್. ಹೀಗಿರಬೇಕಾದ್ರೆ ಅವರು ರಾಜ್ಯದ ಸ್ಥಾನಮಾನ ಕೇಳಿದ್ರೆ ಶೆಡ್ಯೂಲ್ 6ಕ್ಕೆ ನಮ್ಮನ್ನು ಸೇರಿಸ್ರಿ ಅಂತಂದರೆ, ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತಂದರೆ, ನಮ್ಮ ಪ್ರಾತಿನಿಧ್ಯವನ್ನು ಸಂಸತ್ತಿನಲ್ಲಿ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಅವರ ಕೂಗಿಗೆ ಕಿವಿಗೊಟ್ಟು ಕೇಳ್ದಿರ ಹೋರಾಟ ಮಾಡೋಕ್ಕೆ ಬಂದಾಗ ನೇರ ಗೋಲಿಬಾರ್ ಮಾಡಿ, ಆ ಗೋಲಿಬಾರ್ ವಿವರಗಳನ್ನು ಕೂಡ ತಾವು ಪತ್ರಿಕೆಯಲ್ಲಿ ನೋಡಿರ್ಬೋದು. ಸಾಮಾನ್ಯವಾಗಿ ಜನಜಂಗುಳಿಗಳು ಹೆಚ್ಚಿಗೆ ಸೇರಿ ಪ್ರತಿರೋಧ ಉಂಟಾದಾಗ ಮೊದಲು ಲಾಠಿ ಚಾರ್ಜ್ ಮಾಡ್ತಾರೆ, ಆಮೇಲೆ ಗ್ಯಾಸ್ ಶೆಲ್ಗಳನ್ನು ಉಡಾಯಿಸ್ತಾರೆ, ಅದಾದ ಮೇಲೆ ಪೆಲೆಟ್ಗಳನ್ನು ಬಳಸ್ತಾರೆ. ಉದಾಹರಣೆ ಕಾಶ್ಮೀರದಲ್ಲಿ ವಿಶೇಷವಾಗಿ ನಿಮಗೆ ಗೊತ್ತಿರುತ್ತೆ, ಸಣ್ಣ ಒಂದು ಲೋಹದ ತುಂಡುಗಳು, ಅದು ಗುಂಡಲ್ಲ, ಸಾಯಿಸೋದಿಲ್ಲ, ಆದರೆ ನಿಮ್ಮನ್ನು ನಿಶೇಷಿತರನ್ನಾಗಿ ಮಾಡುತ್ತೆ, ಕಣ್ಣು ಇವು ಇತ್ಯಾದಿಗಳನ್ನೆಲ್ಲ ನಾಶ ಮಾಡುತ್ತೆ. ಅದು ಬೇರೆ. ಇನ್ಫ್ಯಾಕ್ಟ್ ಕಾಶ್ಮೀರಲ್ಲಿ 100 ಜನ ಕುರುಡರಾಗಿದ್ದಾರೆ. ಪೆಲೆಟ್ಗಳಿಗೂ ಕೂಡ 100 ಪೆಲೆಟ್ಗಳು ಏಕದಮ್ ದೇಹವನ್ನು ಮೇಲೆ ದಾಳಿ ಮಾಡಿದ್ರೆ ಸಾಯ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಗುಂಡಿಗಿಂತ ಲೀತಲ್ ಅಲ್ಲ ಅದು. ನೀವು ಪೆಲೆಟನ್ನು ಬಳಸ್ಬೋದಾಗಿತ್ತು. ಇನ್ನು ಗುಂಡನ್ನೇ ಬಳಸೋದನ್ನು ಅಗತ್ಯವಿತ್ತು ಅಂತಂದರೆ ಪೊಲೀಸರ ನಿಯಮಗಳೇ ಹೇಳುವ ಹಾಗೆ ನೀವು ಅಬ್ಡಮನ್ಗಿಂತ ಕೆಳಗಡೆ ಅಂದರೆ ನಿಮ್ಮ ಕಿಬ್ಬೊಟ್ಟೆಯ ಪ್ರದೇಶದಿಂದ ಕೆಳಗಡೆ ಕಾಲಿನ ಮೇಲೆ ಅವ್ರು ಓಡೋಗ್ತಾ ಇದ್ದರೆ ಕಾಲಿಗೆ ಗುಂಡೆಟ್ಟು ಹೊಡಿಬೇಕೆ ಹೊರತು ನೀವು ಎದೆಗೆ, ತಲೆಗೆ, ಹೃದಯಕ್ಕೆ, ಶ್ವಾಸಕೋಶ ಛಿದ್ರವಾಗುವ ರೀತಿ ಸಾಯಿಸುವುದಕ್ಕೆ ಗುಂಡು ಹೊಡಿಬಾರ್ದು. ಗುಂಡು ಹೊಡೆಯೋದು ಚದುರಿಸುವುದಕ್ಕೆ, ಭೀತಿ ಹುಟ್ಟಿಸುವುದಕ್ಕಾಗಿರಬೇಕು ಅನ್ನೋದು ನಿಯಮ ಹೇಳುತ್ತೆ. ಆದರೆ 4 ಜನ ಸತ್ತು ಏನೊಂದು ಈಗಾಗಲೇ ಒಂದು 30 ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಗುಂಡು ಹೊಡೆದಿದ್ದಾರೆ ಅಂತ ನೀವು ನೋಡಿದ್ರೆ ನೇರವಾಗಿ ಒಬ್ಬರು ಸತ್ತವರ ತಲೆ ಬುರುಡೆ 2 ಸೀಳಾಗಿದೆ, ಹೃದಯ ಒಬ್ಬರದು ಫುಲ್ ಚೂರಾಗಿದೆ, ಶ್ವಾಸಕೋಶ ಸಂಪೂರ್ಣವಾಗಿ ಕಿತ್ಕೊಂಡೋಗಿರೋರು ಹಲವಾರು ಜನ ಇದ್ದಾರೆ. ಅವರಲ್ಲಿ ಕೆಲವ್ರನ್ನ ಈಗ ದೆಹಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇಷ್ಟು ಭೀಕರವಾಗಿ ಅದನ್ನು ದಮನ ಮಾಡುವಂತಹ ಅಗತ್ಯವೇನಿತ್ತು? ಲಡಾಖಿನ ಜನ ಕೇಳಿದ ಬೇಡಿಕೆ ಏನು? ಅದರಿಂದಾಗಿ ಮೋದಿ ಸರ್ಕಾರ ಇಷ್ಟು ಉಗ್ರವಾಗಿ ದಮನ ಮಾಡಬೇಕಾದಂಥ ಅಗತ್ಯ ಏನು ಬಂತು? ಹಾಗೂ ಈ ಥರ ದಮನ ಮಾಡಿದ ಮಾತ್ರಕ್ಕೆ
ನೀವು ಆ ಹೋರಾಟದ ಆಶಯ ಏನಿದೆ ಮತ್ತು ಹೋರಾಟವನ್ನು ಹುಟ್ಟು ಹಾಕ್ತಿರೋಂಥ ವಾಸ್ತವಿಕ ಬದುಕೇನಿದೆ ಅದು ಬದಲಾಗ್ಬಿಡುತ್ತಾ? ಏನು ಆ ವಾಸ್ತವಿಕ ಬದುಕೇನಿದೆ? 2019ರಿಂದ ಆಗಿರೋ ಬದಲಾವಣೆಗಳು ಏನು ಬಿಕ್ಕಟ್ಟನ್ನು ಉಂಟು ಮಾಡಿದೆ ಲಡಾಖ್ ಪ್ರಾಂತ್ಯದಲ್ಲಿ? ಯಾತಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಜನರು ಇವತ್ತು ಪ್ರಾಣ ಹೋದರೂ ಸರಿ ಇಂಥ ಹೋರಾಟಕ್ಕೆ ಬರ್ತಿದ್ದಾರೆ? ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮೋದಿ ಸರ್ಕಾರ ಈ ದಮನ ಮಾಡ್ತಾ ಇರೋದು ಕೇವಲ ಲಡಾಖಿನಲ್ಲ, ಅರೆಸ್ಟ್ ಆಗಿರೋದು ಕೇವಲ ಎಲ್ಲೋ ಲಡಾಖಿನ ದೂರದ ಅಹಿಂಸಾವಾದಿ ಕಾರ್ಯಕರ್ತ ಮಾತ್ರ ಅಲ್ಲ, ನಾಳೆ ಇಡೀ ಭಾರತದ ಸುತ್ತ ಭಾರತದುದ್ದಕ್ಕೂ ಅನ್ವಯವಾಗುವಂತಹ ದಮನ ವಿಧಾನ. ಯಾಕಂದರೆ ಆ ಬೇಡಿಕೆಗಳು ಅತ್ಯಂತ ಶಾಂತಿಯುತವಾದಂಥ ಬದುಕಕ್ಕೆ ಬೇಕಾಗಿರುವ ಬೇಡಿಕೆಗಳು. ಅದನ್ನು ಯಾರು ಕೇಳಿದ್ರು ಕೂಡ ಇದೇ ರೀತಿ ಉತ್ತರ ಕೊಡ್ತೀವಿ ನಾವು ಅನ್ನುವಂಥ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಅವರು ಕೊಡ್ತಿದ್ದಾರೆ. ಇಲ್ಲಾಂದರೆ ಅತ್ಯಂತ ಅಹಿಂಸಾತ್ಮಕ ಪರಿಸರವಾದಿ ಮ್ಯಾಕ್ಸೆಸ್ಸೆ ಪ್ರಶಸ್ತಿ ವಿಜೇತನಾದಂಥ ಒಬ್ಬ ನಾಯಕನ್ನು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ 1 ವರ್ಷ ಜಾಮೀನೇ ಸಿಗದಿರುವಂತಹ ಒಂದು ಕಾಯ್ದೆಯಡಿ ನೀವು ತೊಗೊಂಡೋಗ್ಬಿಟ್ಟು ಜೋಧ್ಪುರದ ಜೈಲಿನಲ್ಲಿ ಬಂಧಿಸ್ತಿದ್ರ? ಏನಾಗಾದ್ರೆ ಈ ಲೇಹ್ ಪ್ರಾಂತ್ಯ, ಈ ಲಡಾಖ್ ಪ್ರಾಂತ್ಯ ಏನಕ್ಕಾಗಿ ಹೋರಾಟದಲ್ಲಿದೆ? ಇದರ ಸಣ್ಣ ಇತಿಹಾಸವನ್ನು ನೀವು ಗಮನಿಸಿದ್ರೆ ಇದನ್ನು 3ನೇ ಪೋಲ್ ಅಂತ ಕರೀತಾರೆ ಸೋನಮ್ ವಾಂಗ್ಚುಕ್ ಅವರು. ನಿಮಗೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತಿರುತ್ತೆ. ಈ ಹಿಮವತ್ ಪರ್ವತ ಇಡೀ ಏಷ್ಯಾ ಖಂಡದ ಬಹುಪಾಲು ಜನರಿಗೆ ಬೇಕಾಗಿರುವ ನೀರಿನ ಆಸರೆ ಇರುವಂತಹ ಹಿಮದ ಬಂಡೆಗಳು ಇರುವಂತಹ ಜಾಗ. ಆ ಅರ್ಥದಲ್ಲಿ ಇದು ಅತ್ಯಂತ ಪರಿಸರ ಸೂಕ್ಷ್ಮವಾದಂಥ ಪ್ರದೇಶ. ಬೇರೆ ಎಲ್ಲೂ ಇಲ್ಲದಿರುವಂಥ ಒಂದು ವಿಶಿಷ್ಟವಾದಂಥ ಒಂದು ಪ್ರದೇಶ ಇಲ್ಲೇನಿದೆ ಅಂತಂದರೆ 4500 ಮೀಟರ್ ಎತ್ತರದಲ್ಲಿ ಒಂದು ತಪ್ಪಲು ಪ್ರದೇಶ ನಿಮಗೆ ಸಿಗುತ್ತೆ. ಈ ತಪ್ಪಲು ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಮ್ಮ ಇಡೀ ಆದಿವಾಸಿಗಳ ಬದುಕು, ನಾವೆಲ್ಲರೂ ಆದಿವಾಸಿಗಳೇ ಆಗಿದ್ದವರು ಲಕ್ಷಾಂತರ ವರ್ಷಗಳ ಹಿಂದೆ. ಕೆಲವು ಕಡೆ ನಾವು ನೀರಿನ ಆಸರೆ ಸಿಕ್ಕಿ ಕೃಷಿಯನ್ನು ಬೆಳೆಸಿ ಕೃಷಿ ನಿಧಾನಕ್ಕೆ ಕೈಗಾರಿಕೆಯಾಗಿ ಬೆಳೆದು ಬಗೆಬಗೆಯಾದಂಥ ನಾಗರಿಕ ಬದುಕನ್ನು ನಾವು ಕಳ್ಕೊಂಡ್ವಿ. ಎಲ್ಲಿ ಕೃಷಿ ಆಗಲಿ ಕೈಗಾರಿಕೆ ಆಗಲಿ ಸಾಧ್ಯ ಇಲ್ಲದಂಥ ಪ್ರದೇಶಗಳಿದ್ವು. ಅವು ಸಾವಿರಾರು ವರ್ಷಗಳಿಂದ ಪ್ರಾಣಿಗಳ ಸಾಕಾಣಿಕೆ, ಪ್ರಾಣಿಗಳ ಭಕ್ಷಣೆ ಮತ್ತು ಸಣ್ಣ ಪುಟ್ಟದ ಕೃಷಿಯನ್ನು ಮಾತ್ರ ಮಾಡ್ಕೊಂಡು ಬದುಕಿರುವಂಥ ಬುಡಕಟ್ಟು ಸಮುದಾಯಗಳು ನಿಮಗೆ ಹಲವಾರು ಗಿರಿ ಶ್ರೇಣಿಗಳಲ್ಲಿ ಸಿಗ್ತವೆ. ಅವರನ್ನೇ ಆದಿವಾಸಿ ಸಮುದಾಯ ಅಂತೀವಿ. ಅವರನ್ನೇ ಇವತ್ತೇನು ನಾಗರಿಕ ಸಮಾಜ, ಬಂಡವಾಳಶಾಹಿ ಸಮಾಜ ಅಂತ ಏನು ಕರಿತೀವಿ, ಅದನ್ನು ಬಹಳ ಒಂದು ಹಿಪೋಕ್ರೆಟಿಕ್ ಆಗಿ ನಾಗರಿಕ ಸಮಾಜ ಅಂತಲೂ ಕರಿತೀವಿ. ಈ ಬಂಡವಾಳಶಾಹಿ ಶಕ್ತಿಗಳು ಇಡೀ ಜಗತ್ತಿನಲ್ಲಿರುವ ಸಂಪನ್ಮೂಲ ತಮ್ಮದೇ ಆಗಬೇಕು ಅನ್ನುವಂತಹ ಒಂದು ದುರಾಸೆಯ ಕಾರಣಕ್ಕಾಗಿ ಎಲ್ಲೆಲ್ಲವೂ ಕೂಡ ದಾಳಿ ಮಾಡ್ತಿದ್ದಾವೆ. ಹೀಗಾಗಿಯೇ ಇವತ್ತು ಜಗತ್ತಿನಾದ್ಯಂತ ಆದಿವಾಸಿ ಬುಡಕಟ್ಟು ಬದುಕುಗಳನ್ನು, ಅವರ ಅಸ್ಮಿತೆಯನ್ನು, ಸಂಸ್ಕೃತಿಯನ್ನು ಮಧ್ಯಪ್ರವೇಶ ಮಾಡಬಾರ್ದು, ಅದನ್ನು ರಕ್ಷಿಸಬೇಕು ಅಂತಲೂ ಕೂಡ ಒಂದು ದೊಡ್ಡ ಅಹವಾಲು ಹೊರಟಿದೆ. ವಿಶ್ವಸಂಸ್ಥೆಯ ಹಲವಾರು ರೆಸಲ್ಯೂಷನ್ಸ್ಗಳು ಅದರ ಭಾಗವಾಗೇ ಇದೆ. ಅಂಥ ಒಂದು ಪ್ರದೇಶ ಈ ಲೇಹ್ ಅನ್ನುವಂತಹ ಪ್ರದೇಶ, ಈ ಲಡಾಖ್ ಅನ್ನುವಂತಹ ಪ್ರಾಂತ್ಯ. 4500 ಮೀಟರ್ ಎತ್ತರದಲ್ಲಿರುವ ತಪ್ಪಲಿನಲ್ಲಿ ಅತ್ಯಂತ ಆದಿವಾಸಿಗಳು ವಿಶಿಷ್ಟವಾದಂಥ ಪಶ್ಮಿನಾ ಕುರಿ ಸಾಕಾಣಿಕೆ ಮಾಡ್ತಾರೆ. ಈ ಕುರಿ ಸಾಕಾಣಿಕೆಯ ವಿಶೇಷ ಏನಪ್ಪ ಅಂದರೆ, ಈ ಕುರಿಗಳು ಬಾಳುವುದು ಬೆಳೆಯುವುದಕ್ಕೆ ಬೇಕು ಅಂತಂದರೆ ಒಂದು 4500 ಮೀಟರ್ ಎತ್ತರದ ತಪ್ಪಲು ಪ್ರದೇಶದಲ್ಲಿ ಮಾತ್ರ ಇವು ಬೆಳೀತವೆ. ಮತ್ತು ಅವುಗಳಿಂದ ಪಡೆಯುವಂಥ ಉಣ್ಣೆ ಏನಿದೆ, ಆ ಉಣ್ಣೆಯನ್ನು ಮಾರಿ, ಉಣ್ಣೆಯಿಂದ ನೀವೆಲ್ಲ ಹಲವಾರು ಬಗೆಯ ಉಣ್ಣೆಯ ಸ್ವೆಟರ್ಗಳು ಇತ್ಯಾದಿಗಳು ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮಾರುಕಟ್ಟೆ ಇರುವಂಥವು. ಅವುಗಳನ್ನು ಆಧರಿಸಿ ಬಹುದೊಡ್ಡ ಸಂಖ್ಯಾತವಾದಂಥ ಕುರಿಗಾಹಿಗಳು ಅಲ್ಲಿ ಬದುಕ್ತಿದ್ದಾರೆ. ಅವರೆಲ್ಲರೂ ಕೂಡ ಆದಿವಾಸಿಗಳೇ. ಕುರಿಯನ್ನು ಬೆಳೆಸುವಂಥದ್ದೊಂದು, ಸಣ್ಣ ಪುಟ್ಟ ಕೃಷಿ ಮಾಡುವಂಥದ್ದೊಂದು. ಇವತ್ತಿಗೂ ಕೂಡ ನೀವು ನೋಡಿದ್ರೆ 2011ರ ಸೆನ್ಸಸ್ನ ಪ್ರಕಾರ ನೀವು ನೋಡಿದ್ರೆ ಅಲ್ಲಿಯ ಜನಸಂಖ್ಯೆ ಕೇವಲ 2,74,000. ಅದಕ್ಕಿಂತ ಜಾಸ್ತಿ ಜನಸಂಖ್ಯೆಯನ್ನು ಆ ಇಡೀ ಭೂಪರಿಸರ ತಡ್ಕೊಳ್ಳೋದಿಲ್ಲ. ಕಾಶ್ಮೀರ ಕಣಿವೆಗೆ ಹೋಲಿಸಿದ್ರೆ ಕಾಶ್ಮೀರ ಕಣಿವೆಗಿಂತ 10 ಪಟ್ಟು ಜಾಸ್ತಿ ಭೂಪ್ರದೇಶ ಹೊಂದಿದೆ, 6ರಿಂದ 8 ಪಟ್ಟು ಜಾಸ್ತಿ. ಆದರೆ ಕಾಶ್ಮೀರದ ಜನಸಂಖ್ಯೆಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಜನಸಂಖ್ಯೆ. ಅಲ್ಲಿರುವಂತಹ ವಾತಾವರಣದ ಕಾರಣಕ್ಕಾಗಿ 6 ತಿಂಗಳು ಅಲ್ಲೇನೂ ನಡೆಯೋಕ್ಕಾಗಲ್ಲ. ಅಂಥ ದೊಡ್ಡ ಹಿಮಾಚ್ಛಾದಿತ ಪ್ರದೇಶವಾಗುತ್ತೆ, ಅತ್ಯಂತ ಶೀತವಾಗಿರುತ್ತೆ, ಓಡಾಟ ಇತ್ಯಾದಿಗಳೇನೂ ಆಗಲ್ಲ. ಅದರ ನಡುವೆ ಒಂದು ಜನಸಮುದಾಯ ಬದುಕ್ತಾ ಇದೆ. ಇತಿಹಾಸದಲ್ಲಿ ಬೇರೆ ಬೇರೆ ಸಂಸ್ಥಾನಗಳು ಆಳಿದ್ದಾವೆ. ಇತ್ತೀಚಿನ ನೀವು ಆಧುನಿಕ ಇತಿಹಾಸಕ್ಕೆ ಬರೋದಾದರೆ ಡೋಗ್ರಾ ರಾಜರುಗಳೇನಿದ್ದಾರೆ, ಬ್ರಿಟಿಷರಿಂದ ಬಳುವಳಿಯಾಗಿ ಜಮ್ಮು ಕಾಶ್ಮೀರ ಪ್ರಾಂತ್ಯವನ್ನು ಪಡ್ಕೊಂಡಾಗ ಅದರ ಭಾಗವಾಗಿಯೇ ಅವರು ಲಡಾಖ್ ಪ್ರಾಂತ್ಯವನ್ನು ತಮ್ಮ ಆಳ್ವಿಕೆಗೆ ಪಡ್ಕೊಳ್ತಾರೆ. ಇನ್ಫ್ಯಾಕ್ಟ್ ಶ್ರೀನಗರದಿಂದಲೇ ಬೌದ್ಧ ಧರ್ಮ ಕೂಡ ಅದಕ್ಕೆ ವಿಸ್ತರಿಸ್ತದೆ, ಆ ಕಡೆ ಟಿಬೆಟ್ಟಿಂದ ಬೌದ್ಧ ಧರ್ಮ ವಿಸ್ತರಿಸ್ತದೆ. ತಮ್ಮ ಪ್ರಕೃತಿಯನ್ನು ಆಧರಿಸಿದ ಬದುಕಿಗೆ ಪೂರಕವಾಗಿ ಬೌದ್ಧ ಧರ್ಮವನ್ನೂ ಕೂಡ ಅದರ ಮೌಲ್ಯ ಮತ್ತು ಬದುಕಿನ ಸಂಪ್ರದಾಯಗಳ ಭಾಗವಾಗಿ ಅಳವಡಿಸ್ಕೊಂಡು ಯಾವ ಮಧ್ಯಪ್ರವೇಶ ಇಲ್ಲದೆ ತಮ್ಮಂತೆ ತಾವೇ ಬದುಕ್ತಿರುವಂತಹ ಜನ ಅವರು.
ಜಮ್ಮು ಕಾಶ್ಮೀರ ಪ್ರಾಂತ್ಯ ಆದಾಗ ಭಾರತದ ಜೊತೆ ಅದು ಸೇರಿಕೊಳ್ಬೇಕು ಅಂತ ಬಂದಾಗ ಆರ್ಟಿಕಲ್ 370 ಈಗಾಗಲೇ ಅದರ ಬಗ್ಗೆ ನಾವು ಹಲವಾರು ಎಪಿಸೋಡ್ಗಳನ್ನು ಕೂಡ ಮಾಡಿದ್ದೀವಿ. ತಾತ್ಕಾಲಿಕವಾಗಿ ಎಲ್ಲಿಯ ತನಕ ಕಾಶ್ಮೀರದ ಜನ ಭಾರತದೊಂದಿಗೆ ಯಾವ ರೀತಿ ಸಂಬಂಧ ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡುವುದಿಲ್ಲವೋ ಅಲ್ಲಿಯ ತನಕ ಆರ್ಟಿಕಲ್ 370 ಮೂಲಕ ನಮ್ಮ ಸಂಬಂಧಗಳನ್ನು ಏರ್ಪಡಿಸ್ಕೊತೀವಿ ಅಂತ ಕಾಶ್ಮೀರ ಭಾರತದಲ್ಲಿ ವಿಲೀನ ಆಗುತ್ತೆ. ಆರ್ಟಿಕಲ್ 370 ಸಾರಾಂಶ ಏನು? ರಕ್ಷಣೆ, ಹಣಕಾಸು, ಕರೆನ್ಸಿ, ಕಮ್ಯುನಿಕೇಷನ್, ಸಂವಹನ, ಈ 4 ವಿಷಯಗಳನ್ನು ಬಿಟ್ಟರೆ ಮಿಕ್ಕ ಎಲ್ಲ ವಿಷಯಗಳು ತೆರಿಗೆ, ಭೂಮಿ, ಕಾನೂನು ಇತ್ಯಾದಿ ಇತರ ರಾಜ್ಯಗಳಿಗಿಂತ ಇನ್ಫ್ಯಾಕ್ಟ್ ಎಲ್ಲ ರಾಜ್ಯಗಳಿಗೂ ಏನು ಅಧಿಕಾರ ಇರಬೇಕೋ ಸಂವಿಧಾನದತ್ತವಾಗಿ ಬೇರೆ ರಾಜ್ಯಗಳಿಗೆ ಅದನ್ನು ಕೊಟ್ಟಿಲ್ಲ. ವಿಶೇಷವಾಗಿ ಕನ್ಕರೆಂಟ್ ಲಿಸ್ಟ್ ಅಂತ ಮಾಡ್ಕೊಂಡು ಎಲ್ಲವನ್ನು ಕೂಡ ಮಧ್ಯಪ್ರವೇಶ ಮಾಡಿ ಹೆಚ್ಚು ಕಡಿಮೆ ರಾಜ್ಯಗಳನ್ನೂ ಕೇಂದ್ರಾಡಳಿತ ಪ್ರದೇಶವನ್ನು ಮಾಡ್ಕೊಳ್ಳುವಂಥ ಸಂದರ್ಭ ಇವತ್ತು ನಡೀತಿದೆ. ಆದರೆ ಆಗ ಅತಿ ಹೆಚ್ಚು ಅಧಿಕಾರ ಆ ಕಾಶ್ಮೀರದ ಜನ ಆಯ್ಕೆ ಮಾಡಿದಂಥ ಸರ್ಕಾರಕ್ಕೆ ಮಾತ್ರ ಇದ್ದು ಭಾರತ ಕೇವಲ ಇಡೀ ಒಂದು ದೇಶವಾಗಿ ಏನು ಬೇಕಾಗುತ್ತೆ, ಇಡೀ ದೇಶಕ್ಕೆ ಒಂದೇ ನಾಣ್ಯ, ಒಂದೇ ಕರೆನ್ಸಿ, ಒಂದೇ ಸಂವಹನ ಹಾಗೂ ಒಂದೇ ಸೈನ್ಯ, ಒಂದೇ ಗಡಿ, ಈ ವಿಷಯಗಳನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಷಯಗಳಲ್ಲೂ ರಾಜ್ಯದ ಕಾಶ್ಮೀರದ ಜನರೇ ತಮ್ಮನ್ನು ತಾವು ಆಳ್ವಿಕೆ ಮಾಡಿ, ಸ್ವರಾಜ್ ಅಂದರೆ ಅರ್ಥ ಅದೇ ಅಲ್ವಾ, ಆಳ್ವಿಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಆರ್ಟಿಕಲ್ 370. ಆರ್ಟಿಕಲ್ 370 ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಈಗಾಗಲೇ, ಅದರಿಂದ ಅದ್ರ ಬಗ್ಗೆ ವಿವರಗಳಿಗೆ ಹೋಗಲಿಲ್ಲ ಅಂದರೂ ನಿಮಗೆ ಗೊತ್ತಿರೋ ಹಾಗೆ 2019 ಆರ್ಟಿಕಲ್ 370 ರದ್ದು ಮಾಡಲಾಗುತ್ತೆ. ಅದನ್ನು ಸುಪ್ರೀಂ ಕೋರ್ಟು ಕೂಡ ನಂತರ 2020 ಅದನ್ನು ಎತ್ತಿ ಹಿಡಿಯುತ್ತೆ. ಆರ್ಟಿಕಲ್ 370 ರದ್ದಾಗೋದ್ರ ಜೊತೆಗೆ ಕಾಶ್ಮೀರಕ್ಕೆ ಕೊಟ್ಟಂಥ, ಕಾಶ್ಮೀರ ಅಂತಂದರೆ ಅಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ 3 ಕೂಡ ಸೇರ್ಕೊಳ್ಳುತ್ತೆ. ಲಡಾಖ್ನಲ್ಲಿ 2 ಭಾಗ, ನಾನು ಆಗಲೇ ಹೇಳಿದಾಗೆ ಲೇಹ್ನಲ್ಲಿ ಬೌದ್ಧ ಅನುಯಾಯಿಗಳು ಜಾಸ್ತಿ ಇರ್ತಾರೆ, ಕಾರ್ಗಿಲ್ ಪ್ರಾಂತ್ಯದಲ್ಲಿ ಮುಸ್ಲಿಂ ಅನುಯಾಯಿಗಳು ಜಾಸ್ತಿ ಇರ್ತಾರೆ, ಇನ್ನು ಜಮ್ಮುನಲ್ಲಿ ಹಿಂದೂಗಳು ಜಾಸ್ತಿ ಇರ್ತಾರೆ, ಕಾಶ್ಮೀರ ಕಡಿಮೆ, ವಿಶೇಷವಾಗಿ ಮುಸ್ಲಿಮರು ಹೆಚ್ಚಿರುವಂತಹ ಪ್ರದೇಶ. ಈ ಜಮ್ಮು ಕಾಶ್ಮೀರದ ಒಟ್ಟಾರೆ ಘಟಕವಾಗಿ ಸುಮಾರೊಂದು 100 ವರ್ಷಗಳಿಂದ ಒಂದೇ ಸಂಸ್ಥಾನದ ಅಡಿ ಆಳ್ವಿಕೆಯಲ್ಲಿ ಇರುವುದರಿಂದ ಇನ್ನೂ ಕೂಡ ಅಲ್ಲಿ ತಮ್ಮದೇ ಆದಂಥ ಸಂಸ್ಕೃತಿ, ಕಾಶ್ಮೀರಿಯತ್ ಅಂತ ಕರೀತಾರೆ ಅದಕ್ಕೆ, ಅದನ್ನು ರಕ್ಷಿಸ್ಕೊಳ್ಳೋದಕ್ಕೆ ತಮ್ಮ ಭೂಮಿ, ತಮ್ಮ ಸಂಸ್ಕೃತಿ ರಕ್ಷಣೆಗೆ ಅವಕಾಶಗಳು ಬೇಕಾಗಿದ್ದರಿಂದ ಸೆಕ್ಷನ್ 35A ಅಂತಲೂ ಒಂದಿತ್ತು ಆರ್ಟಿಕಲಲ್ಲಿ. ಅದರ ಪ್ರಕಾರ ಕಾಶ್ಮೀರದ ಭೂಮಿಯನ್ನು ಕಾಶ್ಮೀರಿಗಳೇ ಕೊಂಡ್ಕೊಳ್ಬೇಕೇ ಹೊರತು ಹೊರಗಿನ ಜನರು ಬಂದು ಕೊಂಡ್ಕೊಂಡು ಅಲ್ಲಿಯ ಜನಸಂಖ್ಯೆಯಲ್ಲಿ ಏರುಪೇರಾಗುವ ಥರ ಅಲ್ಲೇ ನೆಲೆಸಿ ಸ್ಥಳೀಯರ ಜನಸಂಖ್ಯೆಯನ್ನು ಅಲ್ಪಸಂಖ್ಯಾತಗೊಳಿಸಿ ಹೊರಗಿನಿಂದ ಬಂದವರು ಜಾಸ್ತಿ ಆಗಿಬಿಟ್ಟು ಒಟ್ಟಾರೆ ಅದರ ಸಂಸ್ಕೃತಿಗೆ ವಿನಾಶ ಆಗುವುದಕ್ಕೆ ಕಾರಣ ಆಗಬಾರ್ದು ಅಂತೇಳಿ ಸೆಕ್ಷನ್ 35A ಅನ್ನೋದು ಕೂಡ ಇತ್ತು. ಆರ್ಟಿಕಲ್ 370 2019 ರದ್ದು ಮಾಡುವುದರ ಜೊತೆಗೆ ಇದು ಕೂಡ ರದ್ದಾಯಿತು. ಪ್ರಾರಂಭದಲ್ಲಿ ಹೇಗಿತ್ತಪ್ಪ ಅಂತಂದರೆ ಜಮ್ಮು ಕಾಶ್ಮೀರ ಅಂತಂದರೆ ವಿಶೇಷವಾಗಿ ಜಮ್ಮು ಕಾಶ್ಮೀರದ ರಾಜಕೀಯ ಪ್ರಧಾನವಾಗಿ ಎಲ್ಲರೂ ಚರ್ಚೆಗೊಳಪಡ್ತಿತ್ತೇ ಹೊರತು ಲಡಾಖ್ ಅನ್ನುವಂಥದ್ದು ಆ ರೀತಿ ಮೂಲೆ ಗುಂಪಾಗ್ತಿತ್ತು, ನೆಗ್ಲೆಕ್ಟ್ ಆಗ್ತಿತ್ತು. ಹೀಗಾಗಿ ಲಡಾಖಿನ ಜನರು ಕೂಡ 2019ಕ್ಕೆ ಮುಂಚಿನಿಂದಲೂ ಕೂಡ ನಾವು ಜಮ್ಮು ಕಾಶ್ಮೀರದಲ್ಲಿರೋದಿಲ್ಲ, ನಮಗೊಂದು ಕೇಂದ್ರಾಡಳಿತ ಪ್ರದೇಶ ಕೊಡಿ, ಕೇಂದ್ರಾಡಳಿತ ಪ್ರದೇಶ ಕೊಟ್ಟರೆ ನಮ್ಮನ್ನು ನಾವು ಆಳ್ಕೋಬಹುದು ಅನ್ನೋ ನಿರೀಕ್ಷೆಯಲ್ಲಿ ಸೋನಮ್ ವಾಂಗ್ಚುಕ್ ಅಂತವರು ಕೂಡ ಸುಮಾರಷ್ಟು ಲೇಹದ ಹಲವಾರು ನಾಯಕರು ಕೂಡ 2019ಕ್ಕೆ ಮುಂಚೆಯಿಂದಲೂ ಕೂಡ ನಮಗೆ ಕೇಂದ್ರಾಡಳಿತ ಪ್ರದೇಶ ಬೇಕು, ಯಾವ ನಿರೀಕ್ಷೆಯಲ್ಲಿ ನಮ್ಮನ್ನು ನಾವು ಆಳ್ಕೊಳ್ಬಹುದು, ಜಮ್ಮು ಕಾಶ್ಮೀರದ ವಿಸ್ತರಣೆಯಾಗಿ ನಾವಿರುವುದಲ್ಲ, ನಮ್ಮದೇ ಸ್ವಾಯತ್ತತೆ ಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರಾಡಳಿತ ಪ್ರದೇಶವನ್ನು ಕೇಳಿದರು. 2019 ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಮೋದಿ ಸರ್ಕಾರ ಏನು ಮಾಡ್ತು, ಜಮ್ಮು ಮತ್ತು ಕಾಶ್ಮೀರವನ್ನು, ಇಡೀ ಜಮ್ಮು ಕಾಶ್ಮೀರ ಲಡಾಖ್ಗೆ ಇದ್ದಂಥ ರಾಜ್ಯದ ಸ್ಥಾನಮಾನವನ್ನು ಕಿತ್ತಾಕ್ತು, ಜಮ್ಮು ಕಾಶ್ಮೀರವನ್ನು ಒಟ್ಟುಗೂಡಿಸಿ ಅದನ್ನೊಂದು ಕೇಂದ್ರಾಡಳಿತ ಪ್ರದೇಶ ಮಾಡ್ತು, ಹಾಗೂ ಲಡಾಖನ್ನು ಮತ್ತೊಂದು ಕೇಂದ್ರಾಡಳಿತ ಪ್ರದೇಶ ಮಾಡ್ತು. ಆದರೆ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದಾಗ ಅದಕ್ಕೆ ತಾವೇ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಶಾಸನ ಸಭೆಯನ್ನು ಕೂಡ ಕೊಡ್ತು. ಉದಾಹರಣೆಗೆ ಆ ಥರ ಹಲವಾರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನರೇ ಆಯ್ಕೆ ಮಾಡಿರುವಂತಹ ಒಂದು ಶಾಸನ ಸಭೆಗಳಿದ್ದಾವೆ. ಉದಾಹರಣೆಗೆ ದೆಹಲಿ ಆ ರೀತಿ ಕೇಂದ್ರಾಡಳಿತ ಪ್ರದೇಶ, ಆದರೆ ಜನರಿಂದ ಆಯ್ಕೆಯಾಗುವ ಶಾಸನ ಸಭೆ ಇದೆ. ಹಾಗೆಯೇ ಪುದುಚೇರಿ, ಈ ಥರದಂತು. ಸೊ ಜಮ್ಮು ಕಾಶ್ಮೀರಕ್ಕೆ ನಾವು ನಿಧಾನಕ್ಕೆ ರಾಜ್ಯದ ಸ್ಥಾನಮಾನವನ್ನು ಮರುಕಳಿಸ್ತೀವಿ, ವಾಪಸ್ ಕೊಡ್ತೀವಿ ನಾವು ಅದಕ್ಕೆ. ಅದರ ನಡುವೆನೂ ಕೂಡ ಅಲ್ಲಿ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸ್ತೀವಿ, ಚುನಾವಣೆಯನ್ನು ನಡೆಸಿ ಆದಷ್ಟು ಬೇಗ ಅಲ್ಲಿ ಚುನಾಯಿತ ಕೇಂದ್ರಾಡಳಿತ ಪ್ರದೇಶ ಇರುವಂತೆ ಮಾಡ್ತೀವಿ. ಸೀಮಿತವಾದಂಥ ಅಧಿಕಾರ ಇರುತ್ತೆ ಅವರು ಕೇಂದ್ರಾಡಳಿತ ಪ್ರದೇಶ, ಆದ್ದರಿಂದ ಉದಾಹರಣೆಗೆ ಪೊಲೀಸರನ್ನು ನಿಯಂತ್ರಣ ಮಾಡೋ ಅಧಿಕಾರವೇ ಅಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿರೋದಿಲ್ಲ. ಇವತ್ತು ಜಮ್ಮು ಕಾಶ್ಮೀರದ ಪೊಲೀಸು ಕೇಂದ್ರದ ಸುಫರ್ದಿಗೆ ಬರುತ್ತೆ. ಆದರೆ ಜಮ್ಮು ಕಾಶ್ಮೀರಕ್ಕೆ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು ಒಂದು ಲೆಜಿಸ್ಲೇಚರ್ ಕೊಟ್ಟರು, ಶಾಸನ ಸಭೆಯನ್ನು. ಆದರೆ
ಲೇಹ್ಗೆ ಏನು ಮಾಡಿದ್ರು, ಅದನ್ನೊಂದು ಕೇಂದ್ರಾಡಳಿತ ಪ್ರದೇಶ ಮಾಡಿ ವಿತೌಟ್ ಲೆಜಿಸ್ಲೇಚರ್, ಅದಕ್ಕೊಂದು ಚುನಾಯಿತವಾದಂಥ ಶಾಸನ ಸಭೆಯೇ ಇಲ್ಲ. ಬದಲಿಗೆ 1995ರಿಂದಲೂ ಕೂಡ ಅಲ್ಲಿಯ ಜನ ತಮ್ಮನ್ನೇನು 6ನೇ ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳ್ತಿದ್ರು. ಅವ್ರಿಗೆ 6ನೇ ಶೆಡ್ಯೂಲನ್ನು ಕೊಡದಿರ ಒಂದು ಲಡಾಖ್ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ 2 ಕೌನ್ಸಿಲ್ನ ಕೊಟ್ಟರು. ಒಂದು ಲೇಹ್ನ ಕೇಂದ್ರವಾಗಿ ಇಟ್ಕೊಂಡಿರುವಂಥ ಲಡಾಖ್ ಸ್ವಾಯತ್ತ ಒಂದು ಅಭಿವೃದ್ಧಿ ಕೌನ್ಸಿಲ್ ಪರಿಷತ್ತು ಅಂತೇಳಿ, ಮತ್ತು ಅದೇ ರೀತಿ ಕಾರ್ಗಿಲ್ನಲ್ಲಿ ಆ ರೀತಿ ಒಂದು ಅಭಿವೃದ್ಧಿ ಪರಿಷತ್ತು. ಇವುಗಳಿಗೆ ಏನಿದೆ, ಇವುಗಳಿಗೆ ಶಾಸನ ಮಾಡುವ ಅಧಿಕಾರ ಇರೋದಿಲ್ಲ, ಇವರ ಅಡಿನಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಿಕ್ಯೂಟಿವ್ ಇರೋದಿಲ್ಲ, ಅಧಿಕಾರಿಗಳು ಇವ್ರ ಕೆಳಗಡೆ ಬರೋದಿಲ್ಲ. ಹಬ್ಬಬ್ಬ ಆದರೆ ಒಂದು ಮುನ್ಸಿಪಾಲಿಟಿ ಥರ ಯಾವುದಾದ್ರೂ ಒಂದು ಟೂರಿಸ್ಟ್ಗಳು ಬಂದರೆ ಅವ್ರಿಗೆ ಒಂದು ತೆರಿಗೆ ಹಾಕಿ ಅಲ್ಲಿ ಗ್ರಾಮ ಪಂಚಾಯತಿ ನಡೆಸೋ ರೀತಿ ಹೆಂಗೆ ಮಾಡ್ಬೋದು ಆ ರೀತಿ ತಮ್ಮ ಪರಿಷತ್ತುಗಳನ್ನ ನಡೆಸ್ಬೋದು. ಆ ರೀತಿ ರಾಜ್ಯದ ಸ್ಥಾನಮಾನದಲ್ಲಿ ಶಾಸನಗಳನ್ನು ರೂಪಿಸೋದಲ್ಲಿ ಕನಿಷ್ಠ ಪಕ್ಷ 4 ಜನ MLAಗಳಾದರೂ ಇರ್ತಿದ್ರು ಜಮ್ಮು ಕಾಶ್ಮೀರ ಅಸೆಂಬ್ಲಿನಲ್ಲಿ. ಒಂದಷ್ಟು ಮಟ್ಟಿಗೆ ಹಿಲ್ ಕೌನ್ಸಿಲ್ಗೆ ಹಣವಾದರೂ ಬರ್ತಿತ್ತು. ಅವಾಗ ಹಿಲ್ ಕೌನ್ಸಿಲ್ನಲ್ಲೂ ಕೂಡ ಜನರಿಂದ ಆಯ್ಕೆಯಾದಂಥ MLAಗಳು ಪ್ರತಿನಿಧಿಗಳಾಗಿರ್ತಿದ್ರು. ಇವರು ಯುನೈಟೆಡ್ ಪ್ರಾವಿನ್ಸ್ ಆದರೆ, ಕೇಂದ್ರಾಡಳಿತ ಪ್ರದೇಶವಾದರೆ ನಮಗೆ ಹಲವಾರು ಅಧಿಕಾರ ಸಿಗುತ್ತೆ ಹಾಗೂ ನೇರವಾಗಿ ಹಣಕಾಸು ಕೂಡ ಸಿಕ್ಕಿ ಅಭಿವೃದ್ಧಿ ಆಗ್ಬೋದು ಅಂತೇಳಿ 2019ರಲ್ಲಿ ಆರ್ಟಿಕಲ್ 370 ರದ್ದಾದಾಗ ಲಡಾಖಿನ ಜನರು ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿದರು, ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು. ಆದರೆ ಕ್ರಮೇಣ ಅರ್ಥವಾಗಿದ್ದೇನಪ್ಪ ಅಂತಂದರೆ ತಮಗೊಂದು ಲೆಜಿಸ್ಲೇಚರು ಇಲ್ಲ, ಎರಡನೇದಾಗಿ ಕೇಂದ್ರಾಡಳಿತ ಪ್ರದೇಶ ಅಂತ ಡಿಕ್ಲೇರ್ ಆಗಿ ಅಲ್ಲಿ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ ಅಧಿಕಾರಕ್ಕೆ ಬಂದಾದ ಮೇಲೆ ಏನು ಈ ಹಿಂದೆ ಡೆವಲಪ್ಮೆಂಟ್ ಕೌನ್ಸಿಲ್ಗಳೊಂದಿತ್ತು ಲೇಹ್ನಲ್ಲಿ ಮತ್ತು ಕಾರ್ಗಿಲ್ನಲ್ಲಿ, ಅಲ್ಲಿದ್ದಂಥ ಎಲ್ಲ ಸಿಬ್ಬಂದಿಗಳು ಕೂಡ ಈ ಒಂದು ಯುನೈಟೆಡ್ ಕೇಂದ್ರಾಡಳಿತ ಪ್ರದೇಶದ ಸಿಬ್ಬಂದಿಯಾಗಿ ಅಲ್ಲಿ ನೆಪ ಮಾತ್ರಕ್ಕೆ ಆಯ್ಕೆಯಾದಂಥ ಕೌನ್ಸಿಲ್ ಸದಸ್ಯರ ಮಾತು ಕೇಳ್ದಂಗಾಯಿತು. ಸಂಪೂರ್ಣ ಅಂದರೆ ರಾಜ್ಯದ ಸ್ಥಾನಮಾನವಾಗಿದ್ದಾಗ ಈ ಅಟಾನಮಸ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಏನು ಅಧಿಕಾರ ಇತ್ತೋ ಕೇಂದ್ರಾಡಳಿತ ಪ್ರದೇಶ ಆದಮೇಲೆ ಅದು ಕಿತ್ಕೊಂಡೋಯ್ತು. ಇದು ಅರಿವಿಗೆ ಬರುವಷ್ಟರಲ್ಲಿ 2020 ಆಗಿತ್ತು. ಯಾರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರೋ ಅವರೇ ಕಣ್ಣಾರೆ ಕಂಡಿದ್ದೇನಪ್ಪ ಅಂತಂದರೆ ಜಮ್ಮು ಕಾಶ್ಮೀರದ ಜೊತೆಗೆ ರಾಜ್ಯದ ಸ್ಥಾನಮಾನ ಇದ್ದಾಗಲೇ ನಮಗೆ ಹೆಚ್ಚಿಗೆ ಅಧಿಕಾರ ಇತ್ತು, ಹೆಚ್ಚಿಗೆ ನಮಗೆ ರಕ್ಷಣೆ ಇತ್ತು. ಕೇಂದ್ರ ಸರ್ಕಾರದಡಿ ನೇರ ಕೇಂದ್ರಾಡಳಿತ ಪ್ರದೇಶ ಆದಮೇಲೆ ಇದ್ದಬದ್ದ ಅಧಿಕಾರಗಳೆಲ್ಲ ಕಿತ್ಕೊಂಡೋಗಿ ನೇರವಾಗಿ ಕೇಂದ್ರವೇ ಇತರ ಎಲ್ಲ ಅದರ ಸಂಸ್ಕೃತಿ, ಆಡಳಿತ, ಬದುಕು, ಕೆಲಸ, ಉದ್ಯೋಗ ಎಲ್ಲವನ್ನೂ ನಿಯಂತ್ರಣ ಮಾಡುವಂಥದ್ದು ಬಂತು. ಮತ್ತು ಆ ನಿಯಂತ್ರಣ ಮಾಡಬೇಕಾದ್ರೆ ಸ್ಥಳೀಯ ಜನರ ಧ್ವನಿಯೇ ಇಲ್ಲದಂತಾಯಿತು. ಇದು ಅಪಾರವಾದಂಥ ಒಂದು ಭ್ರಮನಿರಸನ ಹಾಗೂ ಒಂದು ಪ್ರತಿರೋಧದ ಹುಟ್ಟಿಗೂ ಕಾರಣ ಆಯಿತು. ಇದರ ನಡುವೆ 2020ರಲ್ಲಿ ಒಂದು ನಾಮಕಾವಸ್ಥೆ ಚುನಾವಣೆ ಕೂಡ ನಡೆಯುತ್ತೆ. ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಅಧಿಕಾರವೇ ಕಿತ್ಕೊಂಡಂಥ ಲೇಹ್ನ ಲಡಾಖ್ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮತ್ತು ಕಾರ್ಗಿಲ್ ಲೇಹ್ ಮತ್ತು ಕಾರ್ಗಿಲ್ ಎರಡೂ ಕಡೆ ಕೌನ್ಸಿಲ್ ಪರಿಷತ್ಗೆ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಭಾಗವಹಿಸಬೇಕಾದ್ರೆ BJP ಪಕ್ಷವೇ ನಾವು ಅಧಿಕಾರಕ್ಕೆ ಬಂದರೆ ಪರಿಷತ್ತಿನ ಮೂಲಕವೂ ಮತ್ತು ಅದರ ಆಚೆಗೂ ಕೂಡ ಸಾಧ್ಯವಾದಷ್ಟು ಬೇಗ ಲಡಾಖ್ ಪ್ರಾಂತ್ಯಕ್ಕೆ ರಾಜ್ಯದ ಸ್ಥಾನಮಾನವನ್ನು ಗಳಿಸಿಕೊಡುವುದಕ್ಕೆ ಹಾಗೂ ಇಡೀ ಲಡಾಖ್ ಪ್ರದೇಶವನ್ನು 6ನೇ ಶೆಡ್ಯೂಲ್ಗೆ ಸೇರಿಸುವುದಕ್ಕೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು. ಅವರೇ ಕೇಂದ್ರದಲ್ಲೂ ಇದ್ದರು. 2019ರಿಂದ 2024ಕ್ಕೂ ಅವರೇ ಕೇಂದ್ರದಲ್ಲಿದ್ದರು. 2024 ನಂತರ ಅವರೇ ಕೇಂದ್ರದಲ್ಲಿದ್ದಾರೆ. ಈ ಭರವಸೆಯನ್ನು ಕೊಟ್ಟಾದಮೇಲೆ ಜನ ಅವ್ರಿಗೆ ವೋಟ್ ಹಾಕಿದ್ರು. ಅವರು ಆದರೆ 2020ರ ನಂತರ ಆದಂಥ ಬೆಳವಣಿಗೆಗಳನ್ನು ನೀವು ನೋಡಿದ್ರೆ, ಉದಾಹರಣೆಗೆ 6ನೇ ಶೆಡ್ಯೂಲ್ನಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಯಾತಕ್ಕೆ ಮುಖ್ಯವಾಗುತ್ತೆ? ಭಾರತದ ಸಂವಿಧಾನ ಸಭೆಯಲ್ಲಿ ಚರ್ಚೆ ನಡಿಬೇಕಾದ್ರೆ, ಭಾರತ ನಿಮಗೆ ಗೊತ್ತಿದೆ ಒಂದು ದೊಡ್ಡ ಉಪಖಂಡ, ಒಂದು ದೇಶ ಅಲ್ಲ ಇದು. ಇಲ್ಲಿ ಹಲವು ಬಗೆಯ ರೀತಿ ನೀತಿ ಜೀವನ ಮಾಡ್ಕೊಂಡಿರುವಂಥವ್ರು ಜನರಿದ್ದಾರೆ. ಎಲ್ಲರನ್ನೂ ಕೂಡ ಬ್ರಿಟಿಷರು ದಮನ ಮಾಡಿದ್ರು. ಬ್ರಿಟಿಷರನ್ನ ಒಗ್ಗೂಡಿ ನಾವು ಒದ್ದು ಓಡಿಸ್ಬೇಕಾದ್ರೆ, ನಾವೆಲ್ಲ ಒಂದಾಗಿ ಬದುಕಬೇಕು ಅಂತಂದರೆ ಯಾವ ರೀತಿ ಬ್ರಿಟಿಷರು ತಮಗೇನೋ ಬೇಕು ಅಂದರೆ ನಮ್ಮ ಜಮೀನನ್ನು ಕಿತ್ಕೊಳ್ಳುವಂಥದ್ದು, ತಮಗೇನು ಬೇಕೋ ಅಲ್ಲಿ ಉತ್ಪಾದನೆ ಮಾಡುವಂಥದ್ದು, ನಮ್ಮ ಸಂಸ್ಕೃತಿ ಮೇಲೆ ಅವರ ಭಾಷೆಯನ್ನು ಅವರ ಸಂಸ್ಕೃತಿಯನ್ನು ಹೇರುವಂಥದ್ದು, ಇವುಗಳನ್ನು ಮಾಡದಂತೆ ನಮಗೆ ವಿಶೇಷ ರಕ್ಷಣೆಯನ್ನು ಕೊಡಲಿಲ್ಲ ಅಂತಂದರೆ ನಾವು ಯಾತಕ್ಕಿರಬೇಕು ಭಾರತದಲ್ಲಿ? ನಮಗೆ ಇದರಲ್ಲಿ ರಕ್ಷಣೆ ಏನು? ಸಂವಿಧಾನ ಸಭೆ ಇದರ ಬಗ್ಗೆ ಏನಂತ ತಿಳ್ಕೊಳ್ಳುತ್ತೆ ಅಂತೇಳಿ ಬಹಳ ಗಟ್ಟಿಯಾಗಿ ಆದಿವಾಸಿಗಳ ಪ್ರತಿನಿಧಿಗಳು, ಆದಿವಾಸಿಯ ದೊಡ್ಡ ದೊಡ್ಡ ನಾಯಕರು ಆಗ ದೊಡ್ಡ ಮಟ್ಟದಲ್ಲಿ ಸಂವಿಧಾನ ಸಭೆಯನ್ನು, ಸೋಕಾಲ್ಡ್ ನಾಗರಿಕ ಸಮಾಜವನ್ನು ಪ್ರಶ್ನಿಸ್ತಾರೆ. ಅದಕ್ಕೆ ಉತ್ತರದ ಭಾಗವಾಗಿ
ನಮ್ಮ ಸಂವಿಧಾನದಲ್ಲಿ 2 ಶೆಡ್ಯೂಲ್ನ ಸೇರಿಸಲಾಗುತ್ತೆ. ಒಂದು 5ನೇ ಶೆಡ್ಯೂಲು, ಇನ್ನೊಂದು 6ನೇ ಶೆಡ್ಯೂಲ್. 6ನೇ ಶೆಡ್ಯೂಲ್ ವಿಶೇಷವಾಗಿ ಹಿಂದೆಂದಿಗೂ ಯಾವತ್ತಿಗೂ ಕೂಡ ಭಾರತದ ಭಾಗವೇ ಆಗದಿದ್ದಂತಹ ವಿಶೇಷವಾಗಿ ಈಶಾನ್ಯ ಭಾರತದ ಪ್ರದೇಶಗಳು, ಆ ಈಶಾನ್ಯ ಭಾರತದ ಪ್ರದೇಶಗಳ ಜನರ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ಮತ್ತು ಅವರ ಸ್ವಾಯತ್ತತೆಯನ್ನು ಗೌರವಿಸುವುದರ ಭಾಗವಾಗಿ ಮತ್ತು ಅವರ ಆದಿವಾಸಿ ಬದುಕೇನಿದೆ, ಆದಿವಾಸಿ ಬದುಕಿನಲ್ಲಿ ಭಾರತದ ನಾಗರಿಕ ಸಮಾಜ ಮಧ್ಯಪ್ರವೇಶ ಮಾಡಿ ದೊಡ್ಡ ತೊಂದರೆಯನ್ನು ಕೊಡುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಅವರಿಗೆ ವಿಶೇಷ ರಕ್ಷಣೆಯನ್ನು ಕೊಡುವಂತಹ, ಅಂದರೆ 6ನೇ ಶೆಡ್ಯೂಲ್ ಅಂತ ಘೋಷಣೆಯಾದಂಥ ಪ್ರದೇಶಗಳಲ್ಲಿ ಏಕಪಕ್ಷೀಯವಾಗಿ ಯಾವುದೇ ಯೋಜನೆಗಳನ್ನು ತರುವುದಿಲ್ಲ. ಸ್ಥಳೀಯ ಪರಿಷತ್ತು ಅಥವಾ ಸ್ಥಳೀಯ ಶಾಸನ ಸಭೆಗಳೇನಿದೆ ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಹೊಸ ಯೋಜನೆ ಮಾಡುವಂಗಿಲ್ಲ. ಬೇರೆ ಯಾವುದೇ ದೇಶಹಿತದ ಕಾನೂನು ಮಾಡಿದ್ರೂ ಕೂಡ ಮತ್ತೆ ಅದು ಅಲ್ಲಿ ಆ ಜನ ಒಪ್ಪಲಿಲ್ಲ ಅಂದರೆ ನೀವು ಅದನ್ನು ಜಾರಿಗೆ ತರುವ ಹಾಗಿಲ್ಲ. ದೇಶದ ಇತರ ಜನರಿಗೆ ಸಂಸ್ಕೃತಿ ಇತ್ಯಾದಿ ವಿಚಾರದಲ್ಲಿ ಅನ್ಯಾಯವಾಗುವಂಥ ಕಾನೂನುಗಳು, ಶಿಕ್ಷಣ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಧರ್ಮ ಇರ್ಬೋದು, ಇಂಥವಕ್ಕೆ ಅನ್ವಯ ಆಗುವಂಥ ಕಾನೂನುಗಳು ಅಲ್ಲನ್ವಯ ಆಗಲ್ಲ. ಉದಾಹರಣೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ BJPನೇ ಹೇಳ್ತಿರೋದೇನು ಇವತ್ತು, ಇತರ ಎಲ್ಲ ಕಡೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಹಾಕಿದ್ರೂ ಕೂಡ ನಾವು ಆದಿವಾಸಿ ಸಮಾಜಕ್ಕೆ ಅದನ್ನು ಅನ್ವಯಿಸೋದಿಲ್ಲ, ಸಂವಿಧಾನದ ಆರ್ಟಿಕಲ್ 6ನೇ ಶೆಡ್ಯೂಲ್ ಅವರನ್ನು ರಕ್ಷಿಸುತ್ತೆ ಅಂತೇಳಿ. ಇದು ಪ್ರಧಾನವಾಗಿ ಈಶಾನ್ಯ ಭಾರತದಲ್ಲಿ ಆಗ ನಾವು ನಿಮ್ಮ ಜೊತೆ ಸೇರಲ್ಲ ಅಂತ ಹಠ ಹಿಡಿದಿದ್ರು. ಉದಾಹರಣೆಗೆ ಭಾರತದ ಒಕ್ಕೂಟ ರಚನೆ ಆಗಬೇಕಾದ್ರೆ ಈ ಒಪ್ಪಂದವಾಗಲಿಲ್ಲ ಅಂತಂದರೆ ಮಣಿಪುರವಾಗಲಿ, ಅಸ್ಸಾಂ ಆಗಲಿ, ಮೇಘಾಲಯ ಆಗಲಿ, ಮಿಜೋರಾಂ ಆಗಲಿ, ತ್ರಿಪುರ ಆಗಲಿ ಭಾರತದ ಜೊತೆ ಒಪ್ಪಂದ ವಿಲೀನವಾಗ್ತಿರಲಿಲ್ಲ. ಹಂಗೆ ನೋಡಿದ್ರೆ ಬರ್ಮಾ ಜೊತೆ, ಚೈನಾ ಜೊತೆ ಇವೆಲ್ಲ ಬಾರ್ಡರ್ ಇರುವಂಥ ಪ್ರದೇಶ ಆದ್ದರಿಂದ, ಅರುಣಾಚಲ್ ಪ್ರದೇಶ ಉದಾಹರಣೆಗೆ, ಈ ರೀತಿ ಸಂವಿಧಾನಿಕವಾದಂಥ ಭರವಸೆಗಳನ್ನು ಸಂವಿಧಾನದಲ್ಲೇ ಕೊಟ್ಟು ಅವ್ರನ್ನ ಒಳಗೆ ತರಲಾಯಿತು. ಹಾಗೆಯೇ ಭಾರತದ ಉಳಿದ ಭಾಗದಲ್ಲಿರುವಂತಹ ಆದಿವಾಸಿ ಪ್ರದೇಶಗಳಿಗೆ 5ನೇ ಶೆಡ್ಯೂಲನ್ನು ಅನ್ವಯ ಮಾಡಲಾಯಿತು. 5ನೇ ಶೆಡ್ಯೂಲ್ಗಿಂತ ಜಾಸ್ತಿ 6ನೇ ಶೆಡ್ಯೂಲ್ನಲ್ಲಿ ಆದಿವಾಸಿಗಳ ಬದುಕಿನ ರಕ್ಷಣೆಗೆ, ಅವರ ಅಸ್ಮಿತೆ, ಬದುಕು, ಭವಿಷ್ಯದ ರಕ್ಷಣೆಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಹೀಗಾಗಿ 90% ಆದಿವಾಸಿಗಳೇ ಇರುವಂತಹ ಲಡಖ್ ಪ್ರದೇಶವನ್ನು ನಮ್ಮನ್ನು 6ನೇ ಶೆಡ್ಯೂಲ್ಗೆ ನೀವು ಸೇರಿಸಬೇಕು. 6ನೇ ಶೆಡ್ಯೂಲ್ಗೆ ಸೇರಿಸಿದಾಗ ಆ ಪ್ರದೇಶದ ಭೂಮಿಯ ಮೇಲಿನ ಹಕ್ಕು, ಆ ಪ್ರದೇಶದಲ್ಲಿ ಯಾವ ಯೋಜನೆ ಬರಬೇಕು ಅನ್ನುವಂಥ ಹಕ್ಕು, ಬರಬಾರದು ಅಂತ ಹೇಳುವಂತಹ ಹಕ್ಕು ಅಲ್ಲಿಯ ಜನರಿಗೆ ಸಿಗುತ್ತೆ ಅನ್ನುವಂಥದ್ದಿತ್ತು. ಇದನ್ನು ನಾವು ಮಾಡ್ತೀವಿ ಅಂತ 2020ರಲ್ಲಿ BJPನವರು ಭರವಸೆ ಕೊಟ್ಟರು. 2020 ಆಯಿತು, 2020ರಲ್ಲಿ ಕೋವಿಡ್ ಬಂತು, 2021 ಆಯಿತು, 2022 ಆಯಿತು. ಯಾವುದೇ ಬಗೆಯಾದಂಥ ಅದರ ಬಗ್ಗೆ ಸುಳಿವು ಸೂಚನೆಗಳು ಸಿಗಲಿಲ್ಲ. ಬದಲಿಗೆ ಏನಾಯಿತು, ಇಡೀ ಲಡಾಖ್ನ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಗಣನೆಗೆ ತೆಗೆದುಕೊಳ್ಳದೆ ಹಲವಾರು ರೀತಿಯ ಯೋಜನೆಗಳು ಅಲ್ಲಿ ಬರುವುದಕ್ಕೆ ಶುರುವಾಯಿತು. ಅದರಲ್ಲಿ ಕೆಲವು ಉದಾಹರಣೆಗಳನ್ನ ನಿಮ್ಮ ಗಮನಕ್ಕೆ ತರೋದಾದರೆ, ಇಡೀ ಲಡಾಖಿನ 2,74,000 ಜನ, ಅದು 2011ರ ಸೆನ್ಸಸ್ಸು, ಈಗ ಹಬ್ಬ ಅಂತಂದರೆ ಒಂದು 3 ಲಕ್ಷ 3.5 ಲಕ್ಷ ಆಗಿರ್ಬೋದು. ಆ ಇಡೀ 3.5 ಲಕ್ಷ ಜನದ ಬದುಕಿನ ಆಧಾರ, ಪ್ರಧಾನ ಆಧಾರ ಹಂಗೆ ಇಟ್ಕೊಳ್ಳೋದಾದರೆ, ನಾನು ಆಗಲೇ ಹೇಳಿದಾಗೆ ಪಶ್ಚಿಮ ಉಣ್ಣೆಯನ್ನು ಕೊಡುವಂತಹ ಕುರಿಗಾಹಿತನ. ಈ ಕುರಿಗಳು ಬೆಳೆಯಬೇಕು ಅಂತಂದರೆ ಒಂದು ಹುಲ್ಲುಗಾವಲು ಬೇಕು. ಅದು 4,500 ಮೀಟರ್ ಎತ್ತರದಲ್ಲಿರುವ ಹುಲ್ಲುಗಾವಲುಗಳಲ್ಲಿ ಮಾತ್ರವೇ ಇವು ಮೇವು ಮಾಡಿ ಅವುಗಳ ನಿರ್ದಿಷ್ಟವಾದಂಥ ಆ ತಳಿ ಉಳಿದು ಬೆಳೆದು ಉಣ್ಣೆಯನ್ನು ಕೊಟ್ಟು ಜನರನ್ನು ಕೂಡ ಪೋಷಿಸುವುದಕ್ಕೆ ಸಾಧ್ಯ. ಇದುವರ ತನಕ ಇತಿಹಾಸದುದ್ದಕ್ಕೂ ಕೂಡ ಆ ಇಡೀ 4,500 ಮೀಟರ್ ಎತ್ತರದಲ್ಲಿರುವ ತಪ್ಪಲು ಪ್ರದೇಶದಲ್ಲಿ ಯಾವುದೇ ಬಗೆಯ ವಿಶೇಷ ಯೋಜನೆ ಬರ್ತಿರಲಿಲ್ಲ. ಆ ಹುಲ್ಲುಗಾವಲಿನಲ್ಲಿ ಗಾಯಿಗಳು ತಮ್ಮ ಇಚ್ಛಾನುಸಾರ ಅಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದರು, ಬದುಕನ್ನು ನಡೆಸ್ಕೋತಾ ಇದ್ದರು. ಈಗೇನಾಗಿದೆ, ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ 2020ರ ನಂತರ 6 ತಿಂಗಳ ಕಾಲ ನಿರಂತರವಾಗಿ ಸೂರ್ಯನ ಬೆಳಕು ಅಲ್ಲಿ ವಿಸ್ತೃತವಾಗಿ ಬೀಳುತ್ತೆ. ಆದ್ದರಿಂದ ವಿಶೇಷವಾಗಿ ಹವಾಮಾನ ಗಾಳಿಯೂ ಕೂಡ ದೊಡ್ಡದಾಗಿ ಬೀಸುತ್ತೆ. ಆದ್ದರಿಂದ ಇವತ್ತು ಸೋಲಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ, ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ, SECI ಅಂತ, ಇದರ ಹೆಸರು ನೀವು ಕೇಳಿರ್ತೀರಿ. ಇದ್ರ ಬಗ್ಗೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ. ಅದಾನಿ ಅವರಿಂದ ಸೋಲಾರ್ ಎನರ್ಜಿಯನ್ನು ಕೊಂಡುಕೊಳ್ಳುವುದಕ್ಕೆ SECI ಒಪ್ಪಂದ ಮಾಡಿಕೊಂಡು ಅದಾನಿಗೆ ಏನು ಮಾರ್ಕೆಟ್ ರೇಟ್ ಇದೆಯೋ ಅದಕ್ಕೆ 3 ಪಟ್ಟು ರೇಟಲ್ಲಿ ನಾವು ಕೊಂಡ್ಕೋತೀವಿ ಅಂತ ಮಾಡಿ ಅದನ್ನು ತೋರಿಸಿ ಅದಾನಿ ಅಮೇರಿಕಾದಲ್ಲಿ ಬಂಡವಾಳವನ್ನು ಎತ್ತಿದ್ರು. ಲಂಚ ಕೊಟ್ಟು ಈ ರೀತಿ ಕೃತಕವಾಗಿ ನಮಗೆ 3 ಪಟ್ಟು ಬೆಲೆಯಲ್ಲಿ ನಾವು ಮಾರ್ತೀವಿ ಅಂತ ಹೇಳಿ ಅಮೇರಿಕಾದ ಜನರಿಗೆ ಮೋಸ ಮಾಡಿದ್ದಾರೆ ಅಂಥೇಳಿ ಅವ್ರ ಮೇಲೆ ಇವತ್ತು ಕೂಡ ಒಂದು ಕೇಸ್ ನಡೀತಿದೆ.
ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೆಸರಿಗೆ ಪಬ್ಲಿಕ್ ಸೆಕ್ಟರ್ ಕಂಪನಿ ಆದರೂ ಕೂಡ ಅದು ಖರೀದಿ ಮಾಡುವಂಥದ್ದು ಅದಾನಿಗಳು, ಅಂಬಾನಿಗಳು, ಟಾಟಾಗಳು, ವೇದಾಂತಗಳು ಇಂಥವರಿಂದ ಖರೀದಿ ಮಾಡ್ತಾರೆ ಸೋಲಾರ್ ಎನರ್ಜಿಯನ್ನು. ಪ್ರಾರಂಭದಲ್ಲಿ ಇಂಥ ಕಡೆ ಸೋಲಾರ್ ಎನರ್ಜಿ ಮಾಡಬೇಕು ಅಂತ ಆದಾಗ ಅಲ್ಲಿ ಜಮೀನನ್ನು ವಶಕ್ಕೆ ಪಡಿಸ್ಕೊಂಡು ಕೊಡುವಂಥದ್ದು ಮಾತ್ರ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅದೇ ರೀತಿ ಲಡಾಖ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಅದರ ಅಂಗಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಈಗ ಈ ಲಡಾಖ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಸೋಲಾರ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾ ಇವೆರಡೂ ಕೂಡ ಈ 4500 ಮೀಟರ್ ಎತ್ತರದಲ್ಲಿ ಕುರಿಗಾಹಿಗಳು ಹುಲ್ಲುಗಾವಲುಗಳಾಗಿ ಏನಿದ್ದಾವೆ ಆ ಪ್ರದೇಶದಲ್ಲಿ ಸುಮಾರು 60,000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವುದಕ್ಕೆ 12,000 ಎಕರೆ ಜಮೀನಿನಲ್ಲಿ ಸೋಲಾರ್ ಪ್ಲ್ಯಾಂಟನ್ನು ಹಾಕುವುದಕ್ಕೆ ವಿಸ್ತೃತವಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಸತಿ ನೀವು ಯಾವುದೇ ರೀತಿಯ ಒಪ್ಪಂದ ಸ್ಥಳೀಯರ ಜೊತೆ ಆಗಿಲ್ಲ, ಸ್ಥಳೀಯರ ಜೊತೆ ಮಾತುಕತೆ ಮಾಡ್ಕೊಂಡಿಲ್ಲ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಕಾರ ಯಾರು ಈ ವಿದ್ಯುತ್ತನ್ನು ಬಳಸ್ತಾರೆ 1 ಯೂನಿಟ್ಗೆ 5 ಪೈಸವನ್ನು ನಾವು ಅಭಿವೃದ್ಧಿ ಪರಿಷತ್ತು ಕೊಡ್ತೀವಿ ಅಂತ ಅಂದ್ಬಿಟ್ಟು ತಾವೇ ಮಾಡ್ಕೊಂಡಿದ್ದಾರೆ ಒಪ್ಪಂದ. ಕಾರ್ಗಿಲ್ನ ಅಥವಾ ಲೇಹ್ನ ಲಡಾಖಿನ ಜನ ಇದನ್ನು ಒಪ್ತಾರಾ ಇಲ್ವಾ? ಲಡಾಖಿನ ಜನ ಇದನ್ನು ಒಪ್ಪಬೇಕು ಅಂದರೆ ಲಡಾಖಿನ ಜನರ ಸಮ್ಮತಿಯನ್ನು ಹೇಳುವ ವೇದಿಕೆ ಯಾವುದು? ಅದು ಲಡಾಖಿನ ಜನರೇ ಆಯ್ಕೆ ಮಾಡುವಂತಹ ಒಂದು ಶಾಸನ ಸಭೆಯಾಗಿರುತ್ತೆ, ಅಥವಾ ಅದಕ್ಕಾಗಿ ಒಂದು ಶಾಸನ ಸಭೆ ಬೇಕಾಗುತ್ತೆ, ಅಥವಾ ಇಡೀ ಲಡಾಖನ್ನು 6ನೇ ಶೆಡ್ಯೂಲ್ಗೆ ಸೇರಿಸಿದ್ರೆ ಈಗಾಗಲೇ ಏನು ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದೆ ಅದಕ್ಕೆ ಇನ್ನೊಂದಷ್ಟು ಅಧಿಕಾರ ಬಂದು ಎಲ್ಲಿಯ ತನಕ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅದಕ್ಕೆ ಒಪ್ಪಿಗೆ ಕೊಡೋಕ್ಕಾಗುವುದಿಲ್ಲ ಅಲ್ಲಿಯ ತನಕ ಅವರು ಅದನ್ನು ಮಾಡಲಿಕ್ಕೆ ಬರೋದಿಲ್ಲ. ಇವೆರಡನ್ನೂ ಕೂಡ ಕಿತ್ತಾಕ್ಬಿಟ್ರು ಲಡಾಖ್ಗೆ. ಏಕಾಏಕಿ ಅಂದರೆ ಸಂಪೂರ್ಣ ನಿಶಸ್ತ್ರರನ್ನಾಗಿ ಮಾಡಿ ಲಡಾಖಿನ ಜನರನ್ನು ನೇರವಾಗಿ ಇವತ್ತು SCCI ವೇದಾಂತಕ್ಕೆ ಮತ್ತೊಂದಕ್ಕೆ ಇನ್ನು ಯಾವ್ಯಾವ ಕಂಪ್ನಿಗಳಿಗೆ ಕೊಡ್ತಾರೆ ಗೊತ್ತಿಲ್ಲ, ಸುಮಾರೊಂದು 10,000 to 15,000 ಹೆಚ್ಚಿಗೂ ಕುರಿಗಾಹಿಗಳ ಬದುಕಿಗೆ ಭವಿಷ್ಯವೇ ಇಲ್ಲದಂತೆ ಮಾಡಿ ಅಲ್ಲಿ ಸೋಲಾರ್ ಪ್ಲಾಂಟ್ಗಳನ್ನು ಹಾಕ್ತಿದ್ದಾರೆ. 15,000 ಅಂದರೆ ಎಷ್ಟು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಲಡಾಖಿನ ಜನಸಂಖ್ಯೆ 2,70,000 3 ಲಕ್ಷ ಅಂತ ಇಟ್ಕೊಳ್ರಿ. ಅದರ 10% ಅಂತಂದ್ರೆ 30,000 ಆಯಿತು. 10% ಅಷ್ಟು ಜನರಿಗೆ ಅವರ ಬದುಕನ್ನೇ, ಯಾಕಂದರೆ ಕುರಿಗಾಯಿಗಳೊಂದು 7,000 ಜನ ಒಂದು ಕುಟುಂಬದ ಅಂತಂದರೆ ಒಂದು ಕುಟುಂಬದಲ್ಲಿ 3-4 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಮಿನಿಮಮ್. ಅಂದರೆ 10% ಲಡಾಖಿ ಜನರ ಬದುಕನ್ನೇ ನಾಶ ಮಾಡುವಂತಹ, ಬದುಕಿನ ಸಂಪನ್ಮೂಲ ಏನನ್ನು ಆಧರಿಸಿದ್ರು ಅದನ್ನೇ ಕಿತ್ಕೊಳ್ಳುವಂತಹ ಒಂದು ಯೋಜನೆ ಬಂದರೆ ಅದರ ಚರ್ಚೆ ಮಾಡಬೇಕಾಗಿ ಅವರ ಸಮ್ಮತಿಯನ್ನು ಒಪ್ಪಿಗೆಯನ್ನು ಕೇಳಬೇಕು ಅನ್ನೋದು ಕಾನೂನೇ ಇಲ್ಲ. ಆ ಕಾನೂನು ಇದ್ದರೂ ಕೂಡ ಅದನ್ನು ಜಾರಿಗೆ ತರುವಂತಹ ವೇದಿಕೆ ಇಲ್ಲ, ಶಾಸನ ಸಭೆಯೂ ಇಲ್ಲ, ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಈಗ ಅಧಿಕಾರವೂ ಇಲ್ಲ. ಹೀಗಾಗಿ ಸೋನಮ್ ವಾಂಗ್ಚುಕ್ ಅಂತ ಪರಿಸರವಾದಿಗಳು 2 ಮುಖ್ಯ ಪ್ರಶ್ನೆಯನ್ನು ತೆಗೆತಿದ್ದಾರೆ. ಈಗ ನೀವು ಆ ರೀತಿ ದೊಡ್ಡ ಮಟ್ಟದಲ್ಲಿ ಸೋಲಾರ್ ಪ್ಲಾಂಟ್ಗಳನ್ನ ಅಲ್ಲಿ ತಂದರೆ ಮೊದಲನೇದಾಗಿ ಈ ಥರ ಜನರ ಬದುಕು ಜೀವನೋಪಾಯಗಳ ಸರ್ವನಾಶ ಆಗುತ್ತೆ. ಇದರಿಂದ ಏನಾಗುತ್ತೆ, ನೀವು ಬರೀ ಅಲ್ಲಿ ಸೋಲಾರ್ ಪ್ಲಾಂಟ್ ಹಾಕೋದು ಮಾತ್ರ ಅಲ್ವಲ್ಲ, ಆ ಸೋಲಾರ್ ಪ್ಲಾಂಟಿಂದ ನೀವು ವಿದ್ಯುತ್ತನ್ನು ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅಂತಂದರೆ ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಜಾಲವನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಇತ್ತೀಚಿನ ವರದಿಗಳ ಪ್ರಕಾರ HDFC ಅನ್ನೋ ತಂತ್ರಜ್ಞಾನವನ್ನು ಬಳಸ್ತಿದ್ರು, ಈಗ AC ತಂತ್ರಜ್ಞಾನವನ್ನು ಬಳಸ್ತಾರಂತೆ. AC ತಂತ್ರಜ್ಞಾನಕ್ಕೆ ಇನ್ನೂ ಹೆಚ್ಚು ಭೂಮಿ ಬೇಕು, ಇನ್ನೂ ಹೆಚ್ಚು ಅಲ್ಲಿಯ ಸ್ಥಳೀಯ ಬದುಕರಿಗೆ ಜೀವನೋಪಾಯಕ್ಕೆ ಮೂಲವಾಗಿದ್ದಂಥ ಭೂಮಿಯನ್ನು ಕಿತ್ಕೊಳ್ಬೇಕು. ಇದನ್ನು ಮಾಡುವುದಕ್ಕೆ ಸಿಕ್ಕಾಪಟ್ಟೆ ವಾಹನಗಳು ಓಡಾಡಬೇಕು, ಇದರಿಂದಾಗಿ ಇನ್ನೊಂದಷ್ಟು ಪರಿಸರ ಮಾಲಿನ್ಯ ಆಗಬೇಕು. ಈಗಾಗಲೇ ಇವತ್ತೇನು ಇಡೀ ಜಗತ್ತಿನಾದ್ಯಂತ ಇದೊಂದು ವಿದ್ಯಮಾನವಾಗಿ ಬರ್ತಾ ಇದೆ. ಇನ್ಫ್ಯಾಕ್ಟು ಗ್ರೀನ್ಲ್ಯಾಂಡು ಇತ್ಯಾದಿ ಕಡೆ, ನೀವು ಅಮೇರಿಕಾದಲ್ಲಿ ಟ್ರಂಪ್ ಅಧ್ಯಕ್ಷನಾಗಿ ಬಂದಾಗ ಗ್ರೀನ್ಲ್ಯಾಂಡ್ನ ನಾವು ವಶಪಡಿಸ್ಕೋತೀವಿ ಅಂತ ಹೇಳಿದ್ದಕ್ಕೆ ಕಾರಣವೇ ಏನಪ್ಪ ಅಂತಂದರೆ ಜಾಗತಿಕ ತಾಪಮಾನ ಏರ್ತಾ ಗ್ರೀನ್ಲ್ಯಾಂಡ್ ಸಂಪೂರ್ಣ ಹಿಮಾಚ್ಛಾದಿತ ಪ್ರದೇಶ, ಹಿಮಗಡ್ಡೆಗಳು ನಿಧಾನಕ್ಕೆ ಕರಗಿ ಹೊಸ ಸಮುದ್ರ ಮಾರ್ಗಗಳು ಸಿಗ್ತಾ ಇವೆ. ಅಲ್ಲದೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಿರಳವಾದಂಥ ಅದಿರುಗಳು ಸಿಗ್ತಿದ್ದಾವೆ, ರೇರ್ ಅರ್ತ್. ಅದರಲ್ಲಿ ತುಂಬ ಮುಖ್ಯವಾಗಿ ಲಿಥಿಯಂ ಅಂತಂದರೆ ಇವತ್ತೇ ನಾವು EV ವೆಹಿಕಲ್ಸ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಕರಿತೀವಿ. ಅದರ ಬ್ಯಾಟ್ರಿಗೆ ಬೇಕಾಗಿರುವಂತಹ ಮೂಲ ಲೋಹ ಏನಪ್ಪ ಅಂತಂದರೆ ಲಿಥಿಯಂ. ಗ್ರೀನ್ಲ್ಯಾಂಡಲ್ಲಿ ಈಗ ಹೊಸ ಸಮುದ್ರ ಮಾರ್ಗ ಮತ್ತು ಲಿಥಿಯಮ್ಮು ಜಾಗತಿಕ ತಾಪಮಾನ ಜಾಸ್ತಿಯಾಗಿ ಗ್ರೀನ್ಲ್ಯಾಂಡ್ನಲ್ಲಿ ವಾಸ ಮಾಡೋ ಆದಿವಾಸಿಗಳನ್ನ ನಾಶ ಮಾಡಿ
ಅದು ಉಂಟಾಗ್ತಿದ್ರೆ ಅದನ್ನು ನಾನು ಖರೀದಿಸ್ತೀನಿ ಅಂತ ಅಂದ್ಬಿಟ್ಟು ಟ್ರಂಪ್ ಹೋಗಿರುವ ರೀತಿ ಇಲ್ಲೂ ಕೂಡ ಸಿಯಾಚಿನ್ ಹಿಮಬಂಡೆಗಳನ್ನು ಒಳಗೊಂಡಂತೆ ಹಿಮಾಚ್ಛಾದಿತ ಪ್ರದೇಶದಲ್ಲಿ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿರೋದ್ರಿಂದ ನಿಧಾನಕ್ಕೆ ಹಿಮಬಂಡೆಗಳು ಕರಗ್ತಾ ಇದ್ದಾವೆ. ಈ ಹಿಮಬಂಡೆಗಳನ್ನೇ ಆಧರಿಸಿ ಇಡೀ ಏಷ್ಯಾದ ಬಹುಪಾಲು ಜನರ ನೀರಿನ ಮೂಲ ಇದು. ಗಂಗಾ ನದಿ ಇತ್ಯಾದಿಗಳೆಲ್ಲವೂ ಕೂಡ ತನ್ನಂತೆ ತಾನೇ ಎಲ್ಲೋ ತತ್ಕ್ಷಣದಲ್ಲಿ ಹುಟ್ಟು ಹರಿದು ಬರುವಂಥವಲ್ಲ ಇವು. ಆದ್ದರಿಂದ ಇಲ್ಲಿ ಪರಿಸರವನ್ನು ಹೇಗಿದೆಯೋ ಹಾಗೆ ಉಳಿಸ್ಕೊಳ್ಳಿಲ್ಲ ಅಂದರೆ ಬರಲಿರುವ ದಿನಗಳಲ್ಲಿ ದೊಡ್ಡ ಬಗೆಯ ಕ್ಷಾಮ, ದೊಡ್ಡ ಬಗೆಯ ಜಾಗತಿಕ ಏರುಪೇರುಗಳು ಆಗ್ತವೆ ಅಂಥೇಳಿ ಒಂದು ಬದುಕು ನಾಶವಾಗುತ್ತೆ. ಇನ್ನೊಂದು ಕೇವಲ ಅವ್ರ ಭವಿಷ್ಯ ಅಲ್ಲ, ಭಾರತದ ಭವಿಷ್ಯವೂ ನಾಶವಾಗುತ್ತೆ. ಯಾವುದೋ ಕೆಲವು ಕಂಪನಿಗಳ ತತ್ಕ್ಷಣದ ದುರಾಸೆಯ ಲಾಭಕ್ಕಾಗಿ ಅಂತ ಸೋನಮ್ ವಾಂಗ್ಚುಕ್ ಅಂತವ್ರು ಹೇಳ್ತಾ ಬಂದಿದ್ದಾರೆ. ಒಂದು, ಈ ಸೋಲಾರ್ ಪ್ಲಾಂಟ್ಗಳನ್ನು ಹಾಕೋದ್ರ ಮೂಲಕ ಕುರಿಗಾಹಿಗಳನ್ನು ಸರ್ವನಾಶ ಮಾಡೋದು. ಎರಡನೇದು, ಅವರ ಆರ್ಥಿಕತೆಯಲ್ಲಿ ಇನ್ನೊಂದು ಮುಖ್ಯವಾಗಿ ಏನಾಗ್ತಾ ಇದೆ ಅಲ್ಲಿ ಬದಲಾವಣೆ, ಇವರು ಯಾರ ಪ್ರಶ್ನೆ ಇವರ ಸಮ್ಮತಿಯನ್ನೇ ಕೇಳ್ದಿರಾ ಅಪರೂಪದ ಅದಿರುಗಳು ಸಿಗ್ತವೆ ಅಂತ ಅಂದ್ಬಿಟ್ಟು ಪತ್ತೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಲಿಥಿಯಂ ಇತ್ಯಾದಿಗಳು. ಇಲ್ಲೀಗ ಗಣಿಗಾರಿಕೆ ಶುರುವಾಗುತ್ತೆ ಅಂತಂದರೆ ಕರ್ನಾಟಕದ ಜನಕ್ಕೆ ಕುದುರೆಮುಖದ ಗಣಿಗಾರಿಕೆಯ ಅನುಭವ ಇದೆ. ಹೆಂಗೆ ಇಡೀ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿದಾಗ ಅನಿರೀಕ್ಷಿತವಾದಂಥ ಹಾಗೂ ಅಗಾಧವಾದಂಥ ಅವಘಡಗಳು ಸಂಭವಿಸ್ತವೆ ಅನ್ನೋದು ಈಗಾಗಲೇ ನಾವು ಕಣ್ಣಾರೆ ನೋಡಿದ್ದೀವಿ. ಅದು ಅಂಥ ಉನ್ನತ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ಮಾಡಿ ಮತ್ತೊಂದು ಕಡೆ ಹಿಮಬಂಡೆಗಳು ಕರಗಿ ಸರ್ವನಾಶ ಆಗ್ತಿರುವಂಥ ಸಂದರ್ಭದಲ್ಲಿ ಗಣಿಗಾರಿಕೆಗೆ ಸ್ಥಳೀಯರು ಯಾಕೆ ಬೇಕು? ಆ ಸ್ಥಳೀಯ ಜ್ಞಾನ ಅವರಿಗೆ ಗೊತ್ತು. ಇಂಥ ಎತ್ತರದ ಪ್ರದೇಶದಲ್ಲೂ ಬದುಕಿ ಬಾಳುವುದು ಹೇಗೆ, ಅದಕ್ಕೆ ಬೇಕಾಗಿರುವ ವಿಜ್ಞಾನ ಏನು? ನಿಮಗೆ ಬೇರೆ ಎಲ್ಲೋ ಈ ಬುಲ್ಡೋಜರ್ನ ತರಿಸಿ ಅದನ್ನು ಹಿಟಾಚಿಗಳನ್ನ ತರಿಸಿ ಅದನ್ನು ಅಗದು ಬಗದು ಹಾಕಿದ್ರೆ ಅಲ್ಲಿ ಉಳಿಯೋದಿಲ್ಲ. ಅಲ್ಲಿ ಸೀಮಿತವಾದಂಥ ಜನಸಂಖ್ಯೆ ಸೀಮಿತವಾದ ರೀತಿಯಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಬದುಕಿದ್ರೆ ಮಾತ್ರ ಆ ಪರಿಸರ ಉಳಿಯುತ್ತೆ. ಅದರಲ್ಲೂ ಕೂಡ ನಾಗರಿಕತೆಯಿಂದ ಹೆಂಗೆ ಬದುಕಬಹುದು ಅನ್ನೋಂಥ ಪರ್ಯಾಯ ತಂತ್ರಜ್ಞಾನದ ಅನ್ವೇಷಣೆಯನ್ನು ಮಾಡ್ತಿದ್ದಿದ್ದು ಸೋನಮ್ ವಾಂಗ್ಚುಕ್ ಅಂತಂತವ್ರು. ಉದಾಹರಣೆಗೆ ಅವರ ಹಿಮಾಚಲ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟ್ ಲಡಾಖ್ ಅನ್ನುವಂತಹ ಒಂದು ಸಂಸ್ಥೆಯನ್ನೇ ಅವರು ಸ್ಥಾಪನೆ ಮಾಡಿದರು. ಇನ್ಫ್ಯಾಕ್ಟ್ ಸೋನಮ್ ವಾಂಗ್ಚುಕ್ ಅವ್ರ ಬಗ್ಗೆ ನಿಮಗೆ ಇನ್ನೂ ಹತ್ತಿರದ ಪರಿಚಯ ಇದ್ದಿರಲಿಕ್ಕೆ ಸಾಕು, ತಮ್ಮಲ್ಲೆಲ್ಲರೂ ಕೂಡ 3 Idiots ಅನ್ನುವಂತಹ ಅಮೀರ್ ಖಾನ್ನ ಪಿಕ್ಚರ್ ನೋಡಿರ್ತೀರಿ, 2009ರಲ್ಲಿ ಬಂದಿತ್ತು. ರಾಂಚೋ ಅಂತ ಅಂದ್ಬಿಟ್ಟು ಬೈರ್ತಾರೆ. ಅವನ ನಿಜವಾದ ಹೆಸರು ವಾಂಗ್ಡು. ಆತ ಲಡಕ್ಕಿಂದ ಬಂದಿರ್ತಾನೆ. ಬೇರೆಯವರೆಲ್ಲರೂ ಕೂಡ ಬುದ್ಧಿವಂತರು ಅಂತ ಕರೆಸಿಕೊಳ್ಪಡುವಂಥವರು ಬರೀ ಉರು ಹೊಡೆದು ಪುಸ್ತಕದಲ್ಲಿರೋ ಜ್ಞಾನವನ್ನು ಉರು ಹೊಡೆದು ಹೇಳ್ತಿದ್ದಾಗ ಈತ ಆ ರೀತಿ ಉರು ಹೊಡೆಯೋದು ಏನು ಮಾಡ್ದಿರೋ ಅರ್ಥ ಮಾತ್ರ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಅರ್ಥವಾಗೋ ರೀತಿ ವಿವರಿಸಿ ಹೇಳಿದ್ರೆ ಅವನನ್ನು ಅಜ್ಞಾನಿ ದಡ್ಡ ಅಂತ ಭಾವಿಸಿ ಯಾರು ಉರು ಹೊಡೆಯುತ್ತಿದ್ರು ಅವನನ್ನು ಮಾತ್ರ ಮಹಾನ್ ವಿದ್ವಾಂಸ ಅಂತೆಲ್ಲ ಪರಿಗಣಿಸ್ತಿದ್ರು. ಆದರೆ ನಿಧಾನಕ್ಕೆ ಜನರಿಗೆ ಬೇಕಾಗುವ ಜ್ಞಾನ ಜನರಲ್ಲೇ ಇದೆ, ಅದನ್ನು ಅವ್ರಿಗೆ ವಾಪಸ್ ನೀಡಬೇಕು ಅನ್ನುವ ರೀತಿ ಹೋಗಿ ಈ ವಾಂಗ್ಡು ಅನ್ನೋ ಮನುಷ್ಯ ಲಡಾಖ್ನಲ್ಲಿ ದೊಡ್ಡ ರೀತಿಯಲ್ಲಿ ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡಿ ಹೊಸ ಬಗೆಯ ಶಿಕ್ಷಣವನ್ನು ಜನರಿಗೆ ಹೇಗೆ ತಲುಪಿಸ್ಬೇಕು ಅಂತೇಳಿ ಅದು ಇಡೀ ಜಗತ್ತಿನಾದ್ಯಂತ ವಿಖ್ಯಾತವಾಗುತ್ತೆ. ಯಾರು ಉರು ಹೊಡೆದು ವಿದ್ವಾಂಸ ಆಗಿರ್ತಾನೆ ಇವನನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ಅವನು ಆಶ್ಚರ್ಯಚಕಿತನಾಗ್ತಾನೆ. ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ಅದು ಆ ಇಡೀ ವಾಂಗ್ಡು ಅನ್ನೋ ಪಾತ್ರ ನಿಂತಿರುವಂಥದ್ದು, ಆಧರಿಸಿರುವಂಥದ್ದು ಸೋನಮ್ ವಾಂಗ್ಚುಕ್ ಅವರ ಮೇಲೆ. ಯಾಕಂದರೆ ಸೋನಮ್ ವಾಂಗ್ಚುಕ್ ಅವರು ಇದೇ ರೀತಿ ಏನು ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಅವರು ಹೆಚ್ಚಿಗೆ ಆಸಕ್ತಿಯನ್ನು ವಹಿಸ್ದಿರ, ಬಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ತಾರೆ ಶ್ರೀನಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ. ಅದಾದ ನಂತರ ಜರ್ಮನಿ, ಫ್ರಾನ್ಸು ಎಲ್ಲ ಕಡೆ ಓಡಾಡ್ಕೊಂಡ್ಬಂದು ವಾಪಸ್ಸು ಲಡಕ್ಕಿಗೆ ಬಂದು ಲಡಕ್ಕಿನ ಸೂಕ್ಷ್ಮ ಪರಿಸರದಲ್ಲಿ ಇಲ್ಲಿಯ ಜನರಿಗೆ ಜ್ಞಾನವನ್ನು ವೃದ್ಧಿ ಮಾಡುವುದಾಗಿ ಸ್ಥಳೀಯ ತಂತ್ರಜ್ಞಾನ ಬಳಸಿ ಪರ್ಯಾಯ ತಂತ್ರಜ್ಞಾನವನ್ನು ಒದಗಿಸುವುದು ಹೇಗೆ, ಅದರ ಭಾಗವಾಗಿಯೇ ಅವರು ಐಸ್ ಸ್ತೂಪಗಳು ಅಂತ ಮಾಡ್ತಾರೆ. ಪರ್ಮನೆಂಟಾಗಿ ನೀರಿನ ವ್ಯವಸ್ಥೆಯನ್ನು ಹೆಂಗೆ ಮಾಡ್ಕೊಳ್ಬೋದು ಲಡಾಖಿನ ಜನ ಅಂತ. ಅದರ ಭಾಗವಾಗಿಯೇ ಚಳಿನಲ್ಲಿ ತತ್ತರಿಸಿ ಹೋಗ್ತಿರೋಂಥ ಸೈನಿಕರಿಗೆ ಒಂದು ಬಿಸಿಯಾದಂಥ ಉಡುಪನ್ನು ಹೆಂಗೆ ಕೊಡ್ಬೋದು ಅಂತಲೇ ಅವರು ಸೋಲಾರ್ ಟೆಂಟ್ಗಳನ್ನು ಕೂಡ ಸೈನಿಕರಿಗೆ ಮಾಡಿಕೊಡ್ತಾರೆ. ಈ ಥರ ನಿರಂತರ ಅನ್ವೇಷಣೆಯನ್ನು ಮಾಡ್ತಿದ್ದಾರೆ ಅವರು. ಇವೆಲ್ಲವೂ ಸಾಧ್ಯವಾಗುವುದು ಸ್ಥಳೀಯ ಜನರೇ ತಮ್ಮ ಬದುಕನ್ನು ತಾವು ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಹೋದಾಗ. ಟಾಟಾ ಬಿರ್ಲಾ ಅದಾನಿಗಳು ಬಂದು ಅವ್ರ ಬದುಕನ್ನು, ಮೋದಿಗಳು ಬಂದು ಈ ಅದಾನಿ ಅಂಬಾನಿಗಳು ಕೊಟ್ಟಂಥ ಕಾಸಿಗೆ ಇವರನ್ನು ಬಿಟ್ಕೊಡೋದ್ರಿಂದ ಅಲ್ಲ. ಆ ಕಾರಣಕ್ಕೆ ಅವರು 6ನೇ ಶೆಡ್ಯೂಲ್ನ ಕೇಳ್ತಿದ್ದಾರೆ. ಇವತ್ತು ಗಣಿಗಾರಿಕೆಯಲ್ಲಿ ಶುರುವಾದರೆ ಗಣಿಗಾರಿಕೆಯನ್ನು 6ನೇ ಶೆಡ್ಯೂಲ್ನ ಒಪ್ಪಿಗೆ ಇಲ್ದಿರ ಮಾಡ್ಬೋದು ಅಂತ 6ನೇ ಶೆಡ್ಯೂಲ್ ಇದ್ದರೆ ತಡಿಬೋದಾಗಿತ್ತು. ಅಥವಾ ಒಂದು ರಾಜ್ಯ ಶಾಸನ ಸಭೆ ಇದ್ದರೆ ರಾಜ್ಯ ಶಾಸನ ಸಭೆಗೆ ಒಂದಷ್ಟು ಅಧಿಕಾರ ಇರ್ತಿತ್ತು. ಅವೆಲ್ಲವೂ ಇಲ್ದಿರೋ ಸಂದರ್ಭದಲ್ಲಿ ವಿರಳ ಅದಿರ ಖನಿಜ ಗಣಿಗಾರಿಕೆಗೆ ವಿಶೇಷ ರೀತಿಯಲ್ಲಿ
ಇವತ್ತು ಮೋದಿ ಸರ್ಕಾರ ಅವಕಾಶ ಕೊಟ್ಟು ಇಡೀ ಆ ಪರಿಸರವನ್ನು ಸರ್ವನಾಶ ಮಾಡೋ ಕಡೆಗೆ ಹೋಗ್ತಿದೆ. ಮೂರನೇದು, ಅಲ್ಲಿಯ ಜನರ ಬದುಕು ನಿಂತಿದ್ದು ಟೂರಿಸಮ್ ಮೇಲೆ. ಇನ್ಫ್ಯಾಕ್ಟ್ ನಿಮ್ಮಲ್ಲೂ ಕೂಡ ಹಲವಾರು ಸ್ನೇಹಿತರು ಇರ್ಬೋದು, ನಾನು ಲಡಾಖ್ಗೆ ಬೈಕಲ್ಲಿ ಹೋಗಿ ಬರ್ತೀನಿ ಅಂತೇಳಿ ಹೋಗಿ ಬಂದಂಥವ್ರು, ಅಲ್ಲಿ ಹೋಗಿ ಅದ್ಭುತವಾಗಿದೆ ಅಂತೆಲ್ಲ ಹೇಳಿ ಬಂದಂಥವ್ರು. ಅದರಲ್ಲೂ ಕೂಡ ಪ್ಯಾಂಗ್ ಲೇಕ್ ಸರೋವರ ಏನಿದೆ, ಪ್ಯಾಂಗೇನ್ ಸರೋವರ, ಅದನ್ನು ನೀವೆಲ್ಲರೂ ಕೂಡ 3 Idiot ಪಿಕ್ಚರಲ್ಲಿ ಕೂಡ ನೋಡಿರ್ತೀರಿ. ಅದ್ಭುತವಾದಂಥ ದಿವ್ಯವಾದಂಥ ಅನುಭೂತಿಯನ್ನು ತರುವಂತಹ ಪರಿಸರ ವಾತಾವರಣ ಎಲ್ಲ ಇದೆ. ಇವರು ಅಲ್ಲಿ ಬಂದಾಗ ಅವ್ರಿಗೆ ಟೀ ಕೊಡೋದು, ಮನೇಲಿ ಉಳಿಸ್ಕೊಂಡು ಮಾಡೋದು, ಈ ಸಣ್ಣ ಪುಟ್ಟ ಟೂರಿಸಮ್ ಏನಿದೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇದೆ, ಅದ್ರ ಮೂಲಕ ಬದುಕು ಸಾಗಿಸೋರು ಇದ್ದಾರೆ. 2019 ನಂತರ ಏನಾಗಿದೆ, ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಬರೋಕ್ಕೆ ಶುರುವಾಗಿ ಅದರಿಂದಾಗೇ ಒಂದಷ್ಟು ಪರಿಸರ ಅಸಮತೋಲನ ಅಲ್ಲಾಗ್ತಿದೆ. ಪ್ರವಾಸಿಗರು ಅಂತಂದರೆ ಅವ್ರಿಗೆ ಜವಾಬ್ದಾರಿ ಇರೋದು, ಜವಾಬ್ದಾರಿಯುತ ಪ್ರವಾಸೋದ್ಯಮ ನಮ್ಮ ಭಾರತೀಯರು ಕಲಿತೇ ಇಲ್ಲ. ಅಲ್ಲಿ ಬರುವಂಥದ್ದು, ಕುಡಿಯೋದು, ಬಾಟ್ಲೆ ಸಾಕುವಂಥದ್ದು, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಜಾಸ್ತಿ ಮಾಡುವಂಥದ್ದು, ಬೇಕಾಬಿಟ್ಟು ನಮ್ಮ ಖುಷಿಪಟ್ಟು ಅದನ್ನು ಕಂಪ್ಲೀಟ್ ಗಲೀಜು ಮಾಡಿ ಎದ್ದು ಬರುವಂಥದ್ದು. ಇದು ಸಾಮಾನ್ಯವಾಗಿ ಪ್ರವಾಸಿಗರು ಮಾಡುವಂಥದ್ದು. ಅವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಪರಿಸರದ ಮೇಲೆ ಅಸಮತೋಲನ ಆದರೂ ಒಂದಷ್ಟು ಆರ್ಥಿಕತೆ ಕೊಡ್ತಾ ಇತ್ತು. ಈಗೇನಾಗ್ತಾ ಇದೆ, 2020 ನಂತರ ದೊಡ್ಡ ದೊಡ್ಡ ಹೋಟೆಲ್ ಚೈನ್ಗಳು ಬರ್ತಾ ಇದ್ದಾವೆ. ಇನ್ನೂ ಕೂಡ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ ಬಂದಿಲ್ಲ, ಅದಕ್ಕೆ ಒಪ್ಪಿಗೆ ಕೊಡುವಂಥ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ. ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ ಅಂತಂದರೆ ಅದರ ಜೊತೆಗೆ ಬರುವಂತಹ ವಿಲಾಸಿ ಪ್ರವಾಸೋದ್ಯಮ. ಅತ್ಯಂತ ಪರಿಸರ ಸೂಕ್ಷ್ಮ ಪ್ರದೇಶವಾದಂಥ ಲಡಾಖು ವಿಲಾಸಿ ಪ್ರವಾಸೋದ್ಯಮವನ್ನು ತಡ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ಇಲ್ಲವೇ ಇಲ್ಲ. ಈ ಮೂರು ಕೂಡ ಒಂದು ಇಡೀ ಲಡಾಖನ್ನು ಭಾರತದ ಬಂಡವಾಳಶಾಹಿಗಳ ಆಂತರಿಕ ವಸಾಹತುವನ್ನಾಗಿ ಮಾಡುವುದಕ್ಕೆ ಅವರ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ರೆ, ಮತ್ತೊಂದು ಕಡೆ ಲಡಾಖಿನ ಜನರಿಗೆ ಏನಾದರೂ ಪ್ರಯೋಜನ ಆಗ್ತಿದೆಯಾ ಅದರಿಂದ? ಉದಾಹರಣೆಗೆ ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನದಲ್ಲಿ ಲಡಾಖು ಕೂಡ ಅದರ ಭಾಗವಾಗಿದ್ದಾಗ ಅಲ್ಲಿ ಗೆಜೆಟೆಡ್ ಪೋಸ್ಟ್ಗಳಿಗೆ ಕಾಲ್ಫಾರ್ ಮಾಡಿದ್ರೆ, ಅಂದರೆ ಕ್ಲಾಸ್ ಎ ಕ್ಲಾಸ್ ಬಿ ಉದ್ಯೋಗಗಳಿಗೆ ಕಾಲ್ಫಾರ್ ಮಾಡಿದ್ರೆ ಕನಿಷ್ಠ ಪಕ್ಷ ಲಡಾಖಿನ 5-6 ಜನರಿಗಾದರೂ ಸಿಗ್ತಾ ಇತ್ತು. ಮತ್ತು ರಿಟೈರ್ ಆದವ್ರನ್ನ ಭರ್ತಿ ಮಾಡೋ ಥರ ಆಗ್ತಿತ್ತು, ಹೊಸ ಉದ್ಯೋಗಗಳಾದರೂ ಸೃಷ್ಟಿಯಾಗ್ತಿತ್ತು. ಇವತ್ತೇನಾಗಿದೆ, 2019 ನಂತರ ಈ 3 ದಾಳಿಗಳಿಂದಾಗಿ ಮತ್ತು ಹಿಲ್ ಕೌನ್ಸಿಲ್ಲೂ ಇಲ್ಲ, ಯಾವುದೇ ಬಗೆಯ ಅಭಿವೃದ್ಧಿ ಚಟುವಟಿಕೆಗಳು ಇಲ್ಲ, ಯಾವುದೇ ಬಗೆಯ ಈಗ ಉದ್ಯೋಗ ಕೊಡ್ತಿದ್ದನ್ನು ಕಿತ್ಕೊಂಡಿದ್ದಾರೆ. ಶಿಕ್ಷಣದಿಂದಾಗಿ ನಿರುದ್ಯೋಗಿ ವಿದ್ಯಾವಂತರು ಜಾಸ್ತಿ ಆಗಿದ್ದಾರೆ. ಅವರಿಗೆ ಉದ್ಯೋಗ ಕೊಡುವಂತಹ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಶಾಸನಾತ್ಮಕವಾದಂಥ ವ್ಯವಸ್ಥೆಯೇ ಅಲ್ಲಿಲ್ಲ. ಕೇಂದ್ರಕ್ಕೆ ಅದು ಬೇಕಾಗಿಲ್ಲ. ಈ ಕಾರಣಕ್ಕೆ ಏನಾಗಿದೆ ಅಂತಂದರೆ, ಮತ್ತು ಇನ್ನೊಂದು ಏನಾಗಿದೆ, ಭೂಮಿಯೂ ಕೂಡ ಅವ್ರ ಒಡೆತನದಲ್ಲಿಲ್ಲ, ಯಾರು ಬೇಕಾದರೂ ಬಂದು ಆ ಭೂಮಿ ತೊಗೊಳ್ಬೋದು ಅನ್ನೋ ಥರದ್ದಾಗಿರೋದ್ರಿಂದ ಏನಾಗಿದೆ ಅಲ್ಲಿಯ ವಿದ್ಯಾವಂತ ನಿರುದ್ಯೋಗಿಗಳ ಪರಿಸ್ಥಿತಿ ಅಂತಂದರೆ, ತಮ್ಮ ಪರದೆಯ ಮೇಲೆ 2023 ಡಿಸೆಂಬರ್ 14ನೇ ತಾರೀಕು ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರ ಕೊಟ್ಟಂಥ ಒಂದು ಉತ್ತರ, ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಕಳೆದ 2 ವರ್ಷಗಳಲ್ಲಿ ಯಾವ ರೀತಿ ಬೆಳೆದಿದೆ ಅಂತ ಕೇಳಿರೋ ಪ್ರಶ್ನೆಗಳಿಗೆ ಅವರು ಕೊಟ್ಟಿರುವಂಥ ಒಂದು ಉತ್ತರ ಇದೆ. ಆ ಕೋಷ್ಟಕ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. 36 ಎಂಟ್ರಿಗಳಿದ್ದಾವೆ. ಅದರಲ್ಲಿ ತಾವು 34ನೇ ಎಂಟ್ರಿ ಲಡಾಖ್. ಅದರಲ್ಲಿ ನೀವು ನೋಡಿ, 2021-22ರಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ 9.8 ಇತ್ತು. 2022-23ರಲ್ಲಿ ಆ ಪ್ರಮಾಣ 26.5 ಆಯಿತು. ಅಂದರೆ ಹೆಚ್ಚು ಕಡಿಮೆ ಕೇಂದ್ರಾಡಳಿತ ಪ್ರದೇಶವಾದ ಮೇಲೆ, 6ನೇ ಶೆಡ್ಯೂಲ್ಗೆ ಸೇರಿಸಲ್ಲ ಅಂತ ಹಠ ಹಿಡಿದು ಕೂತ ಮೇಲೆ, ಅಲ್ಲಿರುವಂಥ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗಳು ನೆಪ ಮಾತ್ರಕ್ಕಾಗಿ ಆದಮೇಲೆ ನಿರುದ್ಯೋಗದ ಪ್ರಮಾಣ 3 ಪಟ್ಟು ಜಾಸ್ತಿಯಾಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬಂದಂಥ ಇನ್ನೊಂದು ಉದಾಹರಣೆ ತಮಗೆ ಹೇಳೋದಾದರೆ, 2024ರಲ್ಲಿ 500 ಉದ್ಯೋಗಗಳಿಗೆ ಕಾಲ್ಫಾರ್ ಮಾಡಿದ್ರೆ 50,000 ಜನ ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. 50,000 ಜನ ಅಂದರೆ ಎಷ್ಟಾಯಿತು? ಲಡಾಖ್ನ ಜನಸಂಖ್ಯೆ 3 ಲಕ್ಷ ಅಂತ ನೀವು ಇಟ್ಕೊಂಡ್ರೆ 1/6ನೇ ಭಾಗದಷ್ಟು ಜನ 500 ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ಅದಕ್ಕಿಂತ 700 ಉದ್ಯೋಗಗಳಿಗೆ ಕರೆದ್ರೆ 30,000 ಜನ ಅಪ್ಲಿಕೇಶನ್ ಹಾಕ್ತಾರೆ. ಈ ಪ್ರಮಾಣದ ಅಪಾರ ನಿರುದ್ಯೋಗ ಅಲ್ಲಿ ಸೃಷ್ಟಿಯಾಗಿದೆ.
ಯುವಕರ ನಿರುದ್ಯೋಗ, ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಹೆಚ್ಚಾಗಿದೆ. ಈ ಹೆಚ್ಚಾಗುವುದಕ್ಕೆ ಯಾರು ಕಾರಣ ಅಂತಂದರೆ ಕಣ್ಣೆದುರಿಗೆ ಕಾಣ್ತಿರೋದೇನಪ್ಪ ಅಂದರೆ BJP ಸರ್ಕಾರ 2020ರಲ್ಲೂ ಕೂಡ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಚುನಾವಣೆಗೆ ನಿಂತಾಗ ನಿಮಗೆ 6th ಶೆಡ್ಯೂಲ್ಗೆ ಸೇರಿಸ್ತೀವಿ, ರಾಜ್ಯದ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಮೋಸ ಮಾಡಿದಂಥದ್ದೇ ಎದ್ದು ಕಾಣ್ತಿರುತ್ತೆ. ಇವೆಲ್ಲವೂ ಕೂಡ ಗುಪ್ತಗಾಮಿನಿಯಾಗಿ ಲಡಾಖ್ನ ಬಿಕ್ಕಟ್ಟನ್ನು ಮೋದಿ ಸರ್ಕಾರದ ಕಾರಣಕ್ಕಾಗಿ, ಯಾಕಂದರೆ ಇಲ್ಲಿ ತುಂಬ ಮುಖ್ಯವಾಗಿ ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ ಏನು, ಒಂದು ಕಡೆ ಜಮ್ಮು ಕಾಶ್ಮೀರವನ್ನು ಸೇರಿಸಿ ಒಂದು ಘಟಕವನ್ನು ಮಾಡಿ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರಿ, ಹೋದ ವರ್ಷ ಅಲ್ಲಿ ಚುನಾವಣೆಯನ್ನು ಮಾಡಿದ್ರಿ, ರಾಜ್ಯದ ಸ್ಥಾನಮಾನ ಕೊಟ್ಟಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಲಡಾಖಿಗೆ ಮಾತ್ರ ಯಾತಕ್ಕೆ ಮೋದಿ ಸರ್ಕಾರ ಲೆಜಿಸ್ಲೇಚರ್ ಕೊಡಲಿಲ್ಲ, ಶಾಸನ ಸಭೆಯನ್ನು ಕೊಡ್ತೀವಿ ಅಂತ ಹೇಳಲಿಲ್ಲ? ಯಾತಕ್ಕೆ ಅಲ್ಲಿರುವಂತಹ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಹಲ್ಲುಗಳನ್ನು ಕಿತ್ತಾಕಿ ನೇರವಾಗಿ ಕೇಂದ್ರವೇ ಅಲ್ಲೇ ಅಧಿಕಾರ ಮಾಡುವ ಥರ ಯಾತಕ್ಕೆ ಮಾಡ್ತಿದ್ದಾರೆ? ಯಾತಕ್ಕೆ ಅಂದರೆ ಲಡಾಖ್ ಅನ್ನುವಂಥದ್ದು ಅಲ್ಲಿರುವ 3 ಲಕ್ಷ ಜನರ ಭವಿಷ್ಯದ ಪ್ರಶ್ನೆಯಾಗಿ ಕಾಣ್ತಿಲ್ಲ ಮೋದಿ ಸರ್ಕಾರ. ಲಡಾಖ್ ಅನ್ನುವಂಥದ್ದು ಭೂಭಾಗ, ಆ ಭೂಭಾಗಕ್ಕೆ ಆ ಕಡೆ ಪಾಕಿಸ್ತಾನ ಇದೆ, ಈ ಕಡೆ ಚೈನಾ ಇದೆ. ಹೀಗಾಗಿ ಚೈನಾ ಮತ್ತು ಪಾಕಿಸ್ತಾನದ ವಿಸ್ತರಣೆಯನ್ನು ತಡೆಯುವುದಕ್ಕೆ ಅಲ್ಲಿ ನೇರವಾಗಿ ನಮ್ಮ ಸೈನಿಕರು ಇರಬೇಕು, ಅದಕ್ಕೆ ಪೂರಕವಾಗಿ ಇವರು ಕೆಲಸ ಮಾಡ್ಕೊಂಡಿರಬೇಕು. ಅಂದರೆ ಒಂದು ಆಂತರಿಕ ವಸಾಹತುವನ್ನಾಗಿ ಯಾವ ರೀತಿ ಇಡೀ ಈಶಾನ್ಯ ಪ್ರದೇಶವನ್ನು, ಉದಾಹರಣೆಗೆ ಮಣಿಪುರದ ಬಗ್ಗೆ ನಾವು ಚರ್ಚೆ ಮಾಡಿದಾಗಲೂ ಈ ಪ್ರಶ್ನೆಯನ್ನು ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದ್ವಿ. ಮಣಿಪುರ ಇರ್ಬೋದು, ಇಡೀ ನಾರ್ತ್ ಈಸ್ಟ್ ಇರ್ಬೋದು, ಅದು ಫ್ರಾಂಟಿಯರ್ ಸ್ಟೇಟ್ಸ್, ಗಡಿಭಾಗದ ರಾಜ್ಯಗಳು. ಅದಕ್ಕೆ ಮುಖ್ಯತ್ವ ಇರೋದೇ ಏನಪ್ಪ ಅಂತಂದರೆ ಭಾರತ ಅಂದರೆ ಮುಖ್ಯ ಭಾರತ, ಮೇನ್ ಸ್ಟ್ರೀಮ್ ಇಂಡಿಯಾವನ್ನು ಶತ್ರುಗಳಿಂದ ರಕ್ಷಿಸುವುದಷ್ಟೇ ಅವರ ಜವಾಬ್ದಾರಿ. ಅವರ ಬದುಕು, ಅವರ ಭವಿಷ್ಯ, ಅವರ ಅಸ್ಮಿತೆ, ಅವರ ಸಂಸ್ಕೃತಿ ಮುಖ್ಯ ಆಗದೇ ಇಲ್ಲ. ಅಂದರೆ ಇದು ಪಕ್ಕ ಒಂದು ಬ್ರಿಟಿಷ್ ವಸಾಹತು ದೃಷ್ಟಿಕೋನ. ಮತ್ತು ಎಲ್ಲಿಯ ತನಕ ಪಾಕಿಸ್ತಾನ ಮತ್ತು ಚೈನಾದ ಜೊತೆ ಮೋದಿಯವರ ರಾಜಕಾರಣದ ಕಾರಣಕ್ಕೆ ನಿರಂತರ ನಾವು ದ್ವೇಷವನ್ನು ಕಾಪಾಡ್ಕೊಂಡು ಬಂದಿರ್ತೀವಿ. ಉದಾಹರಣೆಗೆ ಗಾಲ್ವಾನ್ ಬಿಕ್ಕಟ್ಟಿಗೆ ಕಾರಣವೇನು? ಗಾಲ್ವಾನ್ ಬಿಕ್ಕಟ್ಟಿನಿಂದಾಗಿ ಇನ್ಫ್ಯಾಕ್ಟ್ ಅಲ್ಲಿ ಹಲವಾರಷ್ಟು ಕುರಿಗಾಯಿಗಳು ಮೇಯ್ತಿದ್ದಂಥ ಜಮೀನುಗಳೆಲ್ಲವೂ ಕೂಡ ಅಲ್ಲಿ ಬಂದು ಚೈನಾ ಸೈನಿಕರು ಬಂದು ಕೂತ್ಕೊಂಡ್ರು. ಕಾರಣ ಏನಾಯಿತು? ನೇರವಾಗಿ ಮೋದಿ ವಿದೇಶಾಂಗ ನೀತಿ ಕಾರಣ. ಯಾಕೆ ಅಂದರೆ ಇವತ್ತೇನು ಚೈನಾ ಮತ್ತು ಭಾರತದ ನಡುವೆ ಗಡಿ ವಿವಾದ, ಗಡಿ ಭೂಭಾಗದ ವಿವಾದಗಳು ಇನ್ನೂ ಇದ್ದಾವೆ. ನೀವು ವಿಶೇಷವಾಗಿ ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನು ಕಿತ್ತಾಕುವುದಕ್ಕೆ ಮುಂಚೆ ಭಾರತ ಮತ್ತು ಚೈನಾ 4-5 ಬಾರಿ ಮಾತುಕತೆಗಳನ್ನು ಮಾಡಿತ್ತು. ಮೋದಿ ಚೈನಾಗೆ ಹೋಗಿದ್ದರು, ಅಲ್ಲಿಂದ ಶಿ ಜಿನ್ಪಿಂಗ್ ಮದ್ರಾಸಿಗೆ ಬಂದಿದ್ದರು, ಒಪ್ಪಿಗೆ ಮಾತುಕತೆ ನಡೀತಾ ಇತ್ತು. ಮಾತುಕತೆ ನಡೀತಿರುವ ಸಂದರ್ಭದಲ್ಲಿ ದಿಢೀರನೆ ಭಾರತ ತನ್ನ ಗಡಿ ಪ್ರದೇಶದ ವಿಸ್ತರಣೆಯ ಭಾಗವಾಗಿ ಹಾಗೂ ಕೇವಲ ವಿದೇಶಾಂಗ ನೀತಿಯ ಮತ್ತು ಒಂದು ಸ್ಟ್ರಾಟಜಿ, ವ್ಯೂಹತಂತ್ರದ ಭಾಗವಾಗಿ ಇದನ್ನು ಕೇಂದ್ರಾಡಳಿತ ಪ್ರದೇಶಕ್ಕೆ ಇಟ್ಟಾಗ ನೇರವಾಗಿ ಒಂದು ಚಿತಾವಣೆಯಾಗಿ ಕಂಡುಬಂತದ್ದು. ಮತ್ತು ಅಷ್ಟು ಮಾತ್ರ ಅಲ್ದಿರ ಎಲ್ಲೆಲ್ಲಿದೆ ಲಡಾಖ್ನ ಪ್ರಾವಿನ್ಸಸ್ನ ಪ್ರದೇಶದ ಗಡಿ ಭಾಗಗಳಿರಿದಾಗ ಗಡಿ ಭಾಗದಲ್ಲಿ ಒಂದು ಕಾರ್ಟೋಗ್ರಫಿಕ್ ಅಗ್ರೆಷನ್ ಅಂತ ಕರೀತಾರೆ, ಭೂಪಟದ ಮೇಲೆ ಮಾಡುವಂತಹ ದಾಳಿ. ಈಗಾಗಲೇ ಭಾರತ ಮತ್ತು ಚೈನಾ ಚಾರಿತ್ರಿಕವಾಗಿ ಮಾಡಿಕೊಂಡಿರುವ ಒಪ್ಪಂದದ ಗಡಿ ಭಾಗಗಳನ್ನು ತೋರಿಸುವುದರ ಬದಲಿಗೆ ಹೆಚ್ಚಿನ ಭೂಭಾಗವನ್ನು ತೋರಿಸಿದಾಗ ಇದು ಒಂದು ರೀತಿ ಪ್ರಚೋದನೆಯಾಗಿ ಕಂಡು ಗಾಲ್ವಾನ್ನಲ್ಲಿ ಅವರು ಬಂದು ಆ ಭೂಭಾಗವನ್ನು ಆಕ್ರಮಿಸ್ತೀವಿ ಅಂತ ಕೂತರು. ನಮ್ಮ ಪರಿಸ್ಥಿತಿಯಾಗಿದೆ, ಚಿತಾವಣೆ ಮಾಡಿದ್ವಿ. ಅಮೇರಿಕಾನೂ ನಮ್ಮ ಸಹಾಯಕ್ಕೆ ಬರಲಿಲ್ಲ, ಚೈನಾ ಜೊತೆ ಯುದ್ಧ ಮಾಡೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ ಅಂತ ನಮ್ಮ ವಿದೇಶಾಂಗ ಮಂತ್ರಿ ಹೇಳಿದ್ದಾರೆ. ಅವರೀಗಾಗಲೇ ಬಂದು ಇದೇ ಭಾಗದಲ್ಲಿ ಲಡಾಖಿನ ಭೂಭಾಗದಲ್ಲಿ ಸುಮಾರೊಂದು 2000 ಕಿಲೋಮೀಟರಷ್ಟು ಭೂಪ್ರದೇಶವನ್ನು ಆಕ್ರಮಿಸ್ಕೊಂಡು ಬಂದು ಕೂತಿದ್ದಾರೆ. ಆದರೆ ನಮ್ಮ ಪ್ರಧಾನಿಗಳು ಯಾರೂ ನಮ್ಮ ಭೂಭಾಗವನ್ನು ಆಕ್ರಮಿಸಿಲ್ಲ, ಹಿಂದೆಯೂ ಆಕ್ರಮಿಸಿಲ್ಲ, ಈಗಲೂ ಆಕ್ರಮಿಸಿಲ್ಲ, ಮುಂದೆಯೂ ಆಕ್ರಮಿಸುವುದಿಲ್ಲ ಅಂತೇಳಿ ಆ ಆಕ್ರಮಣಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಲಡಾಖಿನ ಕುರಿಗಾಹಿಗಳ ಬದುಕಿನ ಮೇಲೂ ಪೆಟ್ಟು ಬಿದ್ದಿದೆ. ಅಂದರೆ ಆರ್ಟಿಕಲ್ 370 ರದ್ದು, 35A ರದ್ದು ಹಾಗೂ ಕೇವಲ ಕೇಂದ್ರಾಡಳಿತ ಪ್ರದೇಶವಾಗಿ ಅದನ್ನು ಇಳಿಸಿ ಅದಕ್ಕೆ ತಮ್ಮನ್ನು ತಾವೇ ಆಳ್ವಿಕೆ ಮಾಡಿಕೊಳ್ಳುವಂತಹ ರಾಜ್ಯದ ಸ್ಥಾನಮಾನವನ್ನು ಕೊಡದಿರುವಂತಹ ಒಂದು ಭಾರತ ವಸಾಹತುಶಾಹಿ ವ್ಯೂಹತಂತ್ರದ ದೃಷ್ಟಿಕೋನದ ಮೂಲಕ ಏನು ನೋಡ್ತಾ ಇದ್ದಾರೆ ಲಡಾಖಿನ ಪ್ರಾಂತ್ಯ, ಅದೆಲ್ಲವೂ ಈ ಪರಿಣಾಮವಾಗಿ ಕೊಡು ಬಂದಿದೆ. ಅಲ್ಲಿ ಜನರ ಬಿಕ್ಕಟ್ಟನ್ನು, ವಿದ್ಯಾವಂತ ನಿರುದ್ಯೋಗಿಗಳ ನಿರುದ್ಯೋಗವನ್ನೆಲ್ಲ ಜಾಸ್ತಿ ಮಾಡಿದೆ. ಇದರ ವಿರುದ್ಧವಾಗಿ ತುಂಬ ಅಹಿಂಸಾತ್ಮಕವಾದಂಥ ಪ್ರತಿಭಟನೆಗಳು 2022ರಿಂದಲೂ ಕೂಡ ಪ್ರಾರಂಭ ಆಯಿತು. 2023ರಿಂದಲೂ ಕೂಡ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲೇ
ಲಡಾಖಿನ ಪರಿಸರ. ಇನ್ಫ್ಯಾಕ್ಟ್ ಸೋನಮ್ ವಾಂಗ್ಚುಕ್ ಅವ್ರ ಬಗ್ಗೆ ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಳೋಣ. ಇನ್ಫ್ಯಾಕ್ಟ್ ಟಿಕ್ಟಾಕ್ ಬ್ಯಾನ್ ಮಾಡಿದಾಗ, ಚೈನಾ ಗಾಲ್ವಾನ್ ಪ್ರಾಂತ್ಯ ಗಾಲ್ವಾನ್ ಬಿಕ್ಕಟ್ಟಾದಾಗ ಅದನ್ನು ದೊಡ್ಡದಾಗಿ ಆಹ್ವಾನ ಮಾಡಿದವರು, 2019ರಲ್ಲಿ ಕಾಶ್ಮೀರದ ರಾಜ್ಯದ ಸ್ಥಾನಮಾನ ರದ್ದು ಮಾಡಿದಾಗ ಅದನ್ನು ಆಹ್ವಾನ ಮಾಡಿದವರು, ಮೋದಿಯ ಬೆನ್ನು ತಟ್ಟಿದವರು ಎಲ್ಲರೂ ಕೂಡ ಸೋನಮ್ ವಾಂಗ್ಚುಕ್ ಅವರೇ. ಯಾವಾಗ ಅವೆಲ್ಲ ಸುಳ್ಳು ಅಂತ ಗೊತ್ತಾಯಿತು, ಇಡೀ ಲಡಾಖಿನ ತನ್ನದೇ ಜನರ ಬದುಕು ಭವಿಷ್ಯ ಎಲ್ಲವೂ ಕೂಡ ಮತ್ತು ಇಡೀ ಲಡಾಖ್ನ ಪರಿಸರ ಅತ್ಯಂತ ಆತಂಕದಲ್ಲಿದೆ ಅಂತ ಗೊತ್ತಾಯಿತು, ಆಗ ಅನಿವಾರ್ಯವಾಗಿ ಅಹಿಂಸಾತ್ಮಕವಾದಂಥ ಸತ್ಯಾಗ್ರಹ ಪಾದಯಾತ್ರೆಯಂತಹ ಹೋರಾಟದ ದಾರಿಯನ್ನು ತುಳಿತಾರೆ. ದೆಹಲಿಯ ತನಕ 1000 ಕಿಲೋಮೀಟರು ಯಾತ್ರೆಯನ್ನು ಮಾಡ್ತಾರೆ. 16 ಸತಿ ಸತ್ಯಾಗ್ರಹವನ್ನು ಕೂತ್ಕೊಳ್ತಾರೆ. ಅನಿವಾರ್ಯವಾಗಿ ಮಾತುಕತೆ ಆಡಲೇಬೇಕಾದಂಥ ಸಂದರ್ಭ ಬಂದಾಗ ಮಾತುಕತೆಗೆ ಕರೀತಾರೆ. ಇಲ್ಲ ಅಂತಂದರೆ ಮಾತುಕತೆ ಕರೆಯೋದು ಇಲ್ಲ. ಕೊನೆಗೆ 2024ರಲ್ಲಿ ದೆಹಲಿನಲ್ಲಿ ಸಾವಿರಾರು ಜನ ಹೋಗ್ಬಿಟ್ಟು ಅಲ್ಲಿ ಧರಣಿಯನ್ನು ಕೂತಾಗ ಅನಿವಾರ್ಯವಾಗಿ ಮೋದಿ ಸರ್ಕಾರ ಮಾತುಕತೆ ಕರೀಲೇಬೇಕಾಗತ್ತೆ. ಮಾತುಕತೆ ಕರೆದಾಗಲೂ ಕೂಡ ಇದ್ದಂಥ ಡಿಮ್ಯಾಂಡ್ಗಳಿಷ್ಟೇ. ಒಂದು, 2020ರಲ್ಲಿ BJP ಸರ್ಕಾರವೇ ಲಡಾಖಿನ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಚುನಾವಣೆಯಲ್ಲಿ ಭರವಸೆ ಕೊಟ್ಟ ಹಾಗೆ ರಾಜ್ಯದ ಸ್ಥಾನಮಾನ ಕೊಡಿ. ಎರಡನೆಯದು, ಇಡೀ ಲಡಾಖನ್ನು 6ನೇ ಶೆಡ್ಯೂಲ್ಗೆ ಸೇರಿಸಿ. ಮೂರನೇದು, ಲಡಾಖಿನಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದಕ್ಕಾಗಿ ದಯವಿಟ್ಟು ಅಲ್ಲಿ ಲಡಾಖ್ ಲೋಕಸೇವಾ ಆಯೋಗ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದನ್ನು ನೇಮಕ ಮಾಡಿ. ನಾಲ್ಕನೇದು, ಲಡಾಖನ್ನು 6ನೇ ಶೆಡ್ಯೂಲ್ಗೆ ಸೇರಿಸಿ. ಹಾಗೂ ಲಡಾಖ್ ಅಂತಂದರೆ ಇಲ್ಲಿ ಲೇಹ್ ಇದೆ ಮತ್ತು ಕಾರ್ಗಿಲ್ ಇದೆ, ಎರಡೂ ಭಾಗಕ್ಕೂ ಕೂಡ ಒಬ್ಬೊಬ್ಬ ಸಂಸತ್ ಸ್ಥಾನವನ್ನು ಕೊಡ್ರಿ. ಇದರಲ್ಲಿ ನಿರಾಕರಿಸುವಂಥದ್ದೇನಿತ್ತು ಒಂದು ಪ್ರಜಾತಂತ್ರ ಸರ್ಕಾರಕ್ಕೆ? ಬದಲಿಗೆ ಮಾತುಕತೆಗೆ ಅಂತ ಕರೆಯುವುದು, ಮಾತುಕತೆಗೆ ಕರೆದಾದ ಮೇಲೆ ನಾವು ಕಂಪ್ಲೀಟಾಗೆಲ್ಲ ಸೆಟಲ್ ಮಾಡ್ತೀವಿ ಅಂತ ಸುಳ್ಳು ಹೇಳೋದು. 48% ಅಷ್ಟಿದ್ದಂಥ ಉದ್ಯೋಗದ ಮೀಸಲಾತಿಯನ್ನು 85% ಮಾಡಿದ್ದು ನಿಜ. ಆದರೆ 85% ಮೀಸಲಾತಿಯ ರೀತಿ ಹೆಂಗೆ? ಅಲ್ಲಿ ಉದ್ಯೋಗಗಳೇ ಇಲ್ಲ, ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತಿಲ್ಲ, ಇರೋ ರಿಟೈರ್ ಆದವ್ರನ್ನ ಭರ್ತಿ ಮಾಡ್ತಿಲ್ಲ, ಎಲ್ಲವನ್ನೂ ಕಾಂಟ್ರಾಕ್ಟ್ ಸಿಸ್ಟಮಲ್ಲಿ ಮಾಡಲಾಗ್ತಿದೆ. ಕಾಂಟ್ರಾಕ್ಟ್ ಸಿಸ್ಟಮಲ್ಲಿ ಮಾಡಿದಾಗ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಅಂದ್ಬಿಟ್ಟು ಕಡ್ಡಾಯ ಇಲ್ಲ. ಅಷ್ಟು ಮಾತ್ರ ಅಲ್ದಿರ 35A ರದ್ದಾದ ಮೇಲೆ ಯಾರು ಬೇಕಾದರೂ ಅಲ್ಲಿ ಬಂದು ತಮ್ಮನ್ನು ತಾವು ಲಡಾಖಿ ಎನ್ಕೊಳ್ಬೋದು. ಲಡಾಖಿ ಎನ್ಕೊಳ್ಳೋದಕ್ಕಿರೋದು ಒಂದೇ ಷರತ್ತೇನಪ್ಪ ಅಂದರೆ 15 ವರ್ಷ ಅಲ್ಲಿರಬೇಕು. 2035 ನಂತರ ಅಂತೂ ಯಾರು ಬಂದರೂ ಕೂಡ ಅವರು ಲಡಾಖಿಗಳೇ. ಅಂದರೆ ಲಡಾಖಿನ ಜನರಿಗಾಗಿ ಮಾತ್ರ ಇದ್ದರೇ ಆ ಜನ ಅಲ್ಲೇ ಬದುಕ್ತಿರೋರಿಗೆ ಹೆಂಗಲ್ಲಿ ಈ ಪ್ರದೇಶವನ್ನು ಬಳಸ್ಕೊಳ್ಬೋದು, ಉಳಿಸ್ಕೊಳ್ಬೋದು ಅಂತ ಗೊತ್ತಾಗುತ್ತೆ. ಕೇವಲ ಅಲ್ಲಿಯ ಸಂಪನ್ಮೂಲದ ಲೂಟಿಗೆ ಅಥವಾ ಒಬ್ಬ ಪ್ರವಾಸಿಯಾಗಿ ಬಂದು ಅದೆಲ್ಲ ಐಷಾರಾಮವಾಗಿ ಅದನ್ನು ಮಜಾ ಮಾಡಿ ಹೋಗೋದಕ್ಕೆ ಬರುವಂತಹ ಪ್ರವಾಸಿ ದೃಷ್ಟಿಕೋನದಲ್ಲಿ ಉಳಿಯೋದಿಲ್ಲ. ಈಗ ಯಾರು ಬೇಕಾದರೂ ಬಂದು ಮಾಡೋದು, ಟೂರಿಸಮ್ ಮಾಡ್ಬೋದು. ಇನ್ಫ್ಯಾಕ್ಟ್ ಆ ರೀತಿ ಟೂರಿಸಮ್ನ ಹೋಟೆಲ್ಗಳನ್ನ ಕಟ್ಟೋದಕ್ಕೆ ಭೂಮಿ ಯಾರು ಕೊಡ್ತಾರೆ ಅವ್ರನ್ನ ಬಾಯ್ಕಾಟ್ ಮಾಡಬೇಕು ಅನ್ನುವಂಥ ಆಂದೋಲನವೂ ಕೂಡ ಲೇಹ್ನಲ್ಲಿ ಅಲ್ಲಿಯ ಸ್ಥಳೀಯ ಜನ ಶುರು ಮಾಡಿದ್ದಾರೆ. ಈಗ ಈ ಮಾತುಕತೆಗಳ ಭಾಗವಾಗಿ 85% ರಿಸರ್ವೇಷನ್ನ ಘೋಷಣೆ ಮಾಡಿದ್ಬಿಟ್ರೆ, 2 ಭಾಷೆಗೆ ಅಧಿಕೃತ ಸ್ಥಾನಮಾನವನ್ನು ಕೊಟ್ಟಿದ್ದು ಬಿಟ್ಟರೆ, ಮೂಲಭೂತವಾಗಿ ಇದ್ದಂಥ ರಾಜ್ಯದ ಸ್ಥಾನಮಾನ ಮತ್ತು 6ನೇ ಶೆಡ್ಯೂಲ್ಗೆ ಸೇರಿಸುವುದು, ಪ್ರತ್ಯೇಕ ಲೋಕಸೇವಾ ಆಯೋಗ ಮಾಡುವುದು, ಇದಕ್ಕೆ ಒಪ್ಪುವುದೇ ಇಲ್ಲ. ಇದು 2025 ಜೂನ್ನಲ್ಲೂ ನಡೆದಂಥ ಸಂಗತಿ. ಕೊನೆಯ ಮಾತುಕತೆ ಆಗಿದ್ದು 2025 ಮೇನಲ್ಲಿ. ಹೀಗಾಗಿ ನಂತರದ ಮತ್ತೆ ಚಳುವಳಿ ಶುರುವಾಗಿ 2025 ಅಕ್ಟೋಬರ್ನಲ್ಲಿ ಮತ್ತೆ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಚುನಾವಣೆ ನಡೀಬೇಕಾಗಿದೆ. ಹಾಗೂ ಇನ್ನೊಂದು ಮಾತುಕತೆಗೆ ಅಕ್ಟೋಬರ್ನಲ್ಲಿ ದಿನಾಂಕವು ನಿಗದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ತಮ್ಮ ಒಂದು ಬೇಡಿಕೆಗಳ ಮೇಲೆ ಗಮನವನ್ನು ಸೆಳೆಯುವುದಕ್ಕಾಗಿ ಸೋನಮ್ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ 35 ದಿನಗಳ ನಿರಂತರ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ. ಆ 35ನೇ ದಿನ ಅಕ್ಟೋಬರ್ 7ಕ್ಕೋ ಅಕ್ಟೋಬರ್ 10ಕ್ಕೋ ಇರುವಂತಹ ಒಪ್ಪಂದ ಏನು ಮತ್ತೆ ಮಾತುಕತೆ ಕರೆದಿದ್ದರು ಮೋದಿ ಸರ್ಕಾರ, ಆ ದಿನಗಳಿಗೆ ಸರಿ ಹೊಂದುವಂತೆ 35 ದಿನಗಳ ಉಪವಾಸ ಸತ್ಯಾಗ್ರಹ ಹಿಂಸಾತ್ಮಕವಾದದ್ದಲ್ಲ, ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ. ಅದರ 15ನೇ ದಿನದಲ್ಲಿ ಸೆಪ್ಟೆಂಬರ್ 24ಕ್ಕೆ ಅದರ 14ನೇ ದಿನ ಮತ್ತು ಈ ಇಡೀ ಉಪವಾಸ ಸತ್ಯಾಗ್ರಹದಲ್ಲಿ ಪ್ರಧಾನವಾಗಿ ಆಗಲೂ ಕೂಡ ಇದ್ದವರು ಯಾರಪ್ಪ ಅಂದರೆ 50 ವರ್ಷ ಮೇಲ್ಪಟ್ಟವರೇ. ಹೀಗಾಗಿ ಸೋನಮ್ ವಾಂಗ್ಚುಕ್ ಅವರು ಕೊಟ್ಟಂಥ ಹಲವಾರು ಸಂದರ್ಶನದಲ್ಲಿ ಯುವಕರಿಗೆ ಈ ಲೇಹನ ಲಡಾಖ್ನ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಒಂದು ಕಾಳಜಿಯೇ ಇಲ್ಲ. ಯಾತಕ್ಕೆ ಅವ್ರು ಬರ್ತಿಲ್ಲ ಅನ್ನೋದೇ ಅರ್ಥವಾಗ್ತಿಲ್ಲ.
ಅಕ್ಕಪಕ್ಕದ ದೇಶಗಳಲ್ಲಿ ನೋಡಿದ್ರೆ ಜನ ತಮ್ಮ ದೇಶವನ್ನು ಉಳಿಸ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಬಂಡಾಯಗಳನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ನಮ್ಮ ಯುವಕರು ಬರ್ತಾನೆ ಇಲ್ಲ ಅಂತ ಹಪಹಪಿಸಿದ್ದು ಹೌದು. ಸೆಪ್ಟೆಂಬರ್ 23ನೇ ತಾರೀಕು ಉಪವಾಸ ಸತ್ಯಾಗ್ರಹದಲ್ಲಿ ಕೂತಿದ್ದಂಥ ಇಬ್ಬರು ಅತ್ಯಂತ ಹಿರಿಯರು ಅಸ್ವಸ್ಥಗೊಳ್ತಾರೆ, ತೀವ್ರವಾಗಿ ಅಸ್ವಸ್ಥಗೊಳ್ತಾರೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಇದು ಇಡೀ ಲಡಾಖ್ನಲ್ಲಿ, ವಿಶೇಷವಾಗಿ ಲೇಹ್ನಲ್ಲಿ ಒಂದು ಬಗೆಯ ಸಂಚಲನ ಉಂಟು ಮಾಡುತ್ತೆ, ಪಶ್ಚಾತ್ತಾಪವನ್ನು ಯುವಕರಲ್ಲಿ ಕೂಡ ಉಂಟು ಮಾಡುತ್ತೆ. ಹೀಗಾಗಿ 24ನೇ ತಾರೀಕು ನೀವು ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಯುವಕರು ಸೇರಿದ್ದು ಆಸ್ಪತ್ರೆಯಲ್ಲಿ ಸೇರಿರೋರು ಹೇಗಿದ್ದಾರೆ ಅಂತ ನೋಡುವುದಕ್ಕೆ. ಅಲ್ಲಿಂದ ಆಚೆಗೆ ಅವರು ಕೂಡ ಪ್ರತಿಭಟನೆ ಕಡೆ ಬರ್ತಾರೆ. ಪ್ರತಿಭಟನೆ ಕಡೆ ಮೆರವಣಿಗೆ ಸುಮಾರು ಒಂದು 7,000 ಜನ ಸೇರ್ತಾರೆ. 7,000 ಅಂತಂದರೆ ನೀವು ಒಟ್ಟಾರೆ ಜನಸಂಖ್ಯೆ 3 ಲಕ್ಷ ಇರಬೇಕಾದ್ರೆ 7,000 ತುಂಬ ದೊಡ್ಡ ಜನಸಂಖ್ಯೆ. ಪ್ರಾಯಶಃ ಇಡೀ ಲಡಾಖಿನ ಇತಿಹಾಸದಲ್ಲಿ ಆ ಪ್ರಮಾಣದ ಮೊಬಿಲೈಸೇಷನ್ ಆಗಿರಲಿಲ್ಲ. ಸುಮಾರು ಯುವಕರು ಸೇರ್ತಾರೆ. ಯುವಕರಲ್ಲಿ ಸಹಜವಾಗಿಯೇ ಈ ಹಿಂದೆ ನಾನು ವಿವರಿಸಿದಂಥ ಹಲವಾರು ಕಾರಣಗಳಿಗೆ ವಿಶೇಷವಾಗಿ BJP ಮಾತು ಕೊಟ್ಟು ಮಾತಿಗೆ ದ್ರೋಹ ಬಗೆದ ಕಾರಣಕ್ಕಾಗಿ ಸಿಟ್ಟು ಇರುತ್ತೆ. ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಿದ್ದಾಗ ಯಾವುದೇ ಪ್ರಚೋದನೆ ಇಲ್ಲದೆ ಅಲ್ಲಿಯ ಸ್ಥಳೀಯರು ಹೇಳ್ತಿರುವಂಥದ್ದು ಪೊಲೀಸರು ಫಸ್ಟು ಶೆಲ್ ಗ್ಯಾಸ್ಗಳನ್ನು ದಾಳಿ ಮಾಡ್ತಾರೆ. ಅದಾದ ಮೇಲೆ CRPFನವರೇ ಗೋಲಿಬಾರ್ ಮಾಡ್ತಾರೆ. 4 ಜನ ಸಾಯ್ತಾರೆ. ನಾನು ಆಗಲೇ ವಿವರಿಸಿ ಹೇಳಿದೆ, ಗೋಲಿಬಾರನ್ನು ಮಾಡಿದಾಗ ಕಾಲಿನ ಕೆಳಗೆ ಮಾಡ್ತಾರೆ. ಉದ್ದೇಶ ಸಾಯಿಸೋದಲ್ಲ, ಓಡಿಸೋದು. ಇಲ್ಲಿ ಕೊಲ್ಲಬೇಕು ಅಂತ ಗೋಲಿಬಾರ್ ಮಾಡಲಾಗಿದೆ. ಯಾರು ಕೊಟ್ಟರು ಈ ಆದೇಶವನ್ನು? ಇದರಿಂದಾಗಿ ಸಹಜವಾಗಿ ಆಕ್ರೋಶ ಗರಿಗೆದರಿದೆ. ಆಕ್ರೋಶದಿಂದ ಏನು ಮಾಡಿದ್ದಾರೆ ಯುವಕರು? ಇನ್ಫ್ಯಾಕ್ಟ್ ಅಲ್ಲಿ ಒಬ್ಬ ಹಿರಿಯರು, ಈ ಹಿಂದೆ ಮಂತ್ರಿ ಆಗಿದ್ದಂಥವ್ರು ಚಾಂಗ್ಪಾ ಅಂಥೇಳಿ, ಅವರು ದ ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಕೊಟ್ಟಿರುವಂತಹ ಒಂದು ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿರೋದೇನಪ್ಪ ಅಂತಂದರೆ, BJPಯ ಕಚೇರಿಯ ಮೇಲೆ ಹಾಗೂ ಹಿಲ್ ಡೆವಲಪ್ಮೆಂಟ್ ಅಟಾನಮಸ್ ಕೌನ್ಸಿಲ್ನ ಕಚೇರಿಯ ಮೇಲೆ ದಾಳಿ ಮಾಡಿದ್ದಾರೆ. BJP ಕಚೇರಿಯ ಮೇಲೆ ಯಾಕೆ ದಾಳಿ ಮಾಡಿದ್ದಾರೆ? BJP ಮಾಡಿರುವ ದ್ರೋಹಕ್ಕೆ BJP ಕಚೇರಿಯ ಮೇಲೆ ಭಾರತದ ಬಾವುಟವೂ ಇದೆ, BJPಯ ಬಾವುಟವೂ ಇದೆ. ತಮ್ಮ ಪರದೆಯ ಮೇಲೆ ಚಿತ್ರಗಳು ಬರುತ್ತೆ, ತಾವು ನೋಡ್ಬೋದು. ಆ ಚಿತ್ರದ ಪ್ರಕಾರ ಈ ಹೋರಾಟಗಾರರು ಕಿತ್ತು ಎಸೆದ ಅಕ್ಕಪಕ್ಕದಲ್ಲಿದೆ. ಭಾರತದ ಬಾವುಟ, BJPಯ ಬಾವುಟ ಅಕ್ಕಪಕ್ಕದಲ್ಲಿದೆ. ಹೋರಾಟಗಾರರು BJPಯ ಬಾವುಟನ್ನು ಹರಿದು ಎಸೆದಿದ್ದಾರೆ ವಿನಃ ಭಾರತದ ಬಾವುಟಕ್ಕೆ ಕಿಂಚಿತ್ತೂ ಮುಕ್ಕು ಮಾಡಿಲ್ಲ. ಎರಡನೇದಾಗಿ ಪರಿಷತ್ ಕಚೇರಿ ಮೇಲೆ ದಾಳಿ ಮಾಡಿದಾಗ ಆ ಹಿರಿಯ ಮಾಜಿ ಮಂತ್ರಿಗಳು ಹೇಳೋ ಹಾಗೆ ಆ ಕಟ್ಟಡದ ಒಳಗಡೆ ಇದ್ದಂಥ ಅಂಬೇಡ್ಕರ್ ಫೋಟೋಗಳನ್ನು ಹೊರಗಡೆ ತಂದು ಆಮೇಲೆ ಆ ಪರಿಷತ್ ಕಚೇರಿಗೆ ಬೆಂಕಿ ಹಚ್ಚಿದ್ದಾರೆ. ಇದು ಹಿಂಸಾತ್ಮಕ ಉದ್ದೇಶದಿಂದ ಮಾಡಿದಂಥದ್ದಲ್ಲ. ಗೋಲಿಬಾರ್ ಮಾಡಿ ಮನುಷ್ಯರನ್ನು ಸಾಯಿಸುವುದು ಹಿಂಸೆ. ಇದನ್ನು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಚೆನ್ನಾಗಿ ಹೇಳ್ತಿದ್ರು. ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ರೈತರನ್ನು ಕೊಂದಾಕೋತಾ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರೇರೇಪಣೆ ಮಾಡ್ತಿದ್ದಾಗ ಆ ಫ್ಯಾಕ್ಟ್ರಿಗಳ ಮೇಲೆ ದಾಳಿ ಮಾಡುವುದನ್ನು ನಾನ್ ವೈಲೆಂಟ್ ಮಿಲಿಟೆನ್ಸಿ ಅಂತ ಕರಿತಿದ್ರು. ಅಹಿಂಸಾತ್ಮಕವಾದಂಥ ಮಿಲಿಟೆಂಟ್ ಹೋರಾಟ ಇದು. ಅಲ್ಲಿ ಕೂಡ ಕಟ್ಟಡವನ್ನು ದಾಳಿ ಮಾಡಿದ್ರು, ಜನರ ಮೇಲೆಲ್ಲ. ಜನರನ್ನು ಕೊಂದಿದ್ದು ಮೋದಿ ಸರ್ಕಾರ, CRPF. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಆ ರೀತಿ ಅದು ಇಷ್ಟಾಗಿ ಕೂಡ ಅಲ್ಲಿಯ ಜನ CRPFನವರು ಲಾಠಿ ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ, ಪ್ರಾಣ ಹೋಗುತ್ತೆ ಅಂತ ಗೊತ್ತಿರುತ್ತೆ. ಯಾತಕ್ಕೆ 7,000 ಜನ ಬೀದಿಗೆ ಬಂದರು? ಬೀದಿಗೆ ಬರುವುದಕ್ಕೆ ಕಾರಣ ಹುದುಗಿಟ್ಟಂಥ ಈ ಎಲ್ಲ ಅನ್ಯಾಯಗಳು. BJP ನಿರಂತರವಾಗಿ ಮಾಡ್ತಿರುವಂಥ ದ್ರೋಹ, ಮೋದಿ ಸರ್ಕಾರ ಮಾಡ್ತಿರುವಂತಹ ದ್ರೋಹ. ಯಾಕಂದರೆ ಯಾರು ಮೋದಿ ಸರ್ಕಾರವನ್ನು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರು, ಇದೇ ವಾಂಗ್ಚುಕ್ ಅಂತವರು, ಅವರೇ ಇವತ್ತು ಅವ್ರ ವಿರುದ್ಧ ತಿರುಗಿಬಿದ್ದಿದ್ದಾರೆ ಅಂದರೆ ಕಾರಣ ಏನು? ಮೋದಿ ಮೇಲೆ ವೈಯಕ್ತಿಕವಾಗಲ್ಲ, ಕೊಟ್ಟ ಭರವಸೆಗಳನ್ನು ಈಡೇರಿಸದೆ ಇಡೀ ಲಡಾಖ್ ಪ್ರದೇಶವನ್ನು ಅದಾನಿ, ಅಂಬಾನಿ, ವೇದಾಂತ, ಟಾಟಾ ಇವುಗಳ ವಸಾಹತು ಮಾಡ್ತಿರುವುದಕ್ಕೆ ಹಾಗೂ ಇಡೀ 3 ಲಕ್ಷ ಜನ ಲಡಾಖಿಯರನ್ನು ಅವರನ್ನು ಗುಲಾಮರನ್ನಾಗಿ ನಡೆಸ್ಕೊಳ್ತಿರುವುದಕ್ಕೆ. ಇದು ಈ ಹೋರಾಟದ ಅಸಲಿ ಹಿನ್ನೆಲೆ. ಇದರಲ್ಲಿ ಯಾರು ಭಯೋತ್ಪಾದಕರು, ಯಾವುದು ಭಯೋತ್ಪಾದಕ ಬೇಡಿಕೆ? ದೇಶ ಬಿಟ್ಟು ಹೋಗ್ತೀವಿ ಅಂತ ಯಾರು ಕೇಳ್ತಿದ್ದಾರೆ? ರಾಜ್ಯದ ಸ್ಥಾನಮಾನ ಕೊಡಿ, ಇರೋ ಆದಿವಾಸಿಗಳೆಲ್ಲ ಆದಿವಾಸಿಗಳಾಗಿದ್ದೀವಿ, ನಮಗೆ 6ನೇ ಶೆಡ್ಯೂಲ್ ಕೊಡಿ, ಉದ್ಯೋಗ ಕೊಡಿ, ಇವೆಲ್ಲ ಕೊಡ್ತೀವಿ ನೀವು ಭರವಸೆ ಕೊಟ್ಟಿದ್ದೀರಿ, ಆದ್ದರಿಂದ ಕೊಡಿ.
ನಮ್ಮನ್ನು ಆಳ್ಕೊಳ್ಳುವುದಕ್ಕೆ ನಮಗೆ ಬೇಕಾಗಿರುವಂತಹ ಶಾಸನಾತ್ಮಕ ವೇದಿಕೆಗಳು ಕೊಡಿ. ಇದೆಲ್ಲವೂ ಕೂಡ ಸಂವಿಧಾನಬದ್ಧವಾದಂಥ ಬೇಡಿಕೆಗಳು. ಈ ಬೇಡಿಕೆಗಳನ್ನಿಟ್ಟವ್ರು ಹೆಂಗೆ ದೇಶದ್ರೋಹಿಗಳಾಗ್ತಾರೆ? ಹೆಂಗಿದು ಬೇರೆ ದೇಶಗಳಿಂದ ಪ್ರಚೋದಿತವಾದಂಥ ಹೋರಾಟ ಆಗುತ್ತೆ. ಈ ಹೋರಾಟ ವರ್ಷಾನುಗಟ್ಟಲೆಯಿಂದ ನಡ್ಕೊಂಡು ಬಂದಿದೆ. ಸೋನಂ ವಾಂಗ್ಚುಕ್ ಅಂತವರು ಭಾರತಕ್ಕೆ ಖ್ಯಾತಿಯನ್ನು ತಂದುಕಟ್ಟುವಂಥವ್ರು, ಪರಿಸರವಾದಿ, ಪರ್ಯಾಯವಾದಂಥ ಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿ ದುಡಿತಿರೋರು. ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಆಲ್ಟರ್ನೇಟ್ ಲಡಕ್ ಅನ್ನುವಂತಹ ಸಂಸ್ಥೆಯನ್ನು ಕಟ್ಟಿ ಪರ್ಯಾಯ ತಂತ್ರಜ್ಞಾನ, ಪರ್ಯಾಯ ವಿಜ್ಞಾನದ, ಸ್ಥಳೀಯ ಜ್ಞಾನದ ಅನ್ವೇಷಣೆ ಮಾಡ್ತಿರೋವಂಥವ್ರು, ಮ್ಯಾಕ್ಸೆಸ್ ಅವಾರ್ಡ್ ಪ್ರಶಸ್ತಿ ವಿಜೇತರು, ವಯಸ್ಸಾಗಿರೋರು, 59 ವರ್ಷ ಆ ಮನುಷ್ಯನಿಗೆ. ಅವರನ್ನು ನೀವು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗಡೆ ರಾತ್ರೋರಾತ್ರಿ ಮನೆಯಿಂದ ಬಂಧಿಸಿ ತಗೊಂಡೋಗಿ ಜೋಧ್ಪುರಲ್ಲಿ ಇಡ್ತೀರ ನೀವು ಅಂತಂದರೆ, ಮತ್ತು ಸತತವಾಗಿ ಕರ್ಫ್ಯೂ, ಸತತವಾಗಿ ಇಂಟರ್ನೆಟ್ ಬ್ಯಾನ್, ಅಂದರೆ ಹೆಚ್ಚು ಕಡಿಮೆ ಬೌದ್ಧರ ಶಾಂತ ಕೇಂದ್ರವಾಗಿದ್ದಂಥ ಲಡಾಖ್ ಪ್ರಾಂತ್ಯವನ್ನು ಅದಾನಿ ಅಂಬಾನಿಗಳ ವಸಾಹತುವಾಗಿ ಮಾಡ್ಕೊಳ್ಳೋದಕ್ಕೆ ಅವರ ದುರಾಸೆಗೆ ಇಡೀ ಕ್ಷೇತ್ರವನ್ನು ಮತ್ತು ನಿಮ್ಮ ರಾಜಕೀಯ ವ್ಯೂಹತಂತ್ರದ ಭಾಗವಾಗಿ, ವಿದೇಶಾಂಗದ ತಪ್ಪು ಗ್ರಹಿಕೆಗಳ ಭಾಗವಾಗಿ ನಿಮ್ಮ ಒಂದು ವಿಸ್ತರಣಾವಾದಿ ಯೋಜನೆಯಿಂದಾಗಿ ರಣರಂಗ ಮಾಡಿಟ್ಟಿದ್ದೀರ ಲಡಾಖನ್ನು. ಹೀಗಾಗಿ ಲಡಾಖಿನ ಇವತ್ತಿನ ಬಿಕ್ಕಟ್ಟಿಗೆ ನೇರವಾಗಿ ಕಾರಣ ಮೋದಿಯವರ ಆರ್ಥಿಕ, ರಾಜಕೀಯ, ಸಾಮಾಜಿಕ, ವಿದೇಶಾಂಗ ನೀತಿಗಳೇ ಕಾರಣ. ಅಲ್ಲಿ ಅನುಸರಿಸ್ತಿರುವ ನೀತಿಗಳು ಇಡೀ ಲಡಾಖಿನ ಮಾತ್ರವಲ್ಲ. ಯಾಕಂದರೆ ಲಡಾಖ್ ಅನ್ನೋದು ಹಿಮವತ್ ಪರ್ವತದ ತಪ್ಪಲಲ್ಲಿರುವಂಥದ್ದು, ಅತ್ಯಂತ ಪರಿಸರ ಸೂಕ್ಷ್ಮ ಪ್ರದೇಶ. ಅಲ್ಲೇನಾದರೂ ಏರುಪೇರಾಯಿತು ಅಂತಂದರೆ ಈಗಾಗಲೇ ನೋಡ್ತಿದ್ದೀವಿ ನಾವು. ಉತ್ತರಾಖಂಡಲ್ಲಿ ಏನಾಗ್ತಿದೆ, ಉತ್ತರ ಭಾರತದಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ಕಡೆ ಏನು ಏರುಪೇರುಗಳಾಗ್ತಿದ್ದಾವೆ. ಇಡೀ ಭಾರತಕ್ಕೆ ಅದೊಂದು ದೊಡ್ಡ ಮಾರಕ ಮುನ್ಸೂಚನೆ. ಅಲ್ಲಿ ನೀವು ಈ ರೀತಿ ಸೋಲಾರ್ ಪ್ಯಾನಲ್ಗಳನ್ನ ಹಾಕೋದು, ಗಣಿಗಾರಿಕೆಯನ್ನು ಮಾಡುವಂಥದ್ದು, ಅಲ್ಲಿ ಈ ಬಗೆಯ ಟೂರಿಸಂ ಮಾಡಿ ಅಪಾರವಾದಂಥ ಪರಿಸರ ಅಸಮತೋಲನವನ್ನು ಉಂಟು ಮಾಡುವಂಥದ್ದು, ನೀವು ಇಡೀ ಭಾರತವನ್ನು ಒಂದು ಪ್ರಳಯ ಮಾಡೋದಕ್ಕೆ ಹೊರಟಿದ್ದೀರಿ. ಲಡಾಖನ್ನು ರಣರಂಗ ಮಾಡೋಕ್ಕೆ ಹೊರಟಿದ್ದೀರಿ. ಹಾಗೂ ನಿಮ್ಮ ಈ ಅದಾನಿ ಅಂಬಾನಿ ಪರವಾದ ನೀತಿಯನ್ನು ಪ್ರಶ್ನಿಸಿ ಜನರು ತಮ್ಮ ಸಂಪನ್ಮೂಲ, ನಮ್ಮ ಭೂಮಿ ನಮಗೆ ಬೇಕು, ನಮ್ಮ ಜಂಗಲ್ ನಮಗೆ ಬೇಕು, ನಮ್ಮ ಜಮೀನು ನಮಗೆ ಬೇಕು, ನಮ್ಮ ಜಲ ನಮಗೆ ಬೇಕು, ಜಲ ಜಂಗಲ್ ಜಮೀನು ನಮ್ಮದು ಅಂತಂದ್ಬಿಟ್ಟು ಸಂವಿಧಾನದ ಸಾರ ಅದು. ಅದನ್ನು ಕೇಳಿದವ್ರನ್ನ ನೀವು ಭಯೋತ್ಪಾದಕರು ಅಂತ ಜೈಲಿಗೆ ಹಾಕ್ತೀರಿ ಅಂದರೆ, ಅಹಿಂಸಾತ್ಮಕ ಹೋರಾಟ ಮಾಡ್ತಿರೋರನ್ನ ಜೈಲಿಗೆ ಹಾಕ್ತೀರಿ ಅಂತಂದರೆ. ಯಾಕಂದರೆ ಇವ್ರ ಮೇಲೆ NIA ಹಾಕಿರುವ ಆಪಾದನೆ ಏನಪ್ಪ ಅಂದರೆ, ಸೋನಂ ವಾಂಗ್ಚುಕ್ ಅವ್ರ ಮೇಲೆ ಅವರು ವಿಡಿಯೋಗಳಲ್ಲಿ ಕೆಲವು ಭಾಷಣ ಮಾಡಿದ್ದಾರೆ. ಆ ಭಾಷಣದಲ್ಲಿ ಒಂದು ಕಡೆ ಕೋವಿಡ್ ಎಲ್ಲ ಪ್ರಸರಣ ಆಗ್ತಾ ಇದೆ, ಆದ್ದರಿಂದ ಮುಖಕ್ಕೆ ನಾವೇನು ಹಾಕೋದು, ಕೋವಿಡ್ ಸಂದರ್ಭದಲ್ಲಿ ಹಾಕೋತಿದ್ವಲ್ಲ ಮುಖ ಮುಸುಕು, ಅದನ್ನು ಹಾಕ್ಕೊಂಡು ಬನ್ನಿ. ಇದನ್ನು ಹೆಂಗೆ ಚಿತ್ರಣಗೊಳಿಸಿದ್ದಾರೆ ಅಂದರೆ, ನೀವು ನಾಳೆ ದಂಗೆ ಮಾಡಬೇಕಾದ್ರೆ ನಿಮ್ಮ ಪತ್ತೆ ಆಗಬಾರ್ದು ಅಂತ ಹೇಳಿ ಮುಖಕ್ಕೆ ಕವಚ ಹಾಕೊಂಬನ್ನಿ ಅಂತ ಅಂದ್ಬಿಟ್ಟು ಕರೆ ಕೊಟ್ಟಿದ್ದಾರೆ. ಆದ್ದರಿಂದ ನೇರವಾಗಿ ಹಿಂಸಾತ್ಮಕ ಪ್ರಚೋದನೆ ಮಾಡಿದರು ಅಂತ ಅಂದ್ಬಿಟ್ಟು ಇವ್ರ ಮೇಲೆ ಹಾಕಿರುವಂಥ ಆರೋಪ. ಈಗಾಗಲೇ 2ನೇ ಬಾರಿ ಕೋವಿಡ್, ಇದೇ ಕರೋನಾ 19ನ ಮತ್ತೊಂದು ವೆರೈಟಿ ಬರ್ತಿದೆ. 100 ಜನ 1000 ಜನ ಒಟ್ಟಿಗೆ ಸೇರಿದ್ರೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಅಂತ ಯುವಜನರ ಬಗ್ಗೆ ಕಾಳಜಿಯಿಂದ, ಅವರ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ಆಡಿದ ಮಾತಿನಲ್ಲಿ ಅದನ್ನು ಬಗೆದು ಅದರಲ್ಲಿ ಇರುವಂತಹ ಇಲ್ಲದಿರೋ ಭಯೋತ್ಪಾದನೆಯನ್ನು ಕಾಣುವಂಥ ಈ ಜನರೇ ಉಮರ್ ಖಲೀದ್ ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಕರೆ ಕೊಟ್ಟಾಗ, ಇಂಕ್ವಿಲಾಬ್ ಅಂದರೆ ಕ್ರಾಂತಿ, ಕ್ರಾಂತಿ ಅಂದರೆ ರಕ್ತ ಕ್ರಾಂತಿಯೂ ಕೂಡ ಆಗ್ಬೋದು ಅಂತೇಳಿ ಜೈಲಲ್ಲಿ ಇಟ್ಟವರು. 5 ವರ್ಷ ದಾಟಿತು. ಇದೇ ಸರ್ಕಾರ ಗೋಲಿ ಮಾರೋ ಸಾಲಂಕೋ ದೇಶಕ್ಕೆ ಗದ್ದಾರೋಂಕೋ ಅಂತ ಕರೆ ಕೊಟ್ಟವ್ರಿಗೆ, ಅಥವಾ ಒಬ್ಬೊಬ್ಬ ಹಿಂದೂ 1000 ಜನ ಮುಸ್ಲಿಮರ ತಲೆ ಕಡಿದು ಬರಬೇಕು ಅಂತ ಕರೆ ಕೊಟ್ಟಂಥ ಸ್ವಾಮಿ ನರಸಿಂಹಾನಂದ್ಗೆ, ಪ್ರತಿನಿತ್ಯ ಈ ದೇಶದಲ್ಲಿ ದ್ವೇಷದ ಬೀಜ ಬಿತ್ತುವ ಅರ್ನಬ್ ಗೋಸ್ವಾಮಿಗೆ ಕ್ಷಣ ಮಾತ್ರದಲ್ಲಿ, ಕೆಲವ್ರನ್ನ ಬಂಧಿಸೋದೇ ಇಲ್ಲ, ಕೆಲವರು ಕ್ಷಣ ಮಾತ್ರದಲ್ಲಿ ಜಾಮೀನು ಕೊಡ್ತಾರೆ. ಅದರ ಮುಂದುವರಿಕೆ ಇವತ್ತು ಸೋನಂ ವಾಂಗ್ಚುಕ್ ಕೂಡ ಮಾಡ್ತಿರುವಂಥದ್ದು. ಹೀಗಾಗಿ ಸ್ನೇಹಿತರೆ, ಇದು ಎಲ್ಲೋ ಸೋನಂ ವಾಂಗ್ಚುಕ್ಗೆ, ಎಲ್ಲೋ ಲಡಾಖ್ಗೆ, ನಾವು ಕಾಣದಿರೋ ಲಡಾಖ್ನಲ್ಲಿ ಆಗ್ತಿರೋದಲ್ಲ. ಇದು ಒಂದೇ ಸಾಮಾಜಿಕ, ಆರ್ಥಿಕ, ರಾಜಕೀಯ ನೀತಿಯ ಮುಂದುವರಿಕೆ. ಒಂದೇ ಬಗೆಯ ಅಹಿಂಸಾತ್ಮಕವಾದಂಥ ಹೋರಾಟಗಳನ್ನೂ ಕೂಡ ನಾವಿನ್ನೂ ಕೂಡ ತಡ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ. ಹಿಂಸಾತ್ಮಕ ನಕ್ಸಲೈಟ್ ಹೋರಾಟ ಅಲ್ಲ, ಮಾವೋವಾದಿಗಳಲ್ಲ. ಅವರಿಗಾಗಲೇ ಕರೆ ಕೊಟ್ಟಿದ್ದಾರೆ. 4ನೇ ರಣರಂಗ ಇರುವುದು ನಾಗರಿಕ ಸಮಾಜದಲ್ಲಿ. ಕಾಡಿನ ನಕ್ಸಲರಲ್ವೇ ಅಲ್ಲ, ಅರ್ಬನ್ ನಕ್ಸಲರು ಯಾರು?
ಎಲ್ಲ ವಿರೋಧ ಪಕ್ಷಗಳು, ಬೀದಿನಲ್ಲಿರೋ ಎಲ್ಲ ಹೋರಾಟಗಾರರು, ಎಲ್ಲ NGOಗಳು. ಈ ದೇಶದಲ್ಲಿ ಅತಿ ದೊಡ್ಡ NGO RSS. ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಅವ್ರಿಗೆ, ಒಂದು ಅಕೌಂಟ್ ತೋರಿಸೋದಿಲ್ಲ. ಆದರೆ ಇವರೇನೊಂದು ಹಿಮಾಚಲ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟ್ ಲಡಾಖ್ ಅಂತ ಮಾಡ್ತಾರೆ, ಅದರಲ್ಲಿ 1 ಲಕ್ಷ ಹಣ ಇವ್ರಿಗೇನೊಂದು ಬೇರೆ ಕಡೆ ಸಂಭಾವನೆಯಾಗಿ ಬಂದಿತ್ತು, ಅದನ್ನು ಸರಿಯಾಗಿ ಲೆಕ್ಕ ತೋರಿಸಿಲ್ಲ ಅಂತ ಇವ್ರ ಮೇಲೆ ಆಗಲೇ ಅಕೌಂಟ್ಗಳ ದಾಳಿ ಶುರು ಮಾಡ್ತಾರೆ. ಅವರ NGOಗೆ ಫಾರಿನ್ ಫಂಡ್ ತಗೊಳ್ಳೋದನ್ನು ರದ್ದು ಮಾಡಿದ್ದಾರೆ. ಸೊ ಇದು ಭಾರತದ ಪ್ರಜಾತಂತ್ರದ ಮೇಲೆ ಒಂದು ಫ್ಯಾಸಿಸ್ಟ್ ಮೋದಿ ಸರ್ಕಾರ ಮಾಡ್ತಿರೋ ದಾಳಿ. ವಾಂಗ್ಚುಕ್ ಪಾಕಿಸ್ತಾನಿ ಏಜೆಂಟು, ಅವರೆಲ್ಲ ಡಾನ್ ಅನ್ನೋ ಪತ್ರಿಕೆ ನಡೆಸಿದಂಥ ಸೆಮಿನಾರಲ್ಲಿ ಹೋಗಿ ಭಾಗವಹಿಸಿದ್ರು. ನಾವು ಆದ್ದರಿಂದ ಪಾಕಿಸ್ತಾನದ ಜೊತೆ ಸಂಬಂಧ ಹುಡುಕ್ತಿದ್ದೀವಿ ಅಂತಾರೆ. ಹೇಳ್ದೆ ಕರೀಲಿಲ್ಲ ಅಂತಂದ್ರೂ ಕೂಡ ಹೋಗ್ಬಿಟ್ಟು ಪಾಕಿಸ್ತಾನದ ಪ್ರಧಾನಮಂತ್ರಿಯ ಜೊತೆ ಬಿರಿಯಾನಿ ತಿನ್ಕೊಂಬಂದವರಿದ್ದಾರೆ. ಆಪರೇಷನ್ ಸಿಂಧೂರ ಆದಮೇಲೆ ಪಾಕಿಸ್ತಾನದ ಜೊತೆ ವ್ಯಾಪಾರ, ವಾಣಿಜ್ಯ, ನಾಗರಿಕ ಸಂಬಂಧ ಯಾವುದೂ ಇರಬಾರ್ದು ಅನ್ನೋಂಥವ್ರು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡಬೇಕು, ಕೇವಲ ದುಡ್ಡಿಗಾಗಿ ಕ್ರಿಕೆಟ್ ಆಡಬೇಕು ಅಂತ. ಯಾಕಂದರೆ ಅಮಿತ್ ಶಾ ಮಗನೇ ಅಲ್ಲಿ ICCಯ ಚೇರ್ಮನ್ನು, ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಂದು ಸೆಮಿನಾರ್ನಲ್ಲಿ, ಅದು ಕೂಡ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದನ್ನು ಒಂದು ದೊಡ್ಡ ಭಯೋತ್ಪಾದನಾ ಕೃತ್ಯ ಅಂತ ಹೇಳ್ತಾರೆ. ಇದೇ ರೀತಿಯೇ ಆನಂದ್ ತೇಲ್ತುಂಬಡೆ ಅವ್ರನ್ನ ಬಂಧಿಸಿದ್ರು. ಇದೇ ನೆಪಗಳನ್ನೊಡ್ಡೆ ತೀರ್ಥ ಸೆತಲ್ವಾದ್ ಅನ್ನುವಂತಹ ನಾಗರಿಕ ಸಮಾಜದ ಕಾರ್ಯಕರ್ತೆಯನ್ನು ಬಂಧಿಸಿದ್ರು. ಇದು ಒಂದೇ ರಣತಂತ್ರ ಏನಿದೆ, ಒಂದು ಸರ್ವಾಧಿಕಾರಿ ಫ್ಯಾಸಿಸ್ಟ್ ರಣತಂತ್ರದ ಭಾಗ. ಆದ್ದರಿಂದ ಸೋನಮ್ ವಾಂಗ್ಚುಕ್ ಅವರ ಬಂಧನವನ್ನು ಖಂಡಿಸುವುದರಲ್ಲಿ ಹಾಗೂ ಲಡಾಖನ್ನು ಉಳಿಸಿಕೊಳ್ಳುವುದರಲ್ಲಿ, ಅದನ್ನು ಸ್ಥಳೀಯ ಜನರಿಗೆ ಅದನ್ನು ಉಳಿಸಿಕೊಡುವುದರಲ್ಲೇ ಭಾರತವನ್ನು ಉಳಿಸುವ, ಭಾರತೀಯರನ್ನು ಉಳಿಸುವ ದೊಡ್ಡ ಒಂದು ಕರ್ತವ್ಯವೂ ಇರುತ್ತೆ ಅಂತ ನನಗನ್ಸುತ್ತೆ. ಬನ್ನಿ, ಸೋನಮ್ ವಾಂಗ್ಚುಕ್ ಅವರ ಬಂಧನವನ್ನು ಖಂಡಿಸೋಣ ಹಾಗೂ ಸ್ಥಳೀಯ ಜನರಿಗೆ ಸ್ಥಳೀಯ ಸಂಪನ್ಮೂಲದ ಮೇಲೆ ಅಂತಿಮವಾದಂಥ ಒಡೆತನ ಇರಬೇಕು ಅನ್ನುವಂತಹ ಒಂದು ಸಂವಿಧಾನದ ಆಶಯ ಏನಿದೆ, ಅದರ ವಿರುದ್ಧ ಅಂಬಾನಿ, ಅದಾನಿ ಮತ್ತು ಅವರ ಕಾಲಾಳುಗಳಾಗಿ ಕೆಲಸ ಮಾಡ್ತಿರೋವಂಥ ಮೋದಿ, ಶಾ ಈ ಸರ್ಕಾರಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.